ಬ್ಯಾಂಕ್ ಹತ್ರ ಹೋದೆ, ಅಲ್ಲಿ ಆಗ್ಲೇ ಇಲ್ಲ. ಲಾಸ್ಟ್ ಟೈಮು ಆಗ್ಲಿಲ್ಲ, ಈ ಟೈಮ್ ಏನಾಗುತ್ತೋ ಅನ್ಕೊಂಡೆ. ಆಯ್ತು. ಓಕೆ, ಶುರು ಮಾಡೋಣ. ಓಕೆ, ಆಯ್ತು. ಹರಿ ಓಂ ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಯ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಕಲ್ಪನಾ ಅವರೇ ಪ್ರಾರ್ಥನೆ ಮಾಡಿ ತರಗತಿಯನ್ನು ಮುಂದುವರಿಸಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇವತ್ತು 47ನೇ ದಿನದ ವಿವೇಕ ಚೂಡಾಮಣಿಯ ಒಂದು ಪುನರಾವರ್ತನೆ. ಇದು ಬಹಳ ಚೆನ್ನಾಗಿದೆ. ಅಂದ್ರೆ ಪ್ರತಿ ಸರಿನೂ ಹಂಗೆ ಹೇಳ್ತಾ ಇರ್ತೀನಿ, ಹಂಗೆ ಹೇಳಕ್ಕೆ ಒಂಚೂರು ಒಂಥರ ಅನ್ಸುತ್ತೆ. ಯಾಕೆಂದ್ರೆ ಪ್ರತಿ ಸರಿನೂ ಇದು ಬಹಳ ಚೆನ್ನಾಗಿದೆ, ಹೋದ್ ಸರಿ ಓದಿದಾಗ ಒಂಥರ ಇತ್ತು, ಈ ಸರಿ ಓದಿದಾಗ ಒಂಥರ ಇತ್ತು ಅಂತ ಎವ್ರಿ ಟೈಮ್ ಈಚ್ ಟೈಮ್ ಅದು ನಾವು ಮಾಡಿದ್ವ ಇದನ್ನ ಇಷ್ಟು ಹೊಳಹು ಅಂತಾರಲ್ಲ, ಒಂದು ಹೊಳಹು ಅಂದ್ರೆ ಒಂದು ಅರಿವು. ಈಚ್ ಟೈಮ್ ಇಟ್ ಇಸ್ ಚೇಂಜಿಂಗ್. ಪ್ರತಿ ಸಾರಿನೂ ಒಂದೊಂದು ಹೊಸತನ ಕೊಡ್ತಾ ಇದೆ. ಹೌದು ಹೌದು ಅಲ್ವಾ ಮೇಡಮ್? ಪ್ರತಿ ಸಾರಿ ಹಗ್ಗದಲ್ಲಿನ ಹಾವು ಮಾತ್ರ ಬೆಸ್ಟ್ ಎಕ್ಸಾಂಪಲ್. ಫಸ್ಟ್ ಹಗ್ಗದಲ್ಲಿ ಹಾವು, ಕತ್ಲೆ, ಅಜ್ಞಾನ, ಕತ್ಲೆಯಲ್ಲಿ ಕಾಣಿಸಿದ್ದು, ಬೆಳಕಲ್ಲಿ ಕಾಣಿಸಿದ್ದು ಅಷ್ಟೇ. ಅದೊಂದಕ್ಕೆ ಪರ್ಟೈನ್ ಆಗ್ಬಿಟ್ಟಿದ್ವಿ. ಏನದನ್ನ 10 ತರ ವಿಶ್ಲೇಷಣೆ ಮಾಡ್ತಾರೆ ಗುರುಗಳು. ಹಿಂಗ್ ತಿರ್ಗ್ಸ್ ಒಂದ್ ಎಕ್ಸಾಂಪಲ್ ಅಷ್ಟೊಂದು ಅರ್ಥ ಅನ್ಕೊಡ್ತಾ ಇದೆ. ಈಗ ಇದು ಕ್ವಶನ್ ಮಾಡೋದು ಸ್ವಲ್ಪ ಕಷ್ಟ ಇದೆ, ಯಾಕೆಂದ್ರೆ ಇದು ಒಂಥರ ಕಂಟಿನ್ಯೂಟಿ ತುಂಬಾ ಇರೋದ್ರಿಂದ ಸ್ವಲ್ಪ ಶಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡು ಹೋಗೋಣ ಅನ್ಸುತ್ತೆ, ಮುಂದಕ್ಕೆ ಚೆನ್ನಾಗಿರೋದ್ರಿಂದ. ಮೊದಲನೇದು ಯಾರು ತಗೋಬಹುದು? ಕಲ್ಯಾಣಿ ಮೇಡಮ್ ಹೇಳಿ. ಅಂದ್ರೆ ಶ್ಲೋಕಗಳು ಮಾತ್ರ ಓದ್ಬಿಡ್ತೀನಿ ನಾನು, ಯಾಕೆಂದ್ರೆ ನನ್ನ ಪ್ರಿಪರೇಷನ್ ಇಲ್ಲ, ಅದಕ್ಕೋಸ್ಕರ ಈ ಶ್ಲೋಕ ಇದೆಯಲ್ಲ 3, ಅದರಿಂದ ಶುರು ಮಾಡ್ಬಿಡಿ ಮೇಡಮ್. ಅಲ್ಲಿಂದ ಅದನ್ನ ಹೇಳ್ತೀನಿ, ಮಿಕ್ಕಿದೆಲ್ಲ ಎಕ್ಸ್ಪ್ಲನೇಷನ್ಸ್ ಬೇರೆಯವ್ರ ಹತ್ರ ತಗೊಂಡ್ಬಿಡಿ. ಹೌದು. ಈ 3 ಶ್ಲೋಕ ನಾನು ಹೇಳ್ತೀನಿ. ಹೇಳಿ ಖಂಡಿತ. ಹರಿ ಓಂ ಎಲ್ಲರಿಗೂ. ಇಲ್ಲಿ ಇವತ್ತು 3 ಶ್ಲೋಕಗಳನ್ನ ಗುರುಜಿ ತಗೊಂಡಿದ್ದಾರೆ. ಇದ್ರೊಳಗೆ ಜ್ಞಾನಿಗೆ ಪ್ರಾರಬ್ಧ ಉಂಟೆ ಅನ್ನೋದು ಒಂದು, ಅಲ್ಲಿಂದ ಟೈಟಲ್ ಅಲ್ಲಿ ಶುರು ಆಗತ್ತೆ. ಅದರಿಂದ ಸೊ ಅವನಿಗೆ ಕರ್ಮ ಬಂಧನದಿಂದ ಹೇಗೆ ಮುಕ್ತನಾಗ್ತಾನೆ ಅನ್ನೋದಿದು. ಈ ಮೊದಲಿದು 448ನೇ ಶ್ಲೋಕ ಏನ್ ಹೇಳುತ್ತೆ? ಅಹಂ ಬ್ರಹ್ಮೇತಿ ವಿಜ್ಞಾನಾತ್ ಕಲ್ಪಕೋಟಿ ಶತಾರ್ಜಿತಂ ಸಂಚಿತಂ ವಿಲಯಂ ಯಾತಿ ಪ್ರಬೋಧಾತ್ ಸ್ವಪ್ನ ಕರ್ಮವತ್ ಅಂತ ಹೇಳ್ತಾರೆ. ಅಂದ್ರೆ ಏನು ಇದಂದ್ರೆ, ಎಚ್ಚರವಾದ ನಂತರ ಸ್ವಪ್ನದಲ್ಲಿ ಮಾಡಿದ ಕರ್ಮವು ನಾಶವಾಗುವಂತೆ ನಾನು ಬ್ರಹ್ಮ ಎಂಬ ಐಕ್ಯ ಜ್ಞಾನದಿಂದ 100 ಕೋಟಿ ಕಲ್ಪಗಳಿಂದ ಸಂಪಾದಿಸಿರುವ ಸಂಚಿತ ಕರ್ಮವೂ ಕೂಡ ನಾಶವಾಗುತ್ತದೆ ಅಂತ 4 ಕರ್ಮಗಳಲ್ಲಿ ಅದನ್ನ ತಗೊಂಡ್ ಬರ್ತಾರೆ. ಎಕ್ಸ್ಪ್ಲನೇಷನ್ ಮುಂದೆ ಬರುತ್ತೆ ಅದಕ್ಕೆ. 100 ಕೋಟಿ ಕಲ್ಪ ಅಂದ್ರೆ ಹೇಗೆ, ಏನು ಅಂತ ಹೇಳಿ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಒಂದು ಅಜ್ಞಾನ ಇದೆಯಲ್ಲ. ಈಗ ನಾವು ಹೇಗೆ ನಾನ್ ಕಲ್ಪನಾ ಅನ್ನೋದು ಹೋಗಿ ನಾನು ಆ ಬ್ರಹ್ಮ ಅನ್ನೋಂಥದ್ದು ನಿಲ್ಬೇಕು ಇವಾಗ ನಮ್ಗೆ. ಅದು ಮುಖ್ಯ ಆಗಿರೋದು. ಅದು ನಿಂತ್ರೆ ನಮ್ಮದು ಏನೇನಿದೆ ಹಿಂದೆ ಮುಂದೆ ಎಲ್ಲಾ ಕರ್ಮಗಳು ಇದೆಯಲ್ಲ, ಸಂಚಿತ ಆಗ್ಲಿ ಆಗಾಮಿ ಆಗ್ಲಿ ಮುಂದಿನ ಕರ್ಮಗಳು ಎಲ್ಲವೂ ಕೊಟ್ಟೋಗುತ್ತೆ ಅನ್ನೋ ಒಂದು ಆ ಶ್ಲೋಕದಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ ಶಂಕರಾಚಾರ್ಯರು. ಮತ್ತೆ 449ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ಯತ್ತು ತಂ ಸ್ವಪ್ನ ವೇಲಾಯಾಂ ಪುಣ್ಯಂ ವಾ ಪಾಪ ಮುಲ್ಭಣಂ
ಸುಪ್ತೋಸ್ತಿ ತಸ್ಯ ಕಿಂ ತತ್ ಸ್ಯಾತ್ ಸ್ವರ್ಗಾಯ ನರಕಾಯವಾ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಇಲ್ಲಿ. ಸ್ವಪ್ನ ಕಾಲದಲ್ಲಿ ಮಾಡಿದ ಪುಣ್ಯ ಕರ್ಮ ಅಥವಾ ಅಧಿಕವಾದ ಪಾಪವು ನಿದ್ರೆಯಿಂದ ಎಚ್ಚೆತ್ತ ಮೇಲೆ ಅವನಿಗೆ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಕಾರಣವಾಗುವುದೇ ಅಂತ. ನಮ್ಗೆ ಇದು ತುಂಬಾ ಚೆನ್ನಾಗಿ ಗೊತ್ತಿದೆ. ಇದು ನಮ್ಗೆ ಸ್ವಪ್ನದಲ್ಲಿ ಏನೇ ಕೊಲೆ ಮಾಡಿರ್ಲಿ, ನಾವು ಏನೇ ಮಾಡಿರ್ಲಿ, ನಾವ್ ಎಚ್ಚೆತ್ತ ಜಾಗೃತಾಗಿ ಬಂದ ತಕ್ಷಣ ಕನ್ಸು ಅದು ಏನು ಅಲ್ಲ ತರದ್ದು ತುಂಬಾ ಚೆನ್ನಾಗಿ ನಮ್ಗೆ ಅನುಭವಗೆಲ್ಲ ಬಂದಿದೆ. ಆದ್ರೆ ನಮಗ್ ಜಾಗೃತದಲ್ಲಿ ಸಮಸ್ಯೆ ಆಗಿರುವಂತದ್ದು. ಜಾಗೃತದಲ್ಲಿ ನಾವು ಅದಿನ್ನೂ ಮಿಥ್ಯಾ ಅನ್ನೋದು ಪೂರ್ಣವಾಗಿ ನಮ್ಮಲ್ಲಿ ಬಂದಿಲ್ಲ. ಅದನ್ನೇ ಅವರು ತುಂಬಾ ಚೆನ್ನಾಗಿ ಮತ್ತೆ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಗುರೂಜಿ ಅವರು ಇದನ್ನ ತುಂಬಾ ಚೆನ್ನಾಗಿ. ಮತ್ತೆ 450ನೇ ಶ್ಲೋಕಕ್ಕೆ ನಾವು ಹೋದಾಗ, ಸೋಮಸಂಗ ಮುದಾಸೀನಂ ಪರಿಜ್ಞಾಯ ನಭೋ ಯಥಾ ನ ಶ್ಲಿಷ್ಯತೆ ಚ ಯತ್ ಕಿಂಚಿತ್ ಕದಾಚಿತ್ ಭಾವಿ ಕರ್ಮಭಿಹಿ ಅಂದ್ರೆ, ಇಲ್ಲಿ ಆತ್ಮನನ್ನು ಅರಿತವನಂದ್ರೆ ತನ್ನ ಆತ್ಮನು ಆಕಾಶದಂತೆ ಸಂಗರಹಿತನು, ಉದಾಸೀನನೆಂದು ಚೆನ್ನಾಗಿ ಅರಿತುಕೊಂಡಿರುವವನಿಗೆ ಆಗಾಮಿ ಕರ್ಮಗಳಿಂದ ಎಂದಿಗೂ ಸ್ವಲ್ಪವೂ ಲೇಪವಿಲ್ಲ ಅಂತೇಳಿ. ಯಾವಾಗ ಅವನಿಗೆ ತಾನು ಆತ್ಮಸ್ವರೂಪಿ, ತಾನು ಚೈತನ್ಯ, ಆ ಬ್ರಹ್ಮ ನಾನು ಅಂತ ಯಾವಾಗ ಅವನಿಗೆ ಆ ಜ್ಞಾನ ಬರುತ್ತೆ, ಅವನಿಗೆ ಬೇರೆ ಯಾವುದೇ ಕರ್ಮಗಳು ಸಹಿತ ಅವನಿಗೆ ಬಾಧಿಸಲ್ಲ ಅಂತ ಹೇಳಿ ಈ 3 ಶ್ಲೋಕಗಳನ್ನ ತಗೊಂಡು ಗುರುಜಿ ಇವತ್ತು ಅದನ್ನೇ ವಿವರಿಸ್ತಾ ಬಂದಿದ್ದಾರೆ. ಈ 3 ಶ್ಲೋಕಗಳ ನಾನು ಹೇಳಿದ್ದೀನಿ. ಮುಂದೆ ಡೀಟೇಲ್ ಡಿಸ್ಕಷನ್ಸ್ ಮತ್ತೆ ಬರುತ್ತೆ. ನಮ್ಮಲ್ಲಿ ಉಮಾ ಮೇಡಮ್ ಒಬ್ರು ಶ್ಲೋಕಗಳನ್ನ ಹೇಳಕ್ ಒಬ್ರು ಇದಾರೆ ಅಂತ. ನಮಗಂತೂ ಶ್ಲೋಕ ಭಾರಿ ಕಷ್ಟ. ಅರ್ಥ ಆದ್ರೆ ಚೆನ್ನಾಗಿದೆ, ಬಟ್ ಹೇಳಲಿಕ್ಕೆಲ್ಲ ತುಂಬಾನೇ ಕಷ್ಟ. ಇಲ್ಲ, ಬುಕ್ ಇಟ್ಕೊಂಡ್ರೆ ನಿಮ್ಗೆ ಈಸಿ ಅರ್ಥ ಆಗುತ್ತೆ. ವಿವೇಕ ಚೂಡಾಮಣಿ ಅಲ್ಲ, ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ, ಅಂದ್ರೆ ಬಿಡಿಸಿ ಒಂದು ಟೋನ್, ಒಂದು ಇದು ಕೊಡ್ತೀರಾ, ಅದಕ್ಕೊಂದು ಏನ್ ಹೇಳೋದು, ಅದಕ್ಕೊಂದು ಭಾವ ಕೊಡ್ತೀರಾ. ಸಖತ್ತಾಗಿರುತ್ತೆ, ಅದು ಈಸಿ ಆಗುತ್ತೆ. ಒಂದೇ ಟೋನ್ ಅಲ್ಲಿ ಹೇಳ್ದಾಗ ಅದು ಗೊತ್ತಾಗಲ್ಲ. ನೀವು ತುಂಬಾ ಚೆನ್ನಾಗಿ ಹೇಳ್ತೀರಿ. ಓಕೆ, ಕಲ್ಯಾಣಿ ಮೇಡಮ್. ವಾಯ್ಸ್ ಮಾಡ್ಯುಲೇಷನ್ಸ್, ಮಾಡ್ಯುಲೇಷನ್ಸ್, ಎಸ್ ಎಸ್ ಎಸ್. ಚೆನ್ನಾಗಿ ಹೌದು, ಅದೇನೋ ದೀರ್ಘ ಎಳೆಯೋದು. ಓದ್ಬೇಕಾದಾಗ ನನಗೆ ಆ ಪದದ ಹಾಗಾಗಿ ಆ ಸ್ಟ್ರೆಸ್ ಎಲ್ಲಿ ಮಾಡ್ಬೇಕು ಗೊತ್ತಿಲ್ಲ, ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಅದೇನೋ ಇರ್ಬೋದು, ವೇರಿಯೇಷನ್ಸ್ ಎಲ್ಲ. ಸೀಕ್ರೆಟ್ ಏನ್ ಗೊತ್ತಾ, ಉಮಾ ಮೇಡಮ್ ಭಗವದ್ಗೀತಾ ಕ್ಲಾಸಸ್ ನಡೆಸ್ತಾರೆ, ಹೇಳ್ಕೊಡೋದ್ರಿಂದ ಅವ್ರಿಗೆ ಅದು ಚೆನ್ನಾಗಿ ಅದು ಗುರುಜಿ ಹೇಳ್ತಾರೆ. ಇನ್ನೊಬ್ರಿಗೆ ಹೇಳ್ಕೊಡೋದ್ರಿಂದ ನಮಗೆ ಚೆನ್ನಾಗಿ ಅರ್ಥ ಆಗತ್ತೆ, ನಾವು ಪರ್ಫೆಕ್ಟ್ ಆಗ್ತೀವಿ ಅಂತ ಆತರ. ಸರಿ, ಕಲ್ಯಾಣಿ ಮೇಡಮ್, ಮೊದಲನೇ ಪ್ರಶ್ನೆ ನಿಮ್ಗೆ. ಅಂದ್ರೆ ಅದು ಈ ಕಲ್ಪ ಅಂದ್ರೆ ಏನು ಅಂತ ಅಲ್ಲಿವರೆಗೂ ನಿಲ್ಸಿ ಮೇಡಮ್, ಅದು ಕಲ್ಪ ಇನ್ನೊಬ್ರು ಹೇಳಿ ಅಂತ. ಯಾಕೆಂದ್ರೆ ಈಗ ಅಲ್ಲಿ ಗುರುಗಳು ಹೇಳ್ತಾರೆ, ಜೀವನ್ ಮುಕ್ತನಿಗೆ ಕರ್ಮ ಬಂಧನದಿಂದ ಹೇಗೆ ಮುಕ್ತಿ ಸಿಗತ್ತೆ ಅಂತ. ಜೀವನ್ ಮುಕ್ತ ಆದ ತಕ್ಷಣ ಮುಕ್ತಿ ಸಿಕ್ತು, ಮೋಕ್ಷ ಜ್ಞಾನ ಪ್ರಾಪ್ತಿ ಆಯ್ತು ಅಂದ ತಕ್ಷಣ ಕರ್ಮ ಬಂಧನ ಅವನಿಗೆ ಇದೆಯಾ ಇಲ್ವಾ, ಇದ್ರೆ ಅವ್ನು ಹೇಗೆ ಅದರಿಂದ ಮುಕ್ತಿ ಹೊಂದ್ತಾನೆ ಅಂತ. ವಿವೇಕ ಚೂಡಾಮಣಿ ಬಗ್ಗೆ ಶಂಕರಾಚಾರ್ಯರು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಈ ಚೂಡಾಮಣಿ ಅಂದ್ರೆ ಅದೊಂಥರ ಮಣಿ, ಅದು ಒಂಥರ ವಜ್ರ. ಆ ವಜ್ರದಿಂದ ಏನ್ ಬೇಕಾದ್ರೂ ಕತ್ತರಿಸ್ಬೋದು. ಅದೇ ರೀತಿ ನಮ್ಮಲ್ಲಿರುವ ಅಜ್ಞಾನವನ್ನು ಜ್ಞಾನದ ಮೂಲಕ ಅದೇ ರೀತಿ ಕತ್ತರಿಸ್ಕೋಬಹುದು ಅನ್ಸುತ್ತೆ. ಈಗ ಜೀವನ್ ಮುಕ್ತ ಕರ್ಮ ಬಂಧನಿದೆ ಹೇಗ್ ಮುಕ್ತನಾಗ್ತಾನಂದ್ರೆ, ಈಗ 100 ಕೋಟಿ ಕಲ್ಪಗಳಲ್ಲಿ ಮಾಡಿದ ಕರ್ಮ, ಆ ಕರ್ಮಗಳು ಎಲ್ಲ ನಾನು ಬ್ರಹ್ಮಸ್ವರೂಪಿ ಅನ್ನೋ ವಾಕ್ಯಗಳಿಂದ, ಅಹಂ ಬ್ರಹ್ಮಾಸ್ಮಿ ಅನ್ನೋ ವಾಕ್ಯಗಳಿಂದ ಭಸ್ಮ ಆಗುತ್ತೆ. ಅದೇ ಅಲ್ವಾ ಕನಸಿನಲ್ಲಿ ಕಾಣಿಸೋದು ಎಲ್ಲ ಎಚ್ಚರ ಆದ್ಮೇಲೆ ಅದು ಭಸ್ಮ ಆಗ್ಬಿಡುತ್ತೆ. ಅವಾಗ ಯಾವುದೂ ಇರಲ್ಲ. ಅಲ್ಲಿ ಕನಸಿನಲ್ಲಿ ಮಾಡಿದ ಒಳ್ಳೆಯ ಕರ್ಮ ಆಗಲಿ, ಕೆಟ್ಟ ಕರ್ಮ ಆಗಲಿ, ಪಾಪ ಪುಣ್ಯ ಯಾವ್ದಾದ್ರೆ ಎಚ್ಚರ ಆದ್ಮೇಲೆ ಇರಲ್ಲ. ಆಗಿದ್ಮೇಲೆ ಅದು ಸ್ವರ್ಗ ನರಕ ಸಿಕ್ಕಲ್ಲ. ಕನಸಿನಲ್ಲಿ ಮಾಡಿದ್ದು ಹೋಗುತ್ತೆ, ಅದು ಮಿಥ್ಯ.
ಅದೇ ರೀತಿ 100 ಕೋಟಿ ಜನ್ಮಗಳಿಂದ ಮಾಡಿದ ಕರ್ಮ ಜ್ಞಾನ ಬಂದ್ಮೇಲೆ ಭಸ್ಮ. ಈಗ ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಅಂತ ಆಕಾಶ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಅದೇ ರೀತಿ ಆತ್ಮ ಅಸಂಗ. ಇದು ಯಾರಿಗೆ ಗೊತ್ತಾಗುತ್ತೋ ಅವನಿಗೆ ಮಾತ್ರ ಈಗ ಮುಂದಿನ ಕರ್ಮ ಇರೋದಿಲ್ಲ. ಇದು ಕರ್ಮದ ಬಗ್ಗೆ ಚಿಂತನೆ. ಆತ್ಮಜ್ಞಾನದ ಫಲದಿಂದ ಕರ್ಮ ಫಲ ಹೇಗೆ ನಾಶ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಈಗ ಒಬ್ಬ ಮನುಷ್ಯನಿಗೆ ಆತ್ಮಜ್ಞಾನ ಬಂದ್ಮೇಲೆ ಅವನಿಗೆ ಶುದ್ಧವಾದ ಅಹಂಕಾರ ಉಳ್ಕೊಳ್ಳುತ್ತೆ. ಅಹಂಕಾರ ಇರೋದ್ರಿಂದ ಅಹಂಕಾರ ಉಳಿಯುತ್ತಾ ಅನ್ನೋ ಸಂಶಯನೂ ಬರುತ್ತೆ. ಇದನ್ನು ನಿವಾರಣೆ ಮಾಡಕ್ಕೆ ಶಂಕರಾಚಾರ್ಯರು ಈ ಶ್ಲೋಕಗಳು ಹೇಳಿದ್ದಾರೆ. ಮೊದಲು ಕಲ್ಪ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಕಲ್ಪ ಅನ್ನೋದು ದೊಡ್ಡ ಸಂಖ್ಯೆ. ಬ್ರಹ್ಮಾಜಿಯ ಆಯುಷು 3.11 ಟ್ರಿಲಿಯನ್ ವರ್ಷಗಳು. ಅದನ್ನ ಬೇರೆಯವ್ರು ಕೇಳ್ತಾರಂತೆ. ಅಲ್ಲಿವರೆಗೂ ಅದು ಒಂದು ಸ್ವಲ್ಪ ದೊಡ್ಡದಾಗಿದೆ. ಆಮೇಲೆ ಸ್ವಲ್ಪ ನಿಧಾನಕ್ಕೆ ಅದನ್ನು ಇನ್ನೊಬ್ರು ಎಕ್ಸ್ಪ್ಲೈನ್ ಮಾಡ್ಲಿ ಅನ್ಕೊಂಡೆ ಮೇಡಮ್. ಕಲ್ಯಾಣ ಮೇಡಮ್ ಸರಿಗಿದೆ. ಅಂದ್ರೆ ಇಲ್ಲಿ ನೀವು ಇದನ್ನೊಂದನ್ನ ಸ್ವಲ್ಪ ಇನ್ನೊಂದ್ಸರಿ ಸ್ಟ್ರೆಸ್ ಮಾಡಬಹುದಿತ್ತು ಅನ್ಕೊಂತೀನಿ. ಶುದ್ಧವಾದ ಅಹಂಕಾರ ಅಂದ್ರೆ ಅದನ್ನ ಮತ್ತೆ ಎಕ್ಸ್ಪ್ಲೈನ್ ಮತ್ತೆ ಮುಂದಕ್ಕೆ ಬರುತ್ತೆ. ಶುದ್ಧವಾದ ಅಹಂಕಾರ ಅಂದ್ರೇನು, ಮಾಮೂಲಿ ನಮ್ಗೆ ಅಹಂಕಾರ, ನಮ್ಗೆ ಜೀವನಿಗಿರುವಂತ ಅಹಂಕಾರ ಏನು? ಶುದ್ಧವಾದ ಅಹಂಕಾರ ಅಂತ ಹೇಳ್ತಾರೆ. ಒಂದ್ ಸೆಕೆಂಡ್. ಆಕ್ಚುಲಿ ನಾನು ಹಿಂಗೆ ಏನೋ ಭಗವದ್ಗೀತೆಯ ಹಳೆದೆಲ್ಲ ತಿರ್ಗಿಸ್ತಾ ಇದ್ದೆ. ಅದ್ರೊಳಗೆ ಒಂದ್ಸಲಿ ಗುರುಜಿ ಹೇಳಿದ್ದಾರೆ, ಅಹಂಕಾರ ನಾಶ ಆಗತ್ತಾ ಅಂದ್ರೆ ನಾಶ ಆಗಲ್ಲ, ಅದು ಶುದ್ಧ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನಾಶ ಯಾವ್ದು ನಾಶ ಆಗಲ್ಲ, ಏನೇನಿದೆಯೋ ಅಸ್ತಿತ್ವ ಎಲ್ಲ ಹಾಗೆ ಇರುತ್ತೆ. ಅದನ್ನ ನಾನು ನೋಡೋ ದೃಷ್ಟಿಕೋನ ಬದಲಾಗತ್ತೆ. ಅಹಂಕಾರಕ್ಕೆ ನಾನು ದೇಹ ಮನ್ಸು ಅಂತ ಅನ್ಕೊಂಡಿರೋ ಅಹಂಕಾರ ಏನಾಗತ್ತೆ, ಆ ಜ್ಞಾನ ಬಂದಾಗ ಇದು ನಾನಲ್ಲ ಅಂತ ಶಿಫ್ಟ್ ಆಗ್ತದೆ. ಈ ದೇಹ ಯಾವ್ದು ಅಲ್ಲ. ಹಾಗಾಗಿ ಅದು ಶುದ್ಧ ಅಹಂಕಾರ ಉಳ್ಕೊಳತ್ತೆ ಅಷ್ಟೇ ಹೊರತು ಈ ಏನು ಮಿಥ್ಯದಲ್ಲಿ ನಾವು ಇಟ್ಕೊಂಡು ಹೇಳ್ತಾ ಇದೀವಲ್ಲ ದೇಹ ಬುದ್ಧಿ ಮನಸ್ಸು ಅಂತ ಹೇಳಿ ಅನ್ಕೊಂಡಿರೋವಂಥದ್ದು, ಅದು ಮಾತ್ರ ಹೋಗುತ್ತೆ ಅನ್ಸುತ್ತೆ. ಯಾವ್ದು ನಾಶ ಅನ್ನೋದು ಇಲ್ಲ ಅನ್ನೋದು. ಅದನ್ನ ಗುರೂಜಿ ಯಾವ್ದೋ ಹಳೆದು ನೋಡ್ತಾ ಇದ್ದೆ, ನೋಟ್ಸ್ ನಾನು ತೆಗೆದು ಅದ್ರೊಳಗೆ ಇದ್ದಿದ್ದು ಹಂಚ್ಕೊಂಡೆ. ಉಮಾ ಮೇಡಮ್, ಶುದ್ಧ ಅಂತ ಹೇಳಿದ್ರಲ್ಲ, ಅದು ಹೇಗೆ ಮೆಜರ್ ಮಾಡ್ಬೋದು? ಅದನ್ನ ಮೆಜರ್ ಮಾಡೋದಲ್ಲ, ಆತ್ಮನೇ ಶುದ್ಧ ಅಹಂಕಾರ. ಅಹಂಕಾರ ನಾನು ಅಂತ ನಾವು ಪ್ರತಿ ಹೇಳ್ತಾ ಇದೀವಲ್ಲ ರಚಿತಾ, ನಾನು ಅಂತ ಹೇಳ್ತಾ ಇದೀವಲ್ಲ, ಆ ನಾನು ಅನ್ನೋದ್ ದೇಹ ಅನ್ಕೊಂಡಿದ್ ಬಿಟ್ಬಿಟ್ಟು ನಾನು ಶುದ್ಧ, ನಾನು ಅಹಂ ಅಂದ್ರೆ ಶುದ್ಧ. ಅದಕ್ಕೆ ಆತ್ಮ ಬ್ರಹ್ಮ ಎಲ್ಲ ವೇರಿಯೇಷನ್ಸ್ ಇರತ್ತಲ್ಲ. ಅಂದ್ರೆ ಇಲ್ಲ, ನಾವ್ ತಂದ್ಕೊಂಡಿರೋದು ನನ್ ಕಲ್ಪನೆಯಲ್ಲಿ ಅದಕ್ ವೇರಿಯೇಷನ್ ಇದಕ್ ವೇರಿಯೇಷನ್ ಅಂತ ಯಾವ ವೇರಿಯೇಷನ್ ಇಲ್ಲ, ಇರೋದು ಒಂದೇ ಅಷ್ಟೇ. ಅಲ್ಲ, ಈಗ ರಜಿತಾ ವೇರಿಯೇಷನ್ ಅಂದ್ರೆ ಇವಾಗ ಫೈರ್ ಫಾರ್ ಎಕ್ಸಾಂಪಲ್, ಫೈರ್ ಹೇಳಿದ್ರಲ್ಲಪ್ಪ. ಸೊ ಫೈರ್ ನ ನೀವು ಹೆಂಗೆ, ಅದೇ ನಿಮ್ಗೆ ಆಕ್ಚುಲಿ ನೀವು ಪ್ರೋಗ್ರೆಸ್ ಆಗ್ತಿದ್ದೀರಾ ಅನ್ನೋದಕ್ಕೆ ಫೈರ್ ಇಸ್ ದ ಬೆಂಚ್ ಮಾರ್ಕ್ ಅಂತ ಆತರ ಗುರುಜಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಈಗ ಕೋಪ, ವಿಪರೀತ ಕೋಪ ಬರ್ತಾ ಇದ್ದವ್ರಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಾಗ ಅಲ್ಲಿ ಏನಾಯ್ತು, ಅಹಂಕಾರ ಸ್ವಲ್ಪ ಮಟ್ಟಿಗೆ ಶುದ್ಧ ಆಯ್ತು. ಹಾಗೆ ಇದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಪರ್ಸೆಂಟೇಜು ಅಂದ್ರಲ್ಲ ನೀವು. ಹಾಗೆ ಅದು ಸ್ವಲ್ಪ ಖಂಡಿತ ಸ್ವಲ್ಪನೇ ಶುದ್ಧ ಆಗ್ತಾ ಬರುತ್ತೆ. ಒಂದೇ ಸತಿ ಪೂರ್ತಿ 100% ಆಗೋಗ್ಬಿಡುತ್ತೆ ಆ ತರ ಇಲ್ಲ. ಆಕ್ಚುಲಿ ಪೂರ್ತಿ 0 ಆಗೋಗ್ಬಿಡುತ್ತೆ ಈ ಬೇರೆ ಕೊಳಕೆಲ್ಲ ಅನ್ನೋದು ಇಲ್ಲ. ಜ್ಞಾನಿನಲ್ಲೂ ಸ್ವಲ್ಪ ಉಳ್ಕೊಂಡಿರುತ್ತೆ. ಬಟ್ ಡಾಮಿನೆಂಟ್ಲಿ ಅದು ಸತ್ವ, ಒಳ್ಳೆ ಗುಣಗಳು ಡಾಮಿನೇಟ್ ಆಗಿರುತ್ತೆ ಅಷ್ಟೇ. ಲಾಸ್ಟ್ ಟೈಮ್ ಅಲ್ಲಿ ವಾಸನಾ ಸ್ಕೇಲ್ ಅಂತಾನೆ ಒಂದು ನಾವು ಗುರೂಜಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಲ್ಲಿ ಅದ್ ಹೇಗಿರುತ್ತೆ ಅಂತ ಸ್ಕೇಲ್ ಇದ್ರೊಳಗೆ ಹೇಳ್ತಾರೆ. ಎನ್ಲೈನ್ಮೆಂಟ್ ಅನ್ನೋದು 700 ಇರುತ್ತೆ, ಆಮೇಲೆ ಪೀಸ್ 600 ಆಗುತ್ತೆ, ಹೇಗೆ ರೆಡ್ಯೂಸ್ ಆಗ್ತಾ ಬರುತ್ತೆ ಅಂತ ಹೇಳಿ ಅದು ತುಂಬಾ ಚೆನ್ನಾಗಿ ಲಾಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡಿದ್ರು. ಅದು ಯಾಕೋ ಅಷ್ಟೊಂದು ಇದಾಗಿ ಹೇಳಿಲ್ಲ ಅನ್ಸುತ್ತೆ, ತುಂಬಾ ಚೆನ್ನಾಗಿ ಬಂದಿದೆ ಅದು. ನಾವು ಒಂದ್ಸತಿ ಅದು ಎಷ್ಟರ ಮಟ್ಟಿಗೆ ಅವ್ರು ಸರಿಯಾಗಿ ರೀಡಿಂಗ್ ಮಾಡಿದ್ರು ಗೊತ್ತಿಲ್ಲ. ಒಂದು ಹಿಂದೆ ಅಂದ್ರೆ ಈ ಗುರುಗಳಿಗೆ ಹತ್ರ ಬರೋದಕ್ಕಿಂತ ತುಂಬಾ ಹಿಂದೆ ಒಂದು NLP ಅಂತ ಒಂದು ಕೋರ್ಸು ನಾನ್ ಮಾಡ್ಲಿಲ್ಲ, ನಮ್ ಫ್ರೆಂಡ್ ಮಾಡಿದ್ರು. ಆ ಕೋರ್ಸ್ ಅಲ್ಲಿ ಹೋಗಿದ್ದಾಗ ಅವರೊಂದು ಇಂಟ್ರೊಡಕ್ಟರಿ ಸೆಷನ್ ಏನೋ ಮಾಡಿದ್ರು. ಅದ್ರಲ್ಲಿ ಅವ್ರೇನ್ ಮಾಡಿದ್ರು, ಈ ಫೋಟೋಗಳು ಯಾರೋ ಇವಾಗ ರಮಣ ಮಹರ್ಷಿಗಳ ಫೋಟೋ ಹಿಂಗೆ ಇಟ್ಕೊಂಡು
ಅದೇನೋ ಅದ್ರದ್ದು ಪ್ರೋಸೆಸ್ NLP ಏನೋ ಬೇರೆ ತರ ಮಾಡಿಸ್ತಾರ. ಅದು ಹಾಗಿಟ್ಕೊಂಡು ನೋಡಿದಾಗ ಅವ್ರ ಪ್ಯೂರಿಟಿ ಎಷ್ಟು ಅಂತ ಬರುತ್ತೆ ಎಲ್ಲ ಸ್ಕೇಲ್ಸ್. ಸೊ ಇದ್ರಲ್ಲಿ ಅವ್ರು ಹೇಳಿದ್ದು ಇದೆಲ್ಲ ಅವರವ್ರ ಹೇಳಿಕೆ, ಇದು ಎಷ್ಟು ನಿಜ ಸುಳ್ಳು ಅದು ನಮಗ್ ಗೊತ್ತಿಲ್ಲ. ಅವ್ರ ಹೇಳಿಕೆ ಪ್ರಕಾರ ಬುದ್ಧ, ಕೃಷ್ಣ, ಜೀಸಸ್ 3 ಕಂಪ್ಲೀಟ್ ಟಾಪ್ ಲೆವೆಲ್. ಆಮೇಲೆ ರಮಣರು ಅದಕ್ಕಿಂತ ಸ್ವಲ್ಪ ಕೆಳಕ್ಕೆ, 75-78% ಏನೋ ಹೇಳಿದಾಗ ಜ್ಞಾಪಕ ನನ್ಗವರು. ರಾಮಕೃಷ್ಣ ಪರಮಹಂಸರು ಇನ್ನೂ ಸ್ವಲ್ಪ ಕಡಿಮೆ, ರಮಣರಿಗಿಂತ ಸ್ವಲ್ಪ ಕಡಿಮೆ ಅಂತ ಅವ್ರು ಹೇಳಿದ್ದು. ಹಾಗೆ ಅಂದ್ರೆ ಇವಾಗ ಶುದ್ಧ ಆಗತ್ತಾ ಅಹಂಕಾರ ಎಷ್ಟು ಇದು ಅನ್ನೋದಕ್ಕೆ ಸುಮ್ನೆ ಅದೊಂದು ಇದು ಹೇಳಿದೆ ಅಷ್ಟೇ. ಅದು ಅವ್ರು ಮೆಜರ್ ಮಾಡಿದ ಸ್ಕೇಲ್ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅದು ಗೊತ್ತಿಲ್ಲ ನಮ್ಗೆ. ಗುರೂಜಿ ಬ್ರಹ್ಮವಿದ್ ಅಂತ ಹೇಳಿ ನಾವು ಮುಗಿಸ್ಬಿಡ್ತಾರೆ ಎಲ್ಲದಕ್ಕೂ ಅವರು. ನಮ್ಮನ್ನೇ ನಾವು ವಿಶ್ಲೇಷಣೆ ಮಾಡ್ಕೊಂಡ್ರು ನಮ್ಮಲ್ಲಿ ಹೇಗೆ ಈ ಒಂದು ವಿಕಾರಗಳು ಕಡಿಮೆ ಆಗ್ತಾ ಹೋಗುತ್ತೆ, ಶಾಂತತೆ ಹೆಚ್ಚಾಗ್ತಾ ಹೋಗುತ್ತೆ, ಎಲ್ರ ಬಗ್ಗೆ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅದ್ರ ಮೇಲೆ ಅದು ಶುದ್ಧತೆ ಆಗ್ತಾ ಹೋಗುತ್ತೆ. ಆಮೇಲೆ ಮುಂದಕ್ಕೂ ಅಹಂಕಾರ ಅನ್ನೋದು ಆಮೇಲೆ ಮನಸ್ಸಿನ ಒಂದು ಭಾಗ ಅಲ್ವಾ ಮೇಡಮ್? ಏನಮ್ಮ? ಅಹಂಕಾರ ಅನ್ನೋದು ಮನಸ್ಸಲ್ಲೇ ಒಂದು ಭಾಗ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ 4 ಪಾರ್ಟ್ ಇರುತ್ತಲ್ಲ. ಸೊ ನಮ್ಮ ಮನಸ್ಥಿತಿ ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ. ಅಂದ್ರೆ ಸೊ ಆ ಮನಸ್ಥಿತಿಯನ್ನ ನಾವು ಚಿತ್ತಶುದ್ಧಿ ಅಂತ ಹೇಳ್ತೀವಲ್ಲ, ಚಿತ್ತಶುದ್ಧಿ ಅನ್ನೋದು ಅಹಂಕಾರ ಶುದ್ಧಿ. ಅಹಂಕಾರಕ್ಕೆ ರಿಲೇಟೆಡ್ ಇದು ಪೂರ್ತಿ ಆ ಟೋಟಲ್ ಇದ್ರಲ್ಲೇನೆ ಬರೋದು ಪ್ಯಾಕೇಜ್ ಅದು. ಪ್ಯಾಕೇಜ್ ಶುದ್ಧಿ ಆಗ್ತಾ ಅಹಂಕಾರ ಶುದ್ಧ ಹಾಕೊಂಡು ಹೋಗುತ್ತೆ. ಅಂದ್ರೆ ನಮ್ಮಲ್ಲಿ ಮೊದಲಿರೋ ಸ್ವಭಾವ ಸ್ವಲ್ಪ ಚೇಂಜ್ ಆಗಿದ್ರೆ ಅದು ಅಹಂಕಾರ ಇದು ಹೋಗಿ ಈ ಶುದ್ಧವಾದ ಅಹಂಕಾರ ನಮ್ಮಲ್ಲಿ ಬರುತ್ತೆ ಅಂತ ಅರ್ಥನ ಮೇಡಮ್? ಹೌದಲ್ಲ? ಈಗ ಮೊದಲು ಕೋಪ ಅದು ಯಾನ ಆತರ ಒಂಥರ ಇರ್ತಾ ಇತ್ತು, ಇವಾಗ ಅದೆಲ್ಲ ಕಡಿಮೆ. ಈಗ ನೋಡಿ, ಫಸ್ಟ್ ಇವಾಗ ರಜಿತನ ಸುಮ್ನೆ ಉದಾಹರಣೆ ತಗೊಳ್ಳೋಣ. ರಜಿತಾ ಅವ್ರ ಪಾಡ್ದವ್ರು ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಅವ್ರ ಸಂಸಾರ ಅನ್ಕೊಂಡಿದ್ರ. ಆಮೇಲೆ ಹೆಂಗೋ ಇದಕ್ ಬಂದ್ ಸಿಕ್ಕಾಕೊಂಡ್ರ ಗುರುಗಳ ಹತ್ರ. ಆಯ್ತು, ಈ AVSಗೆಲ್ಲ ಬಂದ್ರಪ್ಪ. ಬಂದಾಗ ಇದ್ರಲ್ಲಿ ಒಂದ್ ಸ್ವಲ್ಪ ರುಚಿ ಬಂತು. ಅವಾಗ ಅವ್ರೇನಂದ್ರು, ಒಂದ್ಸರ್ತಿ ಮಕ್ಳಿಗೆ ನಾನು ತುಂಬಾ ಪ್ರೆಷರ್ ಹಾಕ್ತಾ ಇದ್ದೆ. ಮೊದ್ಲು ಅವ್ರಿಷ್ಟು ಪರ್ಸೆಂಟೇಜೇ ತಗೋಬೇಕು ಅಂತ ಇತ್ತು. ಆಮೇಲೆ ಅನ್ನಿಸ್ತು, ಅಯ್ಯೋ ಇಟ್ಸ್ ಓಕೆ, ಪರವಾಗಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಲಿ ಪರವಾಗಿಲ್ಲ, ಅದೇನ್ ದೊಡ್ಡ ಇದಲ್ಲ, ಅವ್ರು ಒಳ್ಳೆ ರೀತಿನಲ್ಲಿ ಮುಂದೆ ಬರೋದು ಇಂಪಾರ್ಟೆಂಟು ಅಂತ ನಾನು ಇವಾಗ ಅಷ್ಟು ಟೆನ್ಷನ್ ಮಾಡ್ಕೊಳಲ್ಲ ಮೇಡಮ್. ಮೊದ್ಲಿನಷ್ಟು ನಾನು ಪರವಾಗಿಲ್ಲ, ಸ್ವಲ್ಪ ಹೊತ್ತು ಆಟ ಆಡ್ಕೊಂಬನ್ನಿಪ್ಪ, ಆಮೇಲೆ ಓದ್ಕೊಳ್ಳಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ. ಅಲ್ಲೇನಾಯ್ತು, ಇಲ್ಲಿಗೆ ಬಂದು ಈ ಟೀಚಿಂಗ್ಸ್ ಕೇಳಿದಾಗ ಅವ್ರಿಗೆ ಯಾವುದು ಅತಿಯಾದ ಮುಖ್ಯ, ಹಂಗಂತ ಹೇಳಿ ಓದೋದು ಅಮುಖ್ಯ ಅಂತಲ್ಲ, ಬಟ್ ಯಾವುದು ಅತಿಯಾಗಿ ಮುಖ್ಯ, ಯಾವುದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸೋದು ಅನ್ನೋ ಒಂದು ಜ್ಞಾನ ಇಲ್ಲಿ ಬಂದಿದ್ರಿಂದ ಅವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಆ ರೀತಿಯ ಒಂದು ಮಕ್ಕಳಿಗೆ ತುಂಬಾ ಪ್ರೆಷರ್ ಕೊಡ್ಬೇಕು ಅನ್ನೋ ಒಂದು ಏನು ಕಲ್ಪನೆ ಇತ್ತು, ಅದು ಹೋಯ್ತು. ಅಲ್ಲಿ ಅಷ್ಟ್ರ ಮಟ್ಟಿಗೆ ಚಿತ್ತಶುದ್ಧಿ ಆಯ್ತು, ಅಷ್ಟ್ರ ಮಟ್ಟಿಗೆ ಅಹಂಕಾರ ಪ್ಯೂರಿಫೈ ಆಯ್ತು. ಹಂಗೆ ಒಂದು ಎಕ್ಸಾಂಪಲ್ ಅದು. ಆ ರೀತಿ ಸಣ್ಣ ಹಾಕೊಂಡು ಹೋಗುತ್ತದು. ಯಾಕೆಂದ್ರೆ ನೀವು ಇವ್ರು ಹೇಳ್ದಂಗೆ ಸತ್ವ, ರಜಸ್ಸು, ತಮಸ್ಸು 3 ಆಕ್ಟ್ ಆಗ್ತಾನೆ ಇರುತ್ತೆ. ಯಾವಾಗ್ಲೂ ಸತ್ವದಲ್ಲಿರಕ್ಕಾಗಲ್ಲ. ರಜಸ್ಸು ಬರ್ತಾ ಇರುತ್ತೆ, ತಮಸ್ಸು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಚಿತ್ತದಲ್ಲಿ ಎಷ್ಟೋ ಕಾಲದಿಂದ ಸಂಗ್ರಹ ಆಗಿರುವಂತ ಬೇಕಾದಷ್ಟು ಇರುತ್ತೆ ಕೊಳಕು. ಅದು ಇದು ಒಂದು ಡಾಮಿನೇಟ್ ಆದಾಗ ಅದು ಒಂದಿಷ್ಟು ಬರುತ್ತೆ ಮೇಲಕ್ಕೆ. ಹಾಗೆ ಸುತ್ತಲೂ ಸೇರ್ಕೊಂಡು ಬರ್ತಾ ಇರುತ್ತೆ. ಆಗ ನಮ್ಮ ಆಕ್ಷನ್ಸು, ನಮ್ಮ ಈ ಒಂದು ಜ್ಞಾನವನ್ನ ನಾವು ಹೆಚ್ಚು ಒಳಕೊಳಕ್ಕೆ ಕಳಿಸ್ತಾ ನ್ಯಾಚುರಲಿ ಚಿತ್ತಶುದ್ಧಿ ಆಗ್ತಾ ಬರುತ್ತೆ. ಸೊ ಆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಶುದ್ಧವಾದ ಅಹಂಕಾರ. ಬಹಳ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಗುರುಗಳು ಹೇಳಿರೋದು ಫೈರ್ ತುಂಬಾ ಚೆನ್ನಾಗಿದೆ. ಅಂದ್ರೆ ನಮ್ಗೆ ನಮ್ಮ ಲೆವೆಲ್ಗೆ ಇಳಿದು ನಾವು ಏನನ್ನ ನಾವು ಹೌದಾ ಸಾಧನೆ ಹಾದಿಲಿ ಕರೆಕ್ಟ್ ಆಗಿದೀವಾ ಇಲ್ವಾ, ನಮ್ಮಲ್ಲಿ ಏನಾದ್ರು ಒಂದ್ ಚುಚ್ಚಿ ಬದಲಾವಣೆ ಇದೆಯಾ, ನಾವು ಮುಂದಕ್ಕೆ ಹೋಗ್ತಿದೀವ, ಪ್ರಗತಿನ ಅಲ್ವಾ ಅನ್ನೋದನ್ನ ತಿಳ್ಕೊಳಕ್ಕೆ ನಮ್ ಲೆವೆಲ್ಗೆ ಇಳಿದು, ನಿಮ್ ಕೋಪ ಕಡಿಮೆ ಆಗಿದ್ಯಾ, ನಿಮ್ಮ ಕ್ರಿಟಿಸಿಸಮ್ ಕಡಿಮೆ ಆಗಿದ್ಯಾ, ನಿಮ್ಮ ನಾನು ಅನ್ನೋದು ಒಂದು ಅಹಂಕಾರ ಕಡಿಮೆ ಆಗಿದ್ಯಾ ಅನ್ನೋದಕ್ಕೆ ಎಲ್ಲವನ್ನು ವಿಶ್ಲೇಷಣೆ ಮಾಡ್ಕೊಂಡು ಅದು ಆ ಟ್ರಯಾಂಗಲ್ ಹೇಳಿದಾರಲ್ಲ ಮೇಡಮ್, 1 2 3 ಬ್ರಹ್ಮವಿದ್ ಬ್ರಹ್ಮವರ ಅವರ ಜ್ಞಾನಿಗಳ ಒಂದು ಸ್ಟೇಜ್ ಹೇಳುವಾಗ್ಲೂ ಮೇಲ್ಮೇಲಕ್ಕೆ ಹೋಗ್ತಾ ನಿಧಾನಕ್ಕೆ ಹೋಗೋದು, ನಿಧಾನಕ್ಕೆನೆ, ಸಡನ್ ಆಗಿ ಆಗಲ್ಲ. ಉಮಾ ಮೇಡಮ್ ಹೇಳ್ದಂಗೆ ಅಹಂಕಾರ ಗೊತ್ತಾಗುತ್ತೆ ನಮ್ಗೆ, ಗೊತ್ತಾಗುತ್ತೆ, ಖಂಡಿತ ಗೊತ್ತಾಗ್ತಾ ಇದೆ. ಗೊತ್ತಾಗಿದ್ದಕ್ಕೆ
ಹೌದು, ಕಲ್ಯಾಣಿ ಮೇಡಮ್ ಹೇಳ್ದಂಗೆ ಕ್ಲಾಸ್ ಬರುತ್ತೆ ಯಾವಾಗ ಅಂತ ಕೂತ್ಕೊಳ್ಳೋಷ್ಟ್ರ ಮಟ್ಟಿಗೆ ಮಿಸ್ ಮಾಡ್ಕೊಬಾರ್ದು. ಇಲ್ಲೊಂದ್ ಸ್ವಲ್ಪ ನಮ್ಗೆ ಕಿವಿಗೆ ಶ್ರವಣ ಒಂದಷ್ಟು ಒಳ್ಳೆಯ ಕಾಲ ಕಳಿಬೋದು, ಚಿತ್ತ ಸಮಾಧಾನವಾಗಿರುತ್ತೆ ಅನ್ನೋದು ಅಂತೂ ಒಂದು ಅಷ್ಟ್ರ ಮಟ್ಟಿಗಾದ್ರೂ ಒಂದು ಇಂಪ್ರೂವ್ಮೆಂಟ್ ಬಂದಿದೆ. ಮತ್ತೆ ಈ ಅಹಂಕಾರ, ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ 4 ರಿಲೇಟೆಡ್ ಒಂದಕ್ಕೊಂದು. ರಚಿತಾ ಕೇಳ್ದಂಗೆ ಅಹಂಕಾರ ಶುದ್ಧ ಅಹಂಕಾರ ಅಥವಾ ಅಹಂಕಾರ ಜೀವಿಯ ಅಹಂಕಾರ ಅಂತ ಯಾಕೆ ಹೇಳ್ತಾರೆ? ಅಹಂಕಾರ ನಾಶ ಆಯ್ತು ಅಂದ್ರೆ ಅಹಂಕಾರ ಇಲ್ಲ, 0 ಅಂತ ನಲಿಫೈ ಮಾಡ್ಬೋದಿತ್ತು. ಅವ್ರು ಶುದ್ಧ ಅಹಂಕಾರ ಅಂತ ಅದನ್ನ ವರ್ಷನ್ ಚೇಂಜ್ ಮಾಡಿದ್ದಾರೆ, ಅಹಂಕಾರನ ಶುದ್ಧವಾಗಿ ಮಾಡಿದ್ದಾರೆ. ಸೊ ಅಹಂಕಾರ ಮಸ್ಟ್ ಬಿ ದೇರ್ ಅಂತ ಉಮಾ ಮೇಡಮ್ ಹೇಳ್ದಂಗೆ ಅದು ಇರ್ಲೇಬೇಕು. ಅಹಂಕಾರನೂ ಇರ್ಬೇಕು, ಚಿತ್ತನೂ ಇರ್ಬೇಕಾದ್ರೆ ಶುದ್ಧಿಯಾದ ಚಿತ್ತ ಇರ್ಬೇಕು, ಬುದ್ಧಿ ಜ್ಞಾನ ಇರ್ಬೇಕು, ಎಲ್ಲವೂ ಇರ್ಬೇಕು. ಅದು ವರ್ಷನ್ ಶುಡ್ ಬಿ ಚೇಂಜ್ ಅಂತ, ಅದು ಪ್ಯೂರಿಫೈ ಒಂಚೂರು ಸ್ವಲ್ಪ ಹೊಳಪು ಉಮಾ ಮೇಡಮ್ ಹೇಳ್ದಾಗ ಪಾಲಿಶ್ ಮಾಡಿ ಎಲ್ಲೋ ಅಲ್ಲೆಲ್ಲೋ ಕೂತ್ಕೊಂಡಿದೆ, ಪಾಲಿಶ್ ಮಾಡಿ ಇಟ್ಕೋಬೇಕು. ಲಾಸ್ಟ್ ಟೈಮ್ ಒಂದು ಎಮೋಷನ್ ಮೀಟರ್ ಅಂತ ಹೇಳಿದ್ರು ನೋಡಿ. ಎಮೋಷನ್ ಮೀಟರ್ ಅಲ್ಲಿ 3 ಫೇಸಸ್ ತೋರಿಸಿದ್ದಾರೆ ಅವರು. ಒಂದು ಸ್ಯಾಡ್ನೆಸ್, ಅದು ಫೈರ್ ಹೇಗೆ ಅನ್ನೋದು ಆ ಮೀಟರ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ ಆ ಪಿಕ್ಚರ್ಗಳು. ಇನ್ನೊಂದು ಒಂದ್ ಸ್ವಲ್ಪ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಬರುತ್ತೆ, ಆಮೇಲೆ ಸ್ಮೈಲಿಂಗ್ ಫೇಸ್ ಬರುತ್ತೆ. ಹಾಗೆ ಅದು ತುಂಬಾ ಚೆನ್ನಾಗಿ ಆ ಫೈರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 3 ಫೇಸಸ್ ಕೊಟ್ಬಿಟ್ಟು 3 ಮೀಟರ್ ಹೆಂಗ್ ಹೋಗ್ತಾ ಇರತ್ತೆ ಅಂತ ಹೇಳಿದ. ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಟೈಮ್. ಅದೇ ಈ ಸಲ ಅದೇ ಕಂಟಿನ್ಯೂ ಆಗುತ್ತೆ ಒಂದ್ ಸ್ವಲ್ಪ. ಮತ್ತೆ ಮೇಡಮ್, ಆ ಫೈರ್ಗೆ ಈ ಶುದ್ಧ ಅಹಂಕಾರಕ್ಕೆ ಹೆಂಗ್ ರಿಲೇಟ್ ಮಾಡ್ಬೋದು ಅಂದ್ರೆ, ಇವಾಗ ಕಾತ್ಯಾಯನಿ ಮೇಡಮ್ ಹೇಳಿದ ಪ್ರಕಾರ ಫೈರ್ ಕಡಿಮೆ ಆಗ್ತಾ ಇದೆಯಾ, ಅಹಂಕಾರ ಶುದ್ಧ ಆಗ್ತಾ ಇದೆ. ಹಂಗೆ ಫೈರ್ ಜಾಸ್ತಿ ಇದೆಯಾ, ಅಹಂಕಾರ ಕಡಿಮೆ ಆಗಿಲ್ಲ, ತುಂಬಾ ಇದೆ. ಫೈರ್ ಕಡಿಮೆ ಆದಂಗೆ ಅಹಂಕಾರ ಶುದ್ಧ ಆಗ್ತಾ ಇರುತ್ತೆ. ಅದೇ ಈ ಮ್ಯಾಥ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇಲ್ಲ, ಇನ್ವರ್ಸ್ಲಿ. ವೆನ್ ದ ಫೈರ್ ರೆಡ್ಯೂಸಸ್, ಅದೇ 1 ಅಹಂಕಾರ. ಫೈರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 ಅಹಂಕಾರ. ಸೊ ಅಹಂಕಾರ ಇನ್ಕ್ರೀಸಸ್ ಅಂತಂದ್ರೆ ಇದು ಆತರ ಅಂತ ಅನ್ಕೊಂಡು ಇನ್ವರ್ಸ್. ಅದು ಉಮಾ ಮೇಡಮ್ ಹೇಳ್ದಂಗೆ ನಾವು ಮಿಸ್ ಮಾಡಿದ್ವಿ. ನಾನ್ ಸ್ವಲ್ಪ ಒಂಚೂರು ಮಿಸ್ ಮಾಡ್ತೀನಿ. ಇನ್ಮೇಲೆ ಒಂಚೂರು ಚಿಕ್ಕ ಕ್ವಶನ್ಸ್ ಯಾವ್ದು ಮಿಸ್ ಮಾಡ್ದಂಗ್ ಮಾಡೋಣ ಅಂತ ಅನ್ಕೊಂತೀನಿ. ಈಗ ಮುಗ್ದೇ ಹೋಯ್ತು ಅನ್ಸುತ್ತೆ. ಅದೇ ನೀವು ಹೇಳ್ದಾಗ ಮೀಟರ್ ಹಾಕಿದ್ರಲ್ಲ, ಗ್ರೀನು ರೆಡ್ ಯೆಲ್ಲೋ, ಹಿಂಗೆ ಅದು ಆಂಪ್ಲಿಮೀಟರ್ ನಮ್ಗೆ ಸ್ಪೀಡೋಮೀಟರ್ ಏನೋ ತೋರ್ಸುತ್ತಲ್ಲ, ಅದೆಲ್ಲ ತುಂಬಾನೇ ಚೆನ್ನಾಗಿದೆ. ಎಷ್ಟೊಂದು ಶ್ರಮ ತಗೊಂಡು ನಾವೇನ್ ಮಾಡ್ಬಿಡ್ತೀವಿ, ಸ್ಮಾಲ್ ಟಚ್ ಮಾಡಕ್ ಹೋಗಲ್ಲ. ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ನಮ್ಗೆ ನಮ್ ಲೆವೆಲ್ಗೆ ನಾವ್ ವಿಶ್ಲೇಷಣೆ ಮಾಡ್ಕೊಳಕ್ಕೆ, ನಾವು ಕಂಪಾರಿಸನ್ಗೆ ನಮ್ಗೆ ಅವೆಲ್ಲ ತುಂಬಾನೇ ಮುಖ್ಯ. ಗ್ರಾಸ್ ಲೆವೆಲ್ ಹೋಗ್ತೀವಿ, ರೂಟ್ ಲೆವೆಲ್ ರೂಟ್ ಲೆವೆಲ್ ನಮ್ಗೆ ಇವಾಗ ಬೇಕಾದ್ರೆ ರೂಟ್ ಲೆವೆಲ್ ನಮ್ಗೆ ಈಗ. ಇದ್ರ ಬಗ್ಗೆ ನಾವ್ ಒಂದ್ಸಲ ಕೇಳಿದ್ವಿ ಮೇಡಮ್ ಗುರುಜಿನ. ಅಂದ್ರೆ ನೀವ್ ಯಾರಾದ್ರೂ ಕ್ರಿಟಿಸೈಸ್ ಮಾಡ್ತಾರೆ, ಫಂಕ್ಷನ್ ಕರೆದ್ಬಿಟ್ಟು ನಿಮ್ಮನ್ನ ಸರಿಯಾಗಿ ವಿಚಾರಿಸ್ಕೊಳಲ್ಲ. ಗುರುಗಳು ಅಂತ ತುಂಬಾ ಇದ್ರಲ್ಲಿ ಕರೀತಾರೆ, ಆದ್ರೆ ಅವರು ಫಂಕ್ಷನ್ ಬಿಸಿ ಇದ್ಬಿಡ್ತಾರೆ. ನಿಮ್ಮನ್ನ ಬಂದಿದ್ದೀರಾ ಕೂತ್ಕೊಳ್ಳಿ ಅಂತ ಕೂಡ ಹೇಳೋಷ್ಟು ಅವ್ರಿಗೆ ಟೈಮ್ ಇರಲ್ಲ. ಅವಾಗ ನಿಮ್ಗೆ ಅವಮಾನ ಆಗಲ್ವಾ ಗುರುಜಿ? ಯಾಕೆ ಹೋಗ್ತೀರಾ ನೀವು ಆತರ ಫಂಕ್ಷನ್ಸ್ಗೆ ಅಂತ ಕೇಳಿದ್ದಕ್ಕೆ ಒಬ್ರು, ಅದಕ್ಕೆ ಗುರುಜಿ ಓಕೆ, ನಾನು ಫಂಕ್ಷನ್ಗೆ ನಾರ್ಮಲ್ ಮನುಷ್ಯನ ತರ ಹೋಗ್ತೀನಿ, ನನ್ಗೇನು ಆಗಲ್ಲ. ಅವ್ರು ಆತರ ಮಾಡಿದ್ರೆ ಅದು ಇಟ್ ಬಿಕಮ್ಸ್ ಆಬ್ಸ್ಟಕಲ್ ಫಾರ್ ದೇರ್ ಅವ್ರ ಎವಲ್ಯೂಷನ್ಗೆ ಅದು ತೊಂದರೆ ಆಗ್ಬೋದೇನೋ, ಬಟ್ ನನ್ಗೇನಾಗಲ್ಲ, ನಾನೇನು ಅದನ್ನ ತಲೆಗೆ ತಗೊಳಲ್ಲ ಅಂತ ಹೇಳ್ತಾರೆ. ನಾವ್ ಹಂಗ್ ತಗೋತೀವ ಮೇಡಮ್? ಯಾರಾದ್ರೂ ಫಂಕ್ಷನ್ ಕರೆದ್ಬಿಟ್ಟು ನಮ್ಮನ್ನ ಒಂದು ಹಾಯ್ ಅಂತ ಹೇಳಿಲ್ಲ ಅಂದ್ರೆ ಮನೆಗ್ ಬಂದ್ ಎಷ್ಟು ರಾದ್ಧಾಂತ ಮಾಡ್ಬಿಡ್ತೀವಿ. ಇನ್ ಮೇಲೆ ಅವ್ರ ಮನೆ ಕಡೆ ತಿರುಗ್ ಕೂಡ ನೋಡಲ್ಲ ನಾನು. ನನ್ನನ್ನು ಕರೆದ್ಬಿಟ್ಟು ಒಂದು ಹಾಯ್ ಕೂಡ ಹೇಳಲಿಲ್ಲ, ಚೆನ್ನಾಗಿದ್ದೀರಾ ಅಂತ ಕೂಡ ಕೇಳಲಿಲ್ಲ ಅಂತ ಎಷ್ಟು ರಾದ್ಧಾಂತ ಮಾಡ್ಬಿಡ್ತೀವಿ ನಾವು. ಹಾಗೆ ಜ್ಞಾನಿಗಳ ವರ್ತನೆಯಿಂದಾನೇ ನಾವು ಕಲಿಯೋದು ಎಷ್ಟೇ ಇರತ್ತೆ. ನನ್ನ ಅಹಂಕಾರ ಶುದ್ಧ ಆಗಿದೆಯಾ ಇಲ್ವಾ ಅಂತ ಅಲ್ಲೇ ತಿಳ್ಕೊಬಹುದು. ನಾನು ಹಂಗ್ ಮಾಡ್ತೀನಾ ಅಂತ ನಾನು ಬೆಂಚ್ ಮಾರ್ಕ್ ಹಾಕೋಬಹುದು. ಇವಾಗ ಗುರೂಜಿ ಅವರು ಯಾವ ತರ ನೋಡ್ತಾರೆ, ಅವ್ರ ಶಿಷ್ಯರೇ ಕರೆದು ತುಂಬಾ ಬಲವಂತ ಮಾಡಿ ಕರೀತಾರಂತೆ. ಅವಾಗ ಹೋದಾಗ ಒಂದು ಮಾತು ಕೂಡ ಆಡೋದು ಇರ್ಲಿ, 2 ಬ್ಯಾಚ್ 3 ಬ್ಯಾಚ್ ಆದ್ಮೇಲೂ ಕೂಡ ಊಟಕ್ಕೆ ಬನ್ನಿ ಅಂತ ಕೂಡ ಕರಿಯಲ್ಲ ಎಷ್ಟೋ ಜನ. ಆವಾಗ ನೀವ್ ಯಾಕೆ ಗುರುಜಿ ಅಂತವ್ರ ಫಂಕ್ಷನ್ಸ್ಗೆಲ್ಲ ಯಾಕೆ ಹೋಗ್ತೀರಾ ಅಂತ ಕೇಳಿದಕ್ಕೆ, ಇಟ್ಸ್ ಓಕೆ, ಪರವಾಗಿಲ್ಲ, ನನ್ಗೇನು ತೊಂದ್ರೆ ಇಲ್ಲ ಅಂತಾರೆ ಅವರು. ಅದೇ ನಾವಾದ್ರೆ ಹಂಗಿರ್ತೀವ ಮೇಡಮ್? ಅಷ್ಟ್ರಲ್ಲೇ ಗೊತ್ತಾಯ್ತು ನಮ್ಗಿನ್ನೂ ಅಹಂಕಾರ ಇದೆ, ನಮ್ಗೆ ಅವಮಾನ ಆಗತ್ತಲ್ವಾ.
ನೋಡು ಕರ್ದು ಒಂದು ಮಾತಾಡಿಸ್ಲಿಲ್ಲ ಅನ್ನೋದೊಂದಿರುತ್ತೆ. ಹಾಗೆ ರಜಿತಾ ನೀನ್ ಹೇಳ್ದಂಗೆ ನಮ್ಗೆ ಅವಮಾನ ನನಗೆ ಅವಮಾನ ಅಂತ ಅಲ್ಲಿ ನಾನು ಬಂದ್ಬಿಡ್ತಲ್ಲ ಹಂಗಾಗಷ್ಟೆ. ಈಗ ನಾನ್ ಬಿಟ್ಟಿಲ್ವಲ್ಲ ಅದಕ್ಕೋಸ್ಕರ ನನ್ಗಿನ್ನು ಪೂರ್ಣ ಅರಿವಾಗಿಲ್ವಲ್ಲ ನಾನು ಯಾರು ಅಂತ, ಬಟ್ ಅದಕ್ಕೆ ಇಲ್ಲಿ ಇವೆಲ್ಲ ಬರ್ತಾ ಇರತ್ತೆ. ಇನ್ನೊಂದು ದೃಷ್ಟಿಕೋನ ಹೇಗೆ ಅಂದ್ರೆ, ಈಗ ಅವ್ರ ಗುರು ಜೊತೆ ಒಬ್ಬ ಶಿಷ್ಯ ಹೋಗಿರ್ತಾನೆ, ಅವನು ಇದನ್ನೆಲ್ಲ ಈ ತರ ಅವ್ರ ಗುರುಗಳಿಗೆ ಅವಮಾನ ಆಗಿದ್ದನ್ನ ನೋಡಿದಾಗ ಅವನು ಪ್ರೊಟೆಸ್ಟ್ ಮಾಡ್ಬೇಕಾ, ಅಥವಾ ಅವನು ಸುಮ್ಮನೆ ಇದ್ರೆ ಅವನು ಅಹಂಕಾರ ಶುದ್ಧ ಅಂತೀವ, ಅಥವಾ ಅವನು ಪ್ರೊಟೆಸ್ಟ್ ಮಾಡ್ಬೇಕಾ, ಹೇಗೆ ಅವನ ನಡವಳಿಕೆ ಇರ್ಬೇಕು ಅಂತ ಒಂದು ಪ್ರಶ್ನೆ ಬಂತು. ಅಂದ್ರೆ ಶಿಷ್ಯನ ಜವಾಬ್ದಾರಿ ಏನು? ಈಗ ನಮ್ಮ ತಾಯಿನಾಡಿಗೆ ನಾವು ನಮ್ಮ ದೇಶಕ್ಕೆ ಯಾರಾದ್ರೂ ನಮ್ಮ ಅಥವಾ ನನ್ನ ತಾಯಿಗೆ ಯಾರಾದ್ರೂ ಅವಮಾನ ಮಾಡಿದಾಗ ನಾನ್ ಸುಮ್ಮನೆ ಇರ್ಬೇಕಾ ಅನ್ನೋ ತರ ಪ್ರಶ್ನೆ. ಸೊ ನಮ್ಮ ಅಹಂಕಾರ ಶಿಷ್ಯನ ದೃಷ್ಟಿಕೋನದಿಂದ ನೋಡಿದಾಗ ಅವನು ಆಕ್ಷನ್ ತಗೊಳ್ಳೇಬೇಕಾಗತ್ತೆ. ಸೊ ಆವಾಗ ಅವು ಶಿಷ್ಯನ ಅಹಂಕಾರ ಪ್ಯೂರಿಫೈ ಆಗಿದೆ ಅಂತ ಅರ್ಥ. ಯಾಕೆಂದ್ರೆ ಜವಾಬ್ದಾರಿಯುತವಾಗಿ ಏನ್ ಬೇಕು ಅದು ಆಕ್ಷನ್ ತಗೋಬೇಕು ಅಂತ ಬಂತು. ಸೊ ಅದೇ ಜ್ಞಾನಿಯ ದೃಷ್ಟಿಕೋನದಿಂದ ನೋಡಿದಾಗ ಸೊ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿದಾಗ ನಾವು ಮೆಷರ್ ಮಾಡ್ಬೋದು ಅಹಂಕಾರ ಹೇಗೆ ಪ್ಯೂರಿಫೈ ಆಗ್ತಾ ಇದೆ ಅಂತ. ಇದು ನಿನ್ನೆ ಡಿಸ್ಕಷನ್ ಆಯ್ತು ಮೇಡಮ್ ಗುರುಜಿ ಜೊತೆ, ಅದಕ್ಕೆ ನಾನು ಹಂಚ್ಕೊಂಡೆ. ಅಂದ್ರೆ ರಚಿತಾ ನೀ ಹೇಳಿದ್ದು ಈಗ ಒಂದು ಇದನ್ನ ಅಪ್ಲೈ ಈಗ ಮಾಡ್ಕೊಳ್ಬೋದು ಅಂತ, ಚೇಂಜ್ ವಾಟ್ ಯು ಕ್ಯಾನ್ ಅಕ್ಸೆಪ್ಟ್ ವಾಟ್ ಯು ಕ್ಯಾಂಟ್ ಅಂತ. ಈಗ ಅಲ್ಲಿ ಬದಲಾವಣೆ ನೀನ್ ಮಾಡ್ಬೋದು, ಅಂದ್ರೆ ವ್ಯಾವಹಾರಿಕ ದೃಷ್ಟಿಯಿಂದ ನೀನ್ ಬದಲಾವಣೆ ತಂದ್ರೆ ಅವನಲ್ಲಿ ಅವನ್ ತಪ್ಪಿನ ಅರಿವಾಗತ್ತೆ. ಮುಂದಕ್ಕೆ ಅವನು ಗುರುಗಳ ಒಂದು ಸಮ್ಮುಖದಲ್ಲಿ ಹೇಗಿರ್ಬೇಕು ಅಥವಾ ಗುರುಗಳಿಗೆ ಯಾವ ಒಂದು ನಾವು ಸಮರ್ಪಣಾ ಭಾವನೆ ಅರ್ಪಿಸ್ಬೇಕು ಅನ್ನೋದು ಅವ್ನು ತಿಳ್ಕೊಳ್ಳಿ ಅನ್ನೋದನ್ನ ಇವನು ಹೇಳೋದನ್ನ ಚೇಂಜಸ್ ಕ್ಯಾನ್ ಬಿ ಡನ್, ಅಂದ್ರೆ ಚೇಂಜ್ ವಾಟ್ ಯು ಕ್ಯಾನ್ ಡೂ ದಟ್ ಚೇಂಜ್ ಅಂತ. ಹೌದು ಹೌದು, ಅವಾಗ ಅದು ಶಿಷ್ಯನ ದೃಷ್ಟಿಯಿಂದ ಅದು ಕರೆಕ್ಟ್. ಗುರುಗೀತೆನಲ್ಲೂ ಬರ್ತಾ ಇದೆಯಲ್ಲ, ಗುರುಗೀತೆನಲ್ಲೂ ಹೇಳಿದ್ರಲ್ಲ ನೆನ್ನೆನೋ ಇವತ್ತು ಅದ್ ಬಂತು. ಅಂದ್ರೆ ಶಿಷ್ಯ ಹಂಗೆ ಇರ್ಬೇಕು, ಸುಮ್ನೆ ಬಿಟ್ಬಿಡ್ಬಾರ್ದು. ಗುರುವಿನ ಬಗ್ಗೆ ಅವನು ಇಂಥ ಒಂದು ಕಳಕಳಿ ಇದು ಇರ್ಬೇಕು, ಅವ್ರನ್ನ ಸರಿಯಾಗಿ ಅವ್ರಿಗೆ ಮರ್ಯಾದೆ ಸಿಗೋ ಹಾಗೆ. ಈ ರಾಮಕೃಷ್ಣ ಪರಮಹಂಸರದ್ರಲ್ಲೂ ಬರುತ್ತಲ್ಲ, ಅವ್ರಿಬ್ರು ಶಿಷ್ಯರು, ಒಬ್ಬರಿಗೆ ಒಬ್ನೇನೋ ಗುರುಗೀತೆನಲ್ಲಿ ಹೇಳಿದಾರೆ, ನಿನ್ನೆ ಹೇಳಿದ್ದಾರೆ. ಹೌದು, ಅವನು ಒಬ್ನು ಹೋಗಿರ್ತಾನೆ, ಹಿಂಗೆ ಯಾರೋ ಅವು ಒಂಥರ ಅವಹೇಳನವಾಗಿ ಮಾತಾಡ್ತಾ ಇರ್ತಾರೆ ಪರಮಹಂಸರ ಬಗ್ಗೆ. ಅವಾಗ ಇವನು ಸುಮ್ಮನೆ ಇರ್ತಾನೆ ಶಿಷ್ಯ. ಅಂದ್ರೆ ಇವನ್ ಏನು ಅಂದ್ರೆ, ಇದೆಲ್ಲ ಏನು ಇವ್ರು ಮಾತಾಡಿದ್ರೆ ಏನ್ ನಷ್ಟ ಆಗೋಗುತ್ತೆ ಗುರುಗಳಿಗೆ ಅನ್ನೋ ರೀತಿನಲ್ಲಿ ಅವನು ಪಾಪ ಏನ್ ಬೇರೆ ಇರಲ್ಲ. ಹಂಗಂತ ಬಂದ್ಮೇಲೆ ಎಲ್ಲ ಹೇಳ್ತಾರೆ, ಗುರುಗಳೇ ಹಿಂಗಾಯ್ತು ಎಲ್ಲ 3-4 ಜನ ಇರ್ತಾರೆ, ಹೇಳ್ತಾರೆ. ಆಮೇಲೆ ಹೌದಾ ನೀನೇನ್ ಮಾಡ್ತೀನಿ, ನಾನೇನ್ ಮಾಡ್ಲಿ, ನೀನೇನ್ ಮಾಡ್ಲಿ ಅಲ್ವಾ, ಸುಮ್ನೆ ಬಂದ್ಬಿಟ್ಯಾ, ನಿನ್ ಗುರು ಬಗ್ಗೆ ಅಷ್ಟೆಲ್ಲ ಅವ್ರು ಬೈತಾ ಇದ್ರೆ ನೀನು ಪ್ರೊಟೆಸ್ಟೇ ಮಾಡ್ಲಿಲ್ವಾ, ನೀನಂತ ಶಿಷ್ಯ ನೀನು ಅಂತ ಬೈತಾರ ಅವನಿಗೆ. ಅಂದ್ರೆ ಅಲ್ಲಿ ಎರಡು. ಇನ್ನೊಬ್ಬನು ಹಾಗೆ ಇನ್ನೊಂದ್ಸರ್ತಿ ಅವನ್ ಹಿಂಗ್ಯಾರೋ ಅಂತಾರೆ ಅಂತ ಅವ್ನು ತುಂಬಾ ಜಗಳಕ್ಕೆ ಹೋಗ್ಬಿಡ್ತಾನೆ. ಅವ್ನು ಎಷ್ಟು ಮಾರಾಮಾರಿ ಜಗಳ ಆಡಿ ಅವ್ರನ್ನೆಲ್ಲ ಹೊಡೆದು ಬಡ್ದು ಎಲ್ಲ ಮಾಡ್ಬರ್ತಾನೆ. ಅವಾಗ ಅವನಿಗವರು ಇದೆಲ್ಲ ಬಂದ್ಬಿಟ್ಟು ಎಲ್ಲರೂ ಹೇಳ್ತಾನೆ, ಹೌದಾ ನೀನ್ ಯಾಕೆ ಅವ್ರ ಹತ್ರ ಜಗಳ ಆಡಕ್ ಹೋದೆ, ಅವ್ರಂದ್ರೆ ಏನಾಯ್ತು, ನನಗೇನ್ ತೊಂದರೆ ಆಗುತ್ತೆ ಅದರಿಂದ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇದನ್ನ ನಾವು ಅಕ್ಷರಶಃ ತಗೋಬಾರ್ದು. ಇದು ಆ ವ್ಯಕ್ತಿ, ಆ ಶಿಷ್ಯನ ನೇಚರ್ ಹೆಂಗಿದೆ ಅದ್ರ ಮೇಲೆ. ಇವನು ಮೊದಲನೇ ಶಿಷ್ಯ, ಇವನು ಸ್ವಲ್ಪ ಯಾವುದನ್ನು ಒಂದು ರಜಸ್ಸೇ ಇಲ್ಲ ಅವನಿಗೆ, ಒಂದು ಪ್ರತಿಭಟಿಸ್ಬೇಕು ಅನ್ನೋ ಇದೇ ಇಲ್ಲ. ಕೆಲವು ಸಂದರ್ಭಗಳಲ್ಲಾದ್ರೂ ಪ್ರತಿಭಟನೆ ಅನ್ನೋದು ಬೇಕಾಗುತ್ತೆ. ಆ ರಜಸ್ಸಿನ ಅಂಶವೇ ಇಲ್ಲ, ಸುಮ್ಮನೆ ಸಾತ್ವಿಕತೆ ಅನ್ಕೊಂಡು ತಾಮಸಿಕವಾಗಿ ಇರ್ತಾನ. ತಾಮಸಿಕತೆಯನ್ನೇ ಸಾತ್ವಿಕತೆ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಹಂಗಾಗಿ ಅವರು ನೀನ್ ಪ್ರೊಟೆಸ್ಟ್ ಮಾಡ್ಬೇಕಾಗಿತ್ತು ಅಂತ ಅವನ್ನ ಒಂಚೂರು ಚುಚ್ತಾರೆ. ಅದೇ ಇನ್ನೊಬ್ನು ಅವನು ಅತಿಯಾದ ಕೋಪ, ಅವನ್ ಮಾತೆತ್ತಿದ್ರೆ ಜಗಳಕ್ಕೆ ಹೋಗೋದು, ಅವನಿಗೆ ಪ್ರಯೋಜನ ಇಲ್ಲ, ಅವನು ಮುಂದುವರಿಬೇಕು, ಅವನ್ ಸ್ವಲ್ಪ ಸಾತ್ವಿಕ ಆಗ್ಬೇಕು. ಹಂಗಾಗಿ ಅವನಿಗೆ ನೀನ್ ಯಾಕಪ್ಪ ಅನ್ನೆಸರಿಯಾಗಿ ಹೋಗಿ ಅವ್ರ ಹತ್ರ ಜಗಳ ಮಾಡ್ಕೋತೀಯ, ಬಿಟ್ಬಿಡ, ಅವ್ರಿಗೇನ ಮಾತಾಡ್ಕೊಡೋದು, ನನಗೇನ್ ತೊಂದರೆ ಆಗುತ್ತೆ ಅದರಿಂದ ಅಂತ ಹಂಗೆ ಹೇಳ್ತಾರೆ. ಸೊ ಪ್ರತಿಯೊಬ್ಬ ವ್ಯಕ್ತಿನ ಮೇಲೂ ಕೂಡ ಡಿಪೆಂಡ್ ಆಗುತ್ತದು. ಬಟ್ ಓವರ್ ಆಲ್ ಆಗಿ ನೀವು ಹೇಳಿದ್ದು ಅಫ್ಕೋರ್ಸ್ ನಮ್ ಜವಾಬ್ದಾರಿ ಇರುತ್ತೆ. ನಿಮ್ಮ ಪರ್ಟಿಕ್ಯುಲರ್ ಆಗಿ ನೀವು ಆ ಸಂದರ್ಭ ಹೇಳಿದ್ದು, ಅವನ ವೇಳೆ ಅವಕಾಶ ಇದ್ರೆ ಈ ಇನ್ನೊಬ್ಬ ಶಿಷ್ಯ ಜಗಳ ಅಂತಲ್ಲ, ಹೋಗಿ ಅವ್ರಿಗೆ ಗುರುಗಳನ್ನ ಕರೆದಿದ್ದೀಯಾ ನೋಡು, ಒಂಚೂರು ಬಂದು ಮಾತಾಡ್ಸು ಮಾಡು ಅಂತ ಹೇಳಿ ಮಾಡಿ ಖಂಡಿತವಾಗ್ಲೂ ಮಾಡ್ಬೇಕು. ಗುರುಗೀತೆಲೂ ಕೂಡ ನೆನ್ನೆ ಅದು ಬಂತು, ಜವಾಬ್ದಾರಿ ಇರುತ್ತೆ ಶಿಷ್ಯನ್ಗೆ, ಅವನು ಅದನ್ನ ನಿರ್ವಹಿಸ್ಬೇಕು. ಇಲ್ಲ 3 ಗುಣಗಳನ್ನ 3 ಶಿಷ್ಯಂದ್ರಿಗೆ ಹೋಲಿಸಿದ್ದಾರೆ.
ಅಲ್ವಾ? ಸತ್ವರ ಚೆನ್ನಾಗಿತ್ತು ರಜಸ್ ಮೇಡಮ್. ತಮಸ್. ಯಾರ್ಯಾರ ಎವಲ್ಯೂಷನ್ಗೆ ಏನ್ ಬೇಕೋ ಅಲ್ಲೂ ಆ ಗುರುಗಳು ಆ ಪಾಠನ ಕಲಿಸ್ತಾ ಇದ್ದಾರೆ. ಹೌದು, ಒಬ್ರಿಗಾಗಿದ್ದು ಇನ್ನೊಬ್ರಿಗೆ ಅದೇ ತರ ಅನ್ಕೋಬಾರ್ದು ನಾವು. ಹಾ ಅದು ಕಷ್ಟ ಆಗೋಗ್ಬಿಡುತ್ತೆ. ಹೌದು. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಬೆಂಚ್ ಮಾರ್ಕ್ ಅನ್ನೋದಿಲ್ಲ. ಅವರವರ ಎವಲ್ಯೂಷನ್ ತಕ್ಕ ಹಾಗೆ ಆ ಅಹಂಕಾರದ ಶುದ್ಧ ಆಗೋದನ್ನ ಮೆಜರ್ ಮಾಡ್ಬೇಕು. ಎಲ್ಲ ಪಾಯಿಂಟರ್ಗಳನ್ನ ತೋರಿಸ್ತಾರೆ ಹಿಂಗೆ ಅಂತ. ಹಾ, ಅದು ಒಬ್ಬೊಬ್ರಿಗೆ ಒಂದೊಂದು ಆ ಮೀಟರ್, ಬೇರೆ ಬೇರೆನೆ ಮೀಟರ್ ಅದು ಅವರವರ ಗುಣಗಳ ತಕ್ಕ ಹಾಗೆ. ಇವಾಗ ಕ್ಲಿಯರ್ ಆಯ್ತು ನೋಡಿ ಮೇಡಮ್, ಆ ಸ್ಟೋರಿ ಹೇಳಿದ್ಮೇಲೆ ಕ್ಲಿಯರ್ ಆಯ್ತು. ಥ್ಯಾಂಕ್ ಯು. ವಾಸನ ರಜಿತಾ, ಸಂಸ್ಕಾರ ಎರಡದ್ದು ಬೇರೆ ಬೇರೆ ಅಲ್ವಾ? ಅದಕ್ಕೋಸ್ಕರ ಸೊ ನನ್ನ ವಾಸನೆ ಸಂಸ್ಕಾರದ ಪ್ರಕಾರ ನಾನು ಆಲೋಚನೆ ಮಾಡ್ತೀನಿ, ನಿಮ್ಮ ಇದ್ರ ಪ್ರಕಾರ ನೀವು ಆಲೋಚನೆ ಮಾಡಿರ್ತೀರ. ರಜಿತಾ, ಹಂಗೆ ನೀವೇ ಹೇಳ್ಬಿಡಿ. ಕಲ್ಪ ಅಂದರೇನು ಅಂತ ಒಂದು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ಆಗಿ. ಮತ್ತೆ ಅನಂತ ಕೋಟಿ ಜನ್ಮ ಯಾರಿಗ್ ಬಂತು? ಜನ್ಮ ತುಂಬಾ ದೊಡ್ಡದು ಅಂತೀವಿ, ಅದ್ರ ಬಗ್ಗೆ ನನ್ ಕ್ವಶನ್ ಫಾರ್ಮ್ ಮಾಡಕ್ಕೆ ಬರ್ತಾ ಇಲ್ಲ. ಅದೇ ಕಲ್ಯಾಣಿ ಮೇಡಮ್ ಅವ್ರು ಹೇಳ್ದಂಗೆ ಈ ಶ್ಲೋಕದಲ್ಲಿ 448 ಶ್ಲೋಕ ನಂಬರ್ ಅಲ್ಲಿ 100 ಕೋಟಿ ಕಲ್ಪಗಳಲ್ಲಿ ಮಾಡಿದ ಕರ್ಮಗಳೆಲ್ಲ ನಾನೇ ಬ್ರಹ್ಮ ಸ್ವರೂಪಿ ಅನ್ನೋ ಜ್ಞಾನದಿಂದ ಭಸ್ಮ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಆ ಕಲ್ಪ ಇಲ್ಲಿ ಗುರುಗಳು ವಿವರಿಸ್ತಾರೆ. 100 ಕೋಟಿ ಕಲ್ಪ ಅಂತಂದ್ರೆ ಏನು ಅನ್ನೋದನ್ನ ನಮ್ಗೆ ನೀಟಾಗಿ 1 by 1 ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಸೊ ಇಲ್ಲಿ ಅದು ತಿಳ್ಕೊಳ್ಳೋಕ್ ಮುಂಚೆ ಬ್ರಹ್ಮಾಜಿ ಆಯಸ್ಸು ಹೇಳಿದ್ದಾರೆ. ಸೊ ಬ್ರಹ್ಮಾಜಿಯ ಆಯಸ್ಸು 361 ಟ್ರಿಲಿಯನ್ ವರ್ಷಗಳು. ಇವಾಗ ಮತ್ತೆ ಮ್ಯಾಥಮೆಟಿಕ್ಸ್ ಹೋದ್ರೆ 1 crore, ಬಿಲಿಯನ್, ಮಿಲಿಯನ್, ಟ್ರಿಲಿಯನ್ ಆತರ. ಸೊ ಅಷ್ಟು ಟ್ರಿಲಿಯನ್ ವರ್ಷಗಳು ಒಂದು ಬ್ರಹ್ಮಾಜಿಯ ಆಯುಷ್ಯು. ಒಂದು ವರ್ಷ ದೇವತೆಗಳ ಒಂದು ದಿನ. ಈ ಮೆಜರ್ಮೆಂಟ್ ಸ್ಕೇಲ್ಸ್ ಹೆಂಗ್ ಹೇಳ್ತಾರೆ, 1 meter = ಎಷ್ಟು ಸೆಂಟಿಮೀಟರ್, ಆ ತರ ಇಲ್ಲಿ ನಮಗೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಸೊ ದಟ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅಂತ. ಸೊ ಈ ಅದೇ ಆ ತರ ಮೆಜರ್ಮೆಂಟ್ ಕೊಡ್ತಾ ದೇವತೆಗಳ 1 ವರ್ಷ ಬ್ರಹ್ಮಾಜಿಯ 1 ದಿನ, ಮತ್ತೆ 311 ಟ್ರಿಲಿಯನ್ ವರ್ಷಗಳು 36,000 ಕಲ್ಪಗಳು ಅಂತ. ಅಂದ್ರೆ ಇದು ಈಕ್ವೇಶನ್ಸ್ ಕೊಟ್ಟಿದ್ದಾರೆ. ಸೊ ದಟ್ ಆ ನಂಬರ್ ಎಷ್ಟು ಹ್ಯೂಜ್ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಅಂತ. 1 ಕಲ್ಪ ಅಂದ್ರೆ ಬ್ರಹ್ಮಾಜಿಯ 1 ದಿನ ಅಂತ ಫೈನಲಿ ಅವರು ಡಿರೈವ್ ಮಾಡಿದ್ದಾರೆ. ಸೊ ಆ 1 ಕಲ್ಪದಲ್ಲಿ ಹಲವಾರು ಮನುಗಳು ಹುಟ್ಟು ಬರ್ತಾರೆ. ವೈವಸ್ವತ, ಸೊ ವೈವಸ್ವತ ಮನ್ವಂತರ ಅನ್ನೋದು ನಾವು ಇವಾಗ ಆ ಮನುವಿನ ಕಾಲದಲ್ಲಿದ್ದೀವಿ. ಸೊ ಅದರಲ್ಲಿ ಹಲವಾರು ಯುಗಗಳು ಬರುತ್ತೆ, ಅದರಲ್ಲಿ ನಾವು ಕಲಿಯುಗದಲ್ಲಿದ್ದೀವಿ ಅಂತ ಹೇಳ್ತಾರೆ. ಸೊ ಈಗ 100 ಕೋಟಿ ಕಲ್ಪಗಳು ಅಂತಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅಂತ ಹೀಗೆ ಹೇಳ್ತಾರೆ. ಸೊ ಇದು ನೆಕ್ಸ್ಟ್ ಮುಂದುವರಿಸ್ಬೇಕಾ ಮೇಡಮ್? ಅದೇ ಅನಂತ ಕೋಟಿ ಜನ್ಮ ಯಾರಿಗೆ ಬಂತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೇಳಿದಾರಲ್ಲ ಗುರುಗಳು, ಅದನ್ನು ಹೇಳ್ಬಿಡಿ. ಸೊ ಈ ಮತ್ತೆ ಒಂದ್ ಸೆಕೆಂಡ್ ರಜಿತಾ, ಸತ್ಯಾನಿ ಮೇಡಮ್ ಕೇಳ್ತೀನಿ. ಮೇಡಮ್, ಈ ಫಿಗರ್ಸ್, ಈ ಕೋಟಿ ಟ್ರಿಲಿಯನ್ಸ್, ಬಿಲಿಯನ್ಸ್, ಇಯರ್ಸ್ ಇವೆಲ್ಲವೂ ಬರ್ತಾ ಆ ಕಾಲದಿಂದ ಕಲಿಯುಗಕ್ಕೆ ಬರೋ ಯುಗಗಳ ತಗೊಂಡ್ರೆ 4 ಯುಗದಲ್ಲಿ ಅಲ್ಲಿಂದ ಇಲ್ಲಿಗೆ ಬರ್ತಾ ದ ಯುಗ ಇಟ್ ಸೆಲ್ಫ್ ಹ್ಯಾಸ್ ಕಮ್ ಡೌನ್. ಅಂದ್ರೆ ಆಯಸ್ಸು ಅದೇನೆ ಕಡಿಮೆ ಆಗಿದೆ. ಆಮೇಲೆ ಬ್ರಹ್ಮಾಜಿಯ ದೀರ್ಘ ಆಯಸ್ಸು ಒಂದು ಇಲ್ಲಿ ತೋರಿಸ್ತಿದ್ದಾರೆ. ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಏನಕ್ಕೆ ಇದು ಅಷ್ಟು ಇಂಪಾರ್ಟೆಂಟ್? ಏನಕ್ಕೆ ಬೇಕು ನಮ್ಗೆ ಅಂತ ನನಗೆ ಅಂದ್ರೆ ಸೃಷ್ಟಿ ಅನ್ನೋದು ಇವಾಗ ಒಬ್ಬ ಬ್ರಹ್ಮ ಅಷ್ಟೇ. ಇವಾಗ ಒಬ್ಬ ಬ್ರಹ್ಮ ಇಷ್ಟು ಟ್ರಿಲಿಯನ್ ವರ್ಷಗಳು,
ಆ ಟ್ರಿಲಿಯನ್ ವರ್ಷಗಳಲ್ಲಿ ನಾವು ಒಂದು ಎಷ್ಟೋ ಅದ ಲೆಕ್ಕವೇ ಇಲ್ದಷ್ಟು ಸರ್ತಿ ಇದೆಲ್ಲ ತ್ರೇತ ಕಲಿ ದ್ವಾಪರ ಇವೆಲ್ಲ ಬರ್ತಾ ಹೋಗುತ್ತೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ರಿಪೀಟ್ 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 ಆಗ್ತಾ ಹೋಗುತ್ತೆ. ಅದರಲ್ಲಿ ಈ ಮನುಷ್ಯರು ಎಷ್ಟು ಸರ್ತಿ ಹುಟ್ತಾ 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 ಬರ್ತಾರೆ ಅಂದ್ರೆ ಈ ಕರ್ಮದಕ್ಕೋಸ್ಕರ ಇದನ್ನ ತಂದಿದ್ದಾರೆ. ಒಬ್ಬ ಬ್ರಹ್ಮನ ಇದರಲ್ಲೇನೆ ಇಷ್ಟ ಆಗತ್ತೆ. ಆಮೇಲೆ ಆ ಬ್ರಹ್ಮ ಹೋದ್ಮೇಲೂ ಕೂಡ ಇವುಗಳು ಬರ್ತಾನೆ ಇರುತ್ತವೆ ಈ ಜೀವಿಗಳು. ಯಾಕೆಂದ್ರೆ ಇವಕ್ಕೆ ಕರ್ಮ ಇದಾಗಿರಲ್ವಲ್ಲ. ಇನ್ನೊಬ್ಬ ಬ್ರಹ್ಮ ಬರ್ತಾನೆ, ಇನ್ನೊಬ್ಬ ಬ್ರಹ್ಮ ಬಂದಾಗ ಮತ್ತೆ ಸೃಷ್ಟಿ ಆಗುತ್ತೆ, ಮತ್ತೆ ಇವೆಲ್ಲ ಡಿ ಅಂತ ಬರುತ್ತವೆ, ಮತ್ತೆ ಒಂದು ಲೆಕ್ಕವಿಲ್ಲದಷ್ಟು ಮತ್ತೆ ತ್ರೇತ ದ್ವಾಪರ ಅವೆಲ್ಲ ಬರ್ತಾ ಇರುತ್ತವೆ ಇವುಗಳು. ಅಂದ್ರೆ ಇವುಗಳದ್ದು ಅಸಂಖ್ಯಾತ ಲೆಕ್ಕಕ್ಕೆ ಇಡೋಕೆ ಸಾಧ್ಯವೇ ಇಲ್ಲದೆ ಇರುವಷ್ಟು ಸರ್ತಿ ಹುಟ್ಟಿ 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 ಬರ್ತಾ ಇರುತ್ತವೆ ಈ ಜೀವಿಗಳು. ಈ ಕರ್ಮಬಂಧನದಲ್ಲಿ ಸಿಕ್ಕಾಕೊಳ್ತಾ ಇರುತ್ತವೆ ಅಂತ ಹೇಳೋದಕ್ಕೋಸ್ಕರ ಇದನ್ನೆಲ್ಲ ತಂದಿದೆ. ಅಂಥ ಕರ್ಮ, ಅಷ್ಟು ಲೆಕ್ಕಕ್ಕೆ ಸಿಗದೆ ಇರುವಂತಹ ಕರ್ಮ ಏನಿದೆ ಅದು ಜ್ಞಾನ ಬಂದ ತಕ್ಷಣ ಸುಟ್ಟು ಭಸ್ಮ ಆಗುತ್ತೆ. ಅಂದ್ರೆ ಆ ಜ್ಞಾನ ಎಷ್ಟು ಹಿರಿದಾದದ್ದು ಅದನ್ನ ನಾವು ಊಹಿಸೋಕ್ಕೂ ಸಾಧ್ಯ ಇಲ್ಲ, ಎಷ್ಟು ಅಮೂಲ್ಯವಾದದ್ದು ಅಂತ ಹೇಳಕ್ಕೆ ಇದೆಲ್ಲ ತಗೊಂಡಿದೆ ಅಷ್ಟೆ ಡಿಟೇಲ್ ಆಗಿ. ಅದಷ್ಟು ಪವರ್ಫುಲ್ಲು. ಸೊ ಜ್ಞಾನ, ಆಮೇಲೆ ಈ ಜನ್ಮ ನೀವು ಜ್ಞಾನ ತಗೊಳ್ಳಿಲ್ಲ ಅಂದ್ರೆ ದಿಸ್ ರಿಪೀಟ್ಸ್, ನಿಮ್ಗೆ ಎಂಡೇ ಇಲ್ಲ, ಇದು ರಿಪೀಟ್ ಆಗ್ತಾ ಇರ್ತದೆ. ಸೊ ಕಾಣ್ಕೋಬೇಕು ನಾವು ಅಂದ್ರೆ ಜ್ಞಾನವನ್ನ ಪಡ್ಕೊಳ್ಳಿ ಅನ್ನೋ ಅಂತ ಒಂದು ಸಂದೇಶನು. ಹೌದು, ಒಬ್ಬ ಬ್ರಹ್ಮನದೇ ಅಷ್ಟು ವಿಸ್ತಾರವಾಗಿದೆ, ನಾವು ಅದನ್ನ ಇಮ್ಯಾಜಿನೇ ಮಾಡಕ್ ಆಗದೆ ಇರೋಷ್ಟು ವಿಸ್ತಾರವಾಗಿದೆ. ಅಂಥ ಬ್ರಹ್ಮರು ಬಂದ್ಕೊಂಡೇ ಇರ್ತಾರೆ, ನಾವು ಬಂದ್ಕೊಂಡೇ ಇರ್ತೀವಿ, ಅದು ಸಮಸ್ಯೆ. ಒಂದೇ ಒಂದು ಸ್ಮಾಲ್ ಒಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು ನನ್ಗೆ. ಇವಾಗ ನಾವು 4 ಯುಗಗಳು ಹೇಳ್ತೀವಲ್ಲ, ಸತ್ಯ, ತ್ರೇತ, ದ್ವಾಪರ, ಕಲಿ ಅಂತೇಳಿ. ಇದು ಕಲಿ ಮುಗಿದ ತಕ್ಷಣ ಅದು ಸತ್ಯಕ್ಕೆ ಹೋಗಲ್ಲ, ಮತ್ತೆ ದ್ವಾಪರ, ತ್ರೇತ, ಆಮೇಲೆ ಸತ್ಯಯುಗ ಬರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಒನ್ ಫಾರ್ ಆಲ್ ಒಂದೇ ಸಲ ಜಂಪ್ ಆಗಲ್ಲ, ಮತ್ತೆ ಸ್ಲೋ ಆಗಿ ಮತ್ತೆ ಆ ಯುಗಕ್ಕೆ ಹೋಗುತ್ತೆ ಅಂತೇಳಿ. ಅದು ತಾವೇ ನಾನು ಒಂದ್ ಕಡೆ ಕೇಳ್ದೆ, ಅದು ಈ ತರ ಇಲ್ಲ, ಅದು ಕಲಿ ಮುಗಿದ ತಕ್ಷಣ ಸೀದಾ ಏನು ಇದಕ್ ಹೋಗ್ಬಿಡಲ್ಲ, ಅದು ಸತ್ಯಯುಗಕ್ಕೆ ಮತ್ತೆ ವಾಪಸ್ ದ್ವಾಪರ ಹಾಗೆ ಬರುತ್ತೆ ಅಂತ. ತಾವೇನಾರು ಅದ್ರ ಬಗ್ಗೆ ಕೇಳಿದಾರ ಮೇಡಮ್? ನಾನು ಎಲ್ಲೂ ಬೇರೆ ಕಡೆ ಎಲ್ಲೂ ಕೇಳಿಲ್ಲ, ಗುರೂಜಿ ಹೇಳಿರೋದನ್ನ ಕೇಳಿರೋದು ಪ್ರಕಾರ. ಗುರೂಜಿ ಈಗ ಆಲ್ರೆಡಿ ಸತ್ಯಯುಗ ಬಂದಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಜಂಪ್ ಆಗಿ ಸಾಧ್ಯ ಆಗಲ್ವಲ್ಲ, ಯಾಕಂದ್ರೆ ಮತ್ತೆ ಸ್ಲೋ ಆಗಿ ವಾಪಸ್ ಅಲ್ಲಿಗೆ ಬರ್ಬೇಕು. ಇದೆಲ್ಲ ಹೋಗ್ಬಿಟ್ಟು ಒಂದೇ ಸಲ ಜಂಪ್ ಆಗಕ್ ಆಗಲ್ವಲ್ಲ, ಅದಕ್ಕೋಸ್ಕರ ಮತ್ತೆ ವಾಪಸ್ ಹಾಗೆ ಬರ್ಬೇಕು. ಯಾಕಂದ್ರೆ ಅಲ್ಲಿ 4 ಕಾಲಿದೆ, ಆಮೇಲೆ 3 ಕಾಲಲ್ಲಿ ನಿಲ್ಲತ್ತೆ, 2 ಕಾಲಲ್ಲಿ ನಿಲ್ಲತ್ತೆ, ಕಲಿಯುಗದಲ್ಲಿ 1 ಕಾಲಲ್ಲಿ ನಿಲ್ಲತ್ತೆ ಅಂತ ಮತ್ತೆ ಅದು ಹಾಗೆ ಬರ್ಬೇಕಲ್ವಾ ಅದು. ಈ ವಾದನೂ ಸರಿ. ಕೆಲವರು ವಾದ ಅಂದ್ರೆ ಪೂರ್ತಿ ಪ್ರಳಯ ಅಂತ ಆಗ್ಬಿಡತ್ತಲ್ಲ ಒಂದೊಂದ್ ಸರ್ತಿ ಇದಾದಾಗ್ಲೂ. ಸೊ ಅದು ಹೇಗ್ ಬೇಕಾದ್ರೂ ಆ ಸೃಷ್ಟಿಯಲ್ಲಿ ಆ ವ್ಯತ್ಯಾಸ ಅದು ತರಬಹುದು, ಆ ಚೈತನ್ಯ ಅದು ಹೇಗ್ ಮನಸ್ಸು ಮಾಡುತ್ತೋ ಹಾಗೆ ತರಬಹುದು ಅನ್ನೋ ಒಂದು ವಾದದಲ್ಲಿ ಹೋದ್ರೆ ಅವಾಗ ಸತ್ಯಯುಗ ಮತ್ ಬರುತ್ತೆ ಅಂತ ಹೇಳ್ಕೊ. ಇದು ಪಂಡಿತರು ಹೇಳ್ಬೇಕು, ನಾವು ನಮಗೆ ಅದು ಗೊತ್ತಿಲ್ಲ. ಬಟ್ ಗುರುಜಿ ಹೇಳಿರೋದು ಕೇಳಿರೋ ಪ್ರಕಾರ ಕಲಿ ಆದ ತಕ್ಷಣ ಸತ್ಯಯುಗ ಹಿಂಗೆ ಆರ್ಗ್ಯೂ ಮಾಡಕ್ ಹೋದಾಗ ಇಲ್ಲ ಇಲ್ಲ ಆತರ ಇಲ್ಲ, ಅದು ಈ ತರ ಇರುತ್ತೆ. ಅದಕ್ಕೆ ತಾವ್ ಕೇಳಿದೀರಾ ಅಂತ. ಇಲ್ಲ, ನಾನು ಅದ್ರ ಬಗ್ಗೆ ಯಾವುದನ್ನು ಹಂಗೆ ಪರ್ಟಿಕ್ಯುಲರ್ ಆಗಿ ಕೇಳಿಲ್ಲ. ಇನ್ನೊಂದು ಮೇಡಮ್, ನಮ್ಗೆ ಇದ್ರದ್ದು ಇಂಪಾರ್ಟೆನ್ಸ್ ತಿಳಿಸಕ್ಕೋಸ್ಕರ ಅವರು ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಮನುಷ್ಯ ಜನ್ಮ ಬರೋದೇ ಗ್ರೇಟು. ಇಷ್ಟು ಕಾಂಬಿನೇಷನ್ ಪರ್ಮಿಟೇಷನ್ಸ್ ಅಲ್ಲಿ ನಿಮ್ಗೆ ಇದು ಬಂದಿದೆ ಅಂತಂದ್ರೆ ಯಾವ್ದೋ ಜನ್ಮದ ಇದು ಪುಣ್ಯದ ಫಲ. ಸೊ ಅದು ಬಂದಾಗ ನೀವು ವ್ಯರ್ಥ ಮಾಡದೆ, ಸಮಯ ವ್ಯರ್ಥ ಮಾಡದೆ, ಅದನ್ನ ಏನ್ ಬೇಕೋ ಯಾವ್ದನ್ನ ಪಡ್ಕೊಳ್ಳೋದ್ರಿಂದ ಹಿಂದೆ ಇಷ್ಟು ಜನ್ಮಗಳಲ್ಲಿ ಮಾಡಿರೋ ಅಷ್ಟು ಕರ್ಮಗಳು ಭಸ್ಮ ಆಗತ್ತ ಅನ್ನೋದನ್ನ ತಿಳ್ಕೊಳ್ಳೋದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ಬೇಕು ಅಂತ ಅದಕ್ಕೋಸ್ಕರ ಇದನ್ನೆಲ್ಲ ಹೇಳಿದ್ದಾರೆ. ಸೊ ಆಮೇಲೆ ಈ ಅನಂತ ಕೋಟಿ ಜನ್ಮಗಳು ಬಂತು ಯಾರಿಗೆ ಅಂತಂದ್ರೆ ಅಹಂಕಾರಕ್ಕೆ ಬಂತು ಅಂತ ಹೇಳ್ತಾರೆ. ಸೊ ಅಂದ್ರೆ ಅಜ್ಞಾನದಲ್ಲಿರುವ ಮನಸ್ಸಿಗೆ ಬಂತು ಇಷ್ಟು ಜನ್ಮಗಳು, ಅಜ್ಞಾನದಲ್ಲಿರುವ ಮನಸ್ಸಿಗೆ ಅಂತ ಹೇಳ್ತಾರೆ. ಇಲ್ಲಿ ನನಗೆ ಕನ್ಫ್ಯೂಷನ್ ಆಯ್ತು ಮೇಡಮ್. ಜೀವಾತ್ಮ ಮನಸ್ಸಿಗಿಂತ ಬೇರೆನಾ? ಜೀವಾತ್ಮಕ್ಕಲ್ವಾ ಬರೋದು ಇದು? ಈಗ ಇದನ್ನ ನಾವು ನೋಡಿದಾಗ
ಫಸ್ಟ್ ಏನಾಗುತ್ತೆ, ಚೈತನ್ಯ ಏನ್ ಮಾಡುತ್ತೆ, ಫಸ್ಟ್ ಐ ಆಮ್ ಅಂತ ಫಸ್ಟ್ ರಿಫ್ಲೆಕ್ಟ್ ಆಗುತ್ತೆ ಮೈಂಡ್ ಅಲ್ಲಿ. ಚಿದಾಭಾಸವಾಗಿ ರಿಫ್ಲೆಕ್ಟ್ ಆಗುತ್ತೆ. ಹಾಗೆ ಚಿದಾಭಾಸವಾಗಿ ರಿಫ್ಲೆಕ್ಟ್ ಆದಾಗ ಫಸ್ಟ್ ಅದು ಐ ಆಮ್ ಅಂತ ಹೇಳುತ್ತೆ. ಆಮೇಲೆ ಅದು ದೇಹ, ಮನಸ್ಸು, ಬುದ್ಧಿ ಜೊತೆನಲ್ಲಿ ಸೇರ್ಕೊಳ್ಳುತ್ತೆ. ಸೇರ್ಕೊಂಡಾಗ ಐ ಆಮ್ ಬಾಡಿ ಅಂತ ಹೇಳುತ್ತೆ ಅಲ್ವಾ. ಅಂದ್ರೆ ಐ ಆಮ್ ಬಾಡಿ ಅಂತ ಹೇಳಿದಾಗ ಅದನ್ನ ಜೀವ ಅಂತ ಕರಿತೀವಿ. ಅದಕ್ಕೆ ಮುಂಚೆ ಅದನ್ನೇ ಜೀವಾತ್ಮ, ಅದು ಬೇರೆ ಬೇರೆ ಅಲ್ಲ. ತಾನು ಲಿಮಿಟೆಡ್ ಅಂತ ಅಂದ್ಕೊಂಡಾಗ ಅದಕ್ಕೆ ಹೆಸರು ಜೀವ ಅಂತ. ತಾನು ಲಿಮಿಟೆಡ್ ಅಲ್ಲ ಅಂತ ಅಂದ್ಕೊಂಡಾಗ ಅದು ಜೀವಾತ್ಮ. ಆ ಜೀವಾತ್ಮ ಪರಮಾತ್ಮನಿಗಿಂತ ಬೇರೆ ಅಲ್ಲ. ಹಂಗಾಗಿ ಇವಾಗ ನೀವೇನು ಯಾರಿಗೆ ಅಂತ ಬಂದಾಗ ಜೀವನಿಗೆ ಅಂತ ತಗೊಂಡ್ರೆ ಜೀವಾತ್ಮನಿಗೆ ಹೌದು. ಅಂದ್ರೆ ಯಾರು ಅಲ್ಲಿ ರಿಫ್ಲೆಕ್ಟ್ ಆಗಿರುತ್ತೋ ಆ ಚೈತನ್ಯ, ಅದೇ ತಾನೇ ಲಿಮಿಟ್ ಆಗೋದು. ರಿಫ್ಲೆಕ್ಟ್ ಆಗೋ ಉದ್ದೇಶನೇ ಲಿಮಿಟ್ ಆಗೋದು. ಆಮೇಲೆ ಮತ್ತೆ ತಾನು ಆ ಒಂದು ಲಿಮಿಟೆಡ್ ಫೀಲಿಂಗ್ ಇಂದ ಹೊರಗೆ ಬರೋದು. ಇದೇ ಆಟ ತಾನೆ, ಇನ್ನೇನ್ ಬೇರೆ ಆಟ ಅಂತಿಲ್ವಲ್ಲ. ಕರೆಕ್ಟ್. ಪೂರ್ತಿಯಾಗಿರೋದ್ರಿಂದ ಚಿಕ್ಕದಾಗಿ ರಿಫ್ಲೆಕ್ಟ್ ಆಗೋದು. ರಿಫ್ಲೆಕ್ಟ್ ಆಗಿ ಅದ್ರಲ್ಲಿ ಒದ್ದಾಡೋದು. ಒದ್ದಾಡಿ ಮತ್ತೆ ಅದರಿಂದ ಮತ್ತೆ ವಾಪಸ್ ಹೋಗೋದು. ಇದೇ ನಡೆಯುತ್ತೆ. ಸೊ ಅದೇ ಜೀವಾತ್ಮನೇ ಹೌದು. ಜೀವಾತ್ಮನೇನೆ ತಾನು ಜೀವ ಅಂತ ತಿಳ್ಕೊಂಡು, ಲಿಮಿಟೆಡ್ ಅಂತ ತಿಳ್ಕೊಂಡು ಒದ್ದಾಡುತ್ತೆ. ಆಮೇಲೆ ತಿಳ್ಕೊಳ್ಳುತ್ತೆ ಜ್ಞಾನ, ಸದ್ಗುರುಗಳ ಸಹವಾಸದಿಂದ, ಅವರ ಬೋಧನೆಯಿಂದ, ನಾನು ಜೀವನಲ್ಲ, ಲಿಮಿಟೆಡ್ ಅಲ್ಲ, ನಾನು ಜೀವಾತ್ಮ ಅಂದ್ರೆ ಈ ಒಂದು ಜೀವಿಗೆ ಶಕ್ತಿಯನ್ನ, ಚೇತನವನ್ನ ಕೊಟ್ಟಿರುವಂತಹ ಆತ್ಮ ನಾನು. ಆ ಆತ್ಮ ಪರಮಾತ್ಮನೇ ಹೌದು, ಅದಕ್ಕೆ ವ್ಯತ್ಯಾಸ ಇಲ್ಲ ಅಂತ ಆಮೇಲೆ ತಿಳ್ಕೊ. ಇದು ಜ್ಞಾನ ಜೀವಕ್ಕೆ ಇರೋದು, ಜ್ಞಾನ ಬರೋದು ಜೀವ. ಹೌದು. ಸೊ ಕ್ಲಿಯರ್ ಆಯ್ತು. ಸೊ ಆ ಮನಸ್ಸಿನಲ್ಲಿರುವ ಅಜ್ಞಾನ ಹೋದ್ಮೇಲೆ ನಾವು ಇನ್ಫೈನಟ್, ಲಿಮಿಟ್ಲೆಸ್ ಆಗ್ತೀವಿ. ಸೊ ಆಗ ಎಲ್ಲಿರುತ್ತೆ ನಮ್ಮ ಅಕೌಂಟ್, ಎಲ್ಲ ಕ್ಲಿಯರ್ ಆಗೋಗ್ಬಿಟ್ಟಿರುತ್ತೆ. ಅಂದ್ರೆ ಕರ್ಮದಲ್ಲಿ ಏನಿರುತ್ತೆ, ನಾನೇ ಇನ್ಫೈನಟ್ ಅಂತ ಅಂದಾಗ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈಗಲೂ ನಾವು ಲಿಮಿಟ್ಲೆಸ್ಸೇ, ಅನ್ಲಿಮಿಟೆಡ್. ಆದ್ರೆ ಒಂದು ಭಾವನೆ ಇದೆ, ತಪ್ಪು ತಿಳುವಳಿಕೆ ಇದೆ ಅಷ್ಟೇ. ಬೇರೆ ಏನು ಆಗಿಲ್ಲ, ಸೆಪರೇಟ್ ಆಗಿ ಏನೂ ಆಗೋಗಿಲ್ಲ. ನಿಜವಾಗ್ಲೂ ಚೆನ್ನಾಗೇ ಇದೆ. ಇವಾಗ ನೀರು ಅಲೆ ರೂಪದಲ್ಲಿ ಬಂದ್ರು ಅದು ನೀರೇ ತಾನೇ, ಅಲ್ಲಿ ಬೇರೆ ಏನೋ ಬಂದು ಕೂತ್ಕೊಂಡಿಲ್ಲ. ಅದು ಒಂದು ಆಕಾರ ತಗೊಂಡಿದೆ ಅಷ್ಟೇ. ಅಲೆಯ ಆಕಾರ, ಒಂದು ದೊಡ್ಡ ಅಲೆಯ ಆಕಾರ, ಒಂದು ಚಿಕ್ಕ ಅಲೆಯ ಆಕಾರ ತಗೊಂಡಿದೆ. ಈಗ ನೀರಿನ ದೃಷ್ಟಿಯಿಂದ ನೋಡಿದಾಗ ಅದು ನೀರೇ, ಅಲ್ಲಿ ಮತ್ತೇನ್ ಬೇರೆ ಇಲ್ಲ. ಹಂಗಾಗಿ ಅದು ಪೂರ್ಣವೇ. ಆದ್ರೆ ಹೀಗ್ ನೋಡಿದಾಗ, ಅಲೆಯ ದೃಷ್ಟಿಯಿಂದ ನೋಡಿದಾಗ ಮಾತ್ರ ನಾನು ಇಷ್ಟು ದಪ್ಪ, ಇಷ್ಟ ಅಗಲದ ಅಲೆ, ನಾನು ಇಷ್ಟು ಚಿಕ್ಕ ಅಲೆ ಅಂತ ಬರುತ್ತೆ. ಅಷ್ಟೇ, ತಪ್ಪು ತಿಳುವಳಿಕೆಯೇ ಹೊರತು ಇಲ್ಲಿ ಇನ್ನೇನು ಬೇರೆ ಏನು ಆಗಿಲ್ಲ. ಯಾವಾಗ್ಲೂ ಪೂರ್ಣನೇ ನಾನು ಅನ್ನೋದು ಮನದಟ್ಟ. ಹೌದು. ಸೊ ನೆಕ್ಸ್ಟ್ ಹೇಳ್ಬೇಕಾ ಕಲ್ಪನಾ ಮೇಡಮ್? ಸೊ ಈ ಅನಂತ ಕೋಟಿ ಜನ್ಮಗಳು ಆದ್ಮೇಲೆ ಕರ್ಮಗಳ ಬಗ್ಗೆ ಹೇಳ್ತಾರಲ್ಲ, ರೀತಿ ಕರ್ಮಗಳು, ಅದು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀರಾ? ಬುದ್ಧಂದು ಎಕ್ಸಾಂಪಲ್ ಹೇಳ್ಬಿಡಿ. ಇಲ್ಲ ಇವರು ಹೇಳೋಂಗಿದ್ರೆ ಹೇಳಿ. ಶ್ರೀನಿವಾಸ ಮೂರ್ತಿ ಸರ್ ಇದಾರಲ್ಲ, ಇದ್ದಾರೆ, ಮಂಜಾಂಟಿ ಇದ್ದಾರೆ. ಯಾರಾದ್ರೂ ಹೇಳಿ ಅತ್ತೆ, ನೀವೇ ಮಂಜಾತೆ ಹೇಳಿ ಅಂತೆ. ಕರ್ಮಗಳ ಬಗ್ಗೆ 4 ರೀತಿ ಕರ್ಮ, ಮತ್ತೆ ಬುದ್ಧ ಎಷ್ಟು ಕರ್ಮ ಎಷ್ಟು ದೊಡ್ಡದು ಅಂತ ಹೇಳ್ತಾನೆ, ಮತ್ತೆ ಶ್ರೀಕೃಷ್ಣಂದು ಒಂದು ಎಕ್ಸಾಂಪಲ್ ಇದೆ, ಅದು ಹೇಳ್ಬಿಡಿ. ವಿಜಯ ಮೇಡಮ್ ಅನ್ಮ್ಯೂಟ್ ಆಗಿದೆ. ಅಯ್ಯೋ, ಮ್ಯೂಟ್ ಆಗಿದೆ. ಸಂಚಿತ ಕರ್ಮ ಅಂತಂದ್ರೆ ಅದು ಸುಮ್ಮನೆ ಅದು ಎಷ್ಟಿದೆ ಅಂತ ನಮ್ಮ ಇಮ್ಯಾಜಿನೇಷನ್ಗೂ ಅದನ್ನ ನಿಲುಕಕ್ಕೆ ಆಗೋದಿಲ್ಲ. ಅದು ಇವಾಗ ಹೇಳಿದ್ರಲ್ಲ ಕಲ್ಪ ಅಂತ, 311 ಟ್ರಿಲಿಯನ್ ಏನೋ ಅಷ್ಟದು ಕಲ್ಪದ ಎಕ್ಸ್ಪ್ಲನೇಷನ್ನು ಆ ಕಾಲದ ಬಗ್ಗೆ. ಅದು ಹೇಗೆ ನಾವು ಇಮ್ಯಾಜಿನ್ ಮಾಡ್ಕೊಳಕ್ ಸಾಧ್ಯ ಇಲ್ವೋ ಹಾಗೆ ನಮ್ಮ ಸಂಚಿತ ಕರ್ಮನೂ ನಮ್ದು ಅನಂತ ಕೋಟಿ ಜನ್ಮದ್ದು ಏನು ಅಂತ ಎಕ್ಸ್ಪ್ಲನೇಷನ್ ಆಗ್ಲಿ, ಅದರದ್ದು ಬಗ್ಗೆ ಒಂದು
ಕಲ್ಪನೆ ಆಗ್ಲಿ ನಮಗ್ ಬರಕ್ ಸಾಧ್ಯ ಇಲ್ಲ. ಅದನ್ನ ಬುದ್ಧನೇ ಹೇಳ್ತಾನೆ. ಬುದ್ಧನ ಜಾತಕ ಕಥೆಗಳು ಅಂತ ಒಂದು ಬರ್ತಾ ಇತ್ತು. ಅಂದ್ರೆ ಅವನು ಅಷ್ಟೊಂದು ಜನ್ಮಗಳ ತಗೊಂಡು ಅವನು ಪ್ರತಿ ಜನ್ಮದಲ್ಲೂ ಅವ್ನು ರಿಫೈನ್ ಆಗ್ತಾ ಬಂದಿರ್ತಾನೆ. ಪ್ರತಿ ಜನ್ಮದಲ್ಲೂ ಅವ್ನು ಮೇಲ್ಮಟ್ಟಕ್ಕೆ ಹೋಗ್ತಾ ಇರ್ತಾನೆ. ಅವನಷ್ಟು ರಿಫೈನ್ ಆಗಿ ಕೊನೆಗೆ ಬುದ್ಧ ಆಗ್ತಾನೆ. ಆ ಬುದ್ಧ ಏನ್ ಹೇಳ್ತಾನೆ ಅಂತಂದ್ರೆ, ನಂದು ಕರ್ಮ ಇದೆ, ಜನ್ಮದ್ದು ಎಷ್ಟೋ ಕೋಟಿ ಜನ್ಮದ ಕರ್ಮ ಎಷ್ಟಿದೆ ಅಂತಂದ್ರೆ ಹಿಮಾಲಯದ ಎತ್ತರದಷ್ಟು ಅಂತ ಹೇಳ್ತಾನೆ. ಆಮೇಲೆ ಇದು ಗಂಗಾ ನದಿ ಎಷ್ಟು ಅಂತ ಹೇಳ್ತಾನೆ. ಆಮೇಲೆ ಆ ಗಂಗಾ ನದಿ ಎಷ್ಟು ಎಲ್ಲಿಂದ ಎಲ್ಲಿಗೆ ಹರಿಯುತ್ತಲ್ವಾ ಅಷ್ಟು ಉದ್ದ ಇದೆ, ಅಷ್ಟು ಎತ್ತರ ಇದೆ ಅಂತ ಅವನು ಹೇಳ್ತಾನೆ. ಅಂದ್ರೆ ಅವನು ಕಣ್ಣೀರ್ ಸುರಿಸಿರ್ತಾನೆ ಆ ಇದ್ರಲ್ಲಿ, ಅದು ಕೂಡ ಅಷ್ಟು ಗಂಗಾ ನದಿ ಅಷ್ಟು ಇದಾಗಿತ್ತೆ ಅಂತ ಹೇಳ್ತಾನೆ. ಆಮೇಲೆ ಕೃಷ್ಣ ಹೇಳ್ತಾನೆ ಅದಕ್ಕೂ, ಎಂತ ಎಷ್ಟೋ ಕೋಟಿ ಎಷ್ಟಾದ್ರೂ ಜನ್ಮ ಇದ್ರು ಕೂಡ ಸಂಚಿತ ಕರ್ಮದ ಫಲ ಬರೀ ಜ್ಞಾನ ಅನ್ನೋ ಒಂದು ಇದ್ರಲ್ಲಿ ಭಸ್ಮ ಆಗ್ಬಿಡತ್ತೆ ಅಂತ. ಅದಕ್ಕೆ ಏನಪ್ಪ ಹೇಳ್ತಾರೆ, ಜ್ಞಾನಾನಿ ದಗ್ಧ, ಏನು ಹೇಳ್ತಾರೆ, ಏನು ಬರ್ಕೊಂಡಿದ್ದೀನಿ ಕಾಣಿಸ್ತಾ ಇಲ್ಲ, ಜ್ಞಾನಾಗ್ನಿ ದಗ್ಧ ಕರ್ಮಾಣಿ. ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ ಎಷ್ಟೋ ಜನ್ಮ ಅಂದ್ರೆ ನಮ್ಗೆ ಈ ಕರ್ಮ ಫಲ ಈ ತರ ಬಂದಿದೆ ಏನೋ ಒಂದು ಜ್ಞಾನ ಬರಕ್ಕೇನೆ ಮನುಷ್ಯ ಜನ್ಮ ಬರ್ಬೇಕು. ಅದಕ್ ಮುಂಚೆ ಎಷ್ಟು 84 ಲಕ್ಷ ಕೋಟಿ ಯೋನಿಗಳಲ್ಲಿ ಜನಿಸಿ ನಾವು ಎಷ್ಟು ಪ್ರಾಣಿಗಳಾಗಿ ಪಕ್ಷಿಗಳಾಗಿ, ಯಾವ್ಯಾವ ಪ್ರಾಣಿನೋ ಯಾವ ಪಕ್ಷಿನೋ, ಕ್ರಿಮಿ ಕೀಟ ಬ್ಯಾಕ್ಟೀರಿಯಾ ವೈರಸ್ಸು ಇನ್ನೊಂದು ಮತ್ತೊಂದು ಎಷ್ಟು ಅಣುಜೀವಿಗಳಾಗಿನೇನೋ ಎಲ್ಲಾ ಜನ್ಮ ತಗೊಂಡು ಆಮೇಲೆ ಈ ಜನ್ಮ ಮನುಷ್ಯ ಜನ್ಮ ಬಂದಿದೆ. ಅಂದ್ರೆ ಕರ್ಮ ಅನ್ನೋದಿದೆ ಅಂತ ಗೊತ್ತಾಗಕ್ಕೆ ಮನುಷ್ಯ ಜನ್ಮ ಬರ್ಬೇಕು. ಆಮೇಲೆ ಈಗ ಕರ್ಮ ಬಂದಿದೆ, ಕರ್ಮ ಅನ್ನೋದಿದೆ, ನಾವು ಏನ್ ಮಾಡ್ಬೇಕು ಅನ್ನೋ ಜ್ಞಾನ ಪಡ್ಕೊಳಕ್ಕೇನೆ ಇಷ್ಟೊಂದು ಜನ್ಮಗಳು ಬೇಕಾದ್ರೆ ಈ ಜನ್ಮದಲ್ಲಿ ನಾವು ಈಗ ಅದನ್ನೇನು ಒಂದೇ ಒಂದು ನಮ್ಮ ಗುರುಗಳ ಮಂತ್ರದಲ್ಲಿ ನಾನೆಂಬುದು ನಾನಲ್ಲ ಅನ್ನೋ ಒಂದು ಈ ಮಂತ್ರದಿಂದ ನಾನು ಆತ್ಮಜ್ಞಾನ ತಿಳ್ಕೊಂಡಾಗ ಯಾರಿಗೆ ಆತ್ಮಜ್ಞಾನ ಬರುತ್ತೆ, ಯಾರು ಬ್ರಹ್ಮಸ್ವರೂಪಿ, ನಾನು ಸಾಕ್ಷಿ ಸ್ವರೂಪ, ನಾನು ಆತ್ಮಸ್ವರೂಪಿ ಅನ್ನೋದು ಗೊತ್ತಾದಾಗ ನಮ್ಮ ಎಲ್ಲ ಕರ್ಮಗಳು ಸುಟ್ಟು ಭಸ್ಮ ಆಗ್ಬಿಡುತ್ತೆ ಅಂತ ಕೃಷ್ಣ ಹೇಳ್ತಾನೆ, ಬುದ್ಧನು ಹೇಳ್ತಾನೆ, ಎಲ್ರು ಹೇಳ್ತಾರೆ. ಇನ್ನೇನ್ ಹೇಳೋದು, ಕರ್ಮದ ಹೇಳ್ಬೇಕ? ಸಾಕು. ನೆಕ್ಸ್ಟ್ ಕರ್ಮದ್ದು ಹೇಳಿದಿರ, 4 ರೀತಿ ಕರ್ಮಗಳು ಅಂತ ಕೇಳಿದೀವಿ. ಮುಂದಿನ ಪ್ರಶ್ನೆ. ಬ್ಯಾಲೆನ್ಸ್ ಅಲ್ಲಿ ಎಷ್ಟೋ ಲಕ್ಷ ಕೋಟಿ ಕರ್ಮ ಇರ್ತದಲ್ಲ, ಅದು ಹೇಗೆ ವರ್ಕ್ ಆಗೋದು ಅಂತ ಕೂಡ ಹೇಳ್ಬೋದು. ಸಂಚಿತ ಕರ್ಮ ಅಷ್ಟೊಂದಿರುತ್ತೆ, ಎಷ್ಟು ಅಂದ್ರೆ ಅದು ನಮ್ಮ ಕಲ್ಪನೆಗೂ ನಿಲುಕದಲ್ಲೇ ಇರೋಷ್ಟು. ಅದ್ರಲ್ಲಿ ಒಂದು ಹಿಡಿಯಷ್ಟು ನಾವು ಸಂಚಿತ ಕರ್ಮ ಅಂತ ತಗೊಂಡು ಬರ್ತೀವಿ. ಅದು ಪ್ರಾರಬ್ಧ ಕರ್ಮ ಆಗುತ್ತೆ. ಆಮೇಲೆ ಜನ್ಮ ತಗೊಳ್ತೀವಿ, ಅದಕ್ಕೆ ತಕ್ಕಂಗೆ ಕರ್ಮಗಳು ಮಾಡ್ತೀವಿ, ಕರ್ಮಫಲ ಬರುತ್ತೆ. ಕರ್ಮಫಲದಿಂದ ಜನ್ಮ ಬರ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರಶಯನಂ ಅಂತ ಶಂಕರಾಚಾರ್ಯರು ಹೇಳ್ದಾಗೆ ಅದೆಲ್ಲ ಆಗುತ್ತೆ. ಅಂದ್ರೆ ಪ್ರಾರಬ್ಧ ಕರ್ಮ ತಗೊಂಡು ನಾವು ಮಾಡ್ತಾ ಇರೋ ಕರ್ಮನ ಅನುಭವಿಸ್ತಾ ಇರ್ತೀವಲ್ಲ, ಅದು ಕ್ರಿಯಾಮಾಣ ಕರ್ಮ. ಆ ಕ್ರಿಯಾಮಾಣ ಕರ್ಮದಲ್ಲಿ ಅಂದ್ರೆ ಜ್ಞಾನ ತಗೊಂಡು ನಾವು ಆ ಜ್ಞಾನದಲ್ಲಿ ಇದ್ದು ನಾವು ಕರ್ಮ ಮಾಡಿದಾಗ ಅದು ಆಗಾಮಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಆಗಾಮಿ ಕರ್ಮಕ್ಕೆ ಸೇರ್ಕೊಳ್ಳುತ್ತೆ ಅಂತ. ಅಂದ್ರೆ ನಾವು ಕರೆಕ್ಟಾಗಿ ಜ್ಞಾನ ತಿಳ್ಕೊಂಡು ನಾವು ಆತ್ಮಸ್ವರೂಪಿ, ನಾವು ಈ ದೇಹ ಮನಸ್ಸು ಬುದ್ಧಿ ಎಲ್ಲ ಅಂತ ಶುದ್ಧವಾಗಿ ನಾವು ಆ ಜ್ಞಾನ ತಿಳ್ಕೊಂಡು ನಾವು ಅದನ್ನ ಪಾಲಿಸಿ ನಾವು ಅದನ್ನ ಅಳವಡಿಸ್ಕೊಂಡಾಗ ನಮ್ಮ ಕರ್ಮಗಳೆಲ್ಲ, ಸಂಚಿತ ಕರ್ಮಗಳೆಲ್ಲ ಆ ಜ್ಞಾನಿ ಅಂತ ಅನ್ನಿಸ್ಕೊಂಡವನ್ಗೆ ಸುಟ್ಟು ಭಸ್ಮ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಜ್ಞಾನಾನಿ ಕರ್ಮ ದಗ್ಧಾಣಿ. ದೇಹ ನಾನು ಅನ್ಕೊಂಡ್ರೆ ಕರ್ಮ, ದೇಹ ನಾನಲ್ಲ ಅನ್ಕೊಂಡ್ರೆ ಕರ್ಮ ಇಲ್ಲ ಅವನಿಗೆ ಅಂತ ಹೇಳ್ತಾರೆ. ಇನ್ನು ಹೇಳ್ಬೇಕಾ? ನೈಷ್ಕರ್ಮ್ಯ ಏನಿಲ್ಲ, ಆದ್ರೆ ಇಲ್ಲಿ ನೀವು ಕ್ರಿಯಾಮಾಣ ಕರ್ಮ ಮತ್ತೆ ಆಗಾಮಿ ಕರ್ಮದಲ್ಲಿ ಸ್ವಲ್ಪ ನಂಗೆ ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ. ಕ್ರಿಯಾಮಾಣ ಕರ್ಮ ನಾವು ಪ್ರಾರಬ್ಧ ಕರ್ಮ ತಗೊಂಡ್ ಬಂದಿದೀವಲ್ಲ, ಈ ಜನ್ಮ ತಗೊಂಡು, ಅವಾಗ ನಾವು ಈಗ ಏನ್ ನಡೆಸ್ತಾ ಇರ್ತೀವಿ ಅದು ಕ್ರಿಯಾಮಾಣ ಕರ್ಮ ಅಂತ. ಈ ಕ್ರಿಯಾಮಾಣ ಕರ್ಮನಲ್ಲಿ ನಾವು ಏನೇನ್ ಮಾಡ್ತೀವಿ ಅದು ಆಗಾಮಿ ಕರ್ಮ ಆಗುತ್ತೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸರಿನಾ ಕಾತ್ಯಾಯನಿ? ಮೇಡಮ್, ಅದು ಪ್ರಾರಬ್ಧದಿಂದ ನಮ್ಗೆ ಈ ದೇಹ ಬಂದಿರತ್ತಲ್ಲ, ಈ ದೇಹ ಬಂದಿರೋದಕ್ಕೆ ನಾವೇನೋ ಒಂದೊಂದಷ್ಟು ಕರ್ಮಗಳು ಮಾಡ್ತೀವಲ್ಲ,
ಅದನ್ನ ಇಲ್ಲಿ ಆಗಾಮಿ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ ಇಲ್ಲ ಮೇಡಮ್? ಇಲ್ಲ 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 ಕ್ರಿಯಾಮಾಣ ಅಲ್ಲ. ಇಲ್ಲಿ ಏನ್ ಮಾಡ್ತೀವಿ ಅದು ಒಂದೊಂದ್ ಸರ್ತಿ ಲೋನಲ್ಲಿ ಇದಾಗುತ್ತಷ್ಟೇ. ಇವಾಗ ನಾವೇನ್ ಅಟ್ ಪ್ರೆಸೆಂಟ್ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಅದು ಕ್ರಿಯಾಮಾಣ. ಅದು ಕ್ರಿಯಾಮಾಣ. ಅದಕ್ಕೆ ಫಲ ಬರುತ್ತಲ್ಲ ಮುಂದೆ. ಇವಾಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದ್ ಒಳ್ಳೆ ಕೆಲಸ ಮಾಡ್ತೀರಿ, ಅದ್ ನಿಮ್ಗೆ ಒಳ್ಳೆ ಫಲ ಬರ್ಬೇಕಲ್ಲ. ಒಳ್ಳೆ ಫಲ ಬರ್ಬೇಕಾದ್ರೆ ನಿಮ್ಗೇನೋ ಒಳ್ಳೇದಾಗ್ಬೇಕಲ್ಲ ಕರ್ಮ. ಅದು ಅದು ಮುಂದೆ ಬರುತ್ತೆ. ಮುಂದೆ ಅಂದ್ರೆ ಅದು ಸ್ವಲ್ಪ ಈ ಜನ್ಮದಲ್ಲೇ ಸ್ವಲ್ಪ ಮುಂದೆ ಬರ್ಬೋದು, ಅಥವಾ ಈ ಜನ್ಮದಲ್ಲಿ ಬರದೆ ಮುಂದಿನ ಜನ್ಮದಲ್ಲೂ ಬರ್ಬೋದು. ಹಂಗೆ ಮುಂದಿನ ಜನ್ಮದಲ್ಲಿ ಬರೋದಾದ್ರೆ ಅದು ಅಂದ್ರೆ ಕರ್ಮ ಇದ್ರಲ್ಲಿ ಸಂಚಿತ ಕರ್ಮಕ್ಕೆ ಅಂದ್ರೆ ಹೋಗಿ ಮೇಡಮ್ ಅಲ್ಲ ಅಂದ್ರೆ ಮೇಡಮ್ ಕ್ರಿಯಾಮಾಣ ಕರ್ಮದಲ್ಲಿ ಮಾಡಿರುವ ಕರ್ಮದ ಫಲ ಆಗಾಮಿ ಹೌದು. ಕರ್ಮವಾಗುತ್ತಾ? ಆಗಾಮಿ ಕರ್ಮವಾಗುತ್ತೆ ಅಂದ್ರೆ ಫಲ. ಇವಾಗ ಫಾರ್ ಫಲ ಎಕ್ಸಾಂಪಲ್ ಅಲ್ಲ, ಫಲನೇ. ಫಲ ಆ ಫಲ ಈಗ ಆ ಫಲ ಹೋಗಿ ಸಂಚಿತ ಕರ್ಮಕ್ಕೆ ಸೇರ್ಕೊಳ್ಳುತ್ತಪ್ಪ. ಅಂದ್ರೆ ನಿಮಗೆ ಇವಾಗ ನೀವು ಡಾಕ್ಟರ್ ಆಗಿ ಒಂದ್ ಮಗುನ್ ಬದುಕಿಸಿದೀರಾ ಅಂತ ಇಟ್ಕೊಳ್ಳಿ. ಸೊ ನೀವು ಈಗಿನ ಕ್ರಿಯಾಮಾಣ ಕರ್ಮ ಅದು ಪುಣ್ಯ. ಪುಣ್ಯ ಬರ್ಬೇಕು. ಅದು ಆ ಪುಣ್ಯ ಬರ್ಬೇಕು. ಅದೇನಾಗತ್ತೆ ಹೋಗಿ ಸಂಚಿತ ಕರ್ಮದೊಳಗೆ, ಅಂದ್ರೆ ಈ ಜನ್ಮದಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ಈ ಜನ್ಮದಲ್ಲಿ ಬರ್ಬೋದು. ಅದ್ ಬರ್ದೇನೆ ಅಕಸ್ಮಾತ್ ಈ ಜನ್ಮದಲ್ಲಿ ಬರ್ಲಿಲ್ಲ ಅಂದ್ರೆ ಅದು ಸಂಚಿತ ಕರ್ಮದಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ. ಅಂದ್ರೆ ನಿಮಗೆ ಏನೋ ಒಂದು ಪುಣ್ಯ ಫಲ ನಿಮ್ಗೆ ನೆಕ್ಸ್ಟ್ ಜನ್ಮದಲ್ಲಿ ಬರ್ಬೇಕು. ಅಂದ್ರೆ ಅದು ಏನಾಗುತ್ತೆ, ಪ್ರಾರಬ್ಧವ ನೀವು ನೆಕ್ಸ್ಟ್ ಜನ್ಮ ತಗೋಬೇಕಲ್ಲ. ಆ ನೆಕ್ಸ್ಟ್ ಜನ್ಮ ತಗೊಳ್ಳುವಾಗ ಆ ಪ್ರಾರಬ್ಧದಲ್ಲಿ ಸೇರ್ಕೊಂಡು ಬರುತ್ತದೆ, ಸಂಚಿತದಲ್ಲಿ ಸೇರ್ಕೊಂಡಿರುತ್ತೆ. ಸೇರ್ಕೊಂಡಿರೋದು ಈ ಪ್ರಾರಬ್ಧದಲ್ಲಿ ಬರುತ್ತೆ. ಪ್ರಾರಬ್ಧ ಅಂದ್ರೇನು ಅಂದ್ರೆ ನಿಮ್ಗೆ ಏನ್ ತಗೊಂಡ್ ಬಂದಿರ್ತೀರೋ ಅದೆಲ್ಲ ನಿಮ್ಗೆ ಸತ್ಯ ಬಂದ್ಬಿಡ್ಬೇಕು. ಅದು ಒಳ್ಳೇದೋ ಕೆಟ್ಟದೋ ಅದು ಇವಾಗ ಬರ್ಬೇಕು. ಹಂಗಾಗಿ ಆಗಾಮಿ ಸಂಚಿತದಲ್ಲಿ ಹೋಗಿ ಸೇರ್ಕೊಂಡು ಪ್ರಾರಬ್ಧ ಕರ್ಮವಾಗಿ ಬರುತ್ತೆ. ಇಲ್ಲಿ ಇವಾಗ ನೀವು ಅನುಭವಿಸ್ಬೇಕು ಅದನ್ನ. ನಿಮ್ಗೆ ನೀವೇನು ಮಾಡೇ ಇರಲ್ಲ, ಏನೋ ಒಂದು ಲಾಟ್ರಿ ಬಂದ್ಬಿಡುತ್ತೆ, ಅಥವಾ ಏನೋ ಒಂದು ಒಳ್ಳೇದಾಗ್ಬಿಡುತ್ತೆ, ಅಥವಾ ನಿಮ್ ಮಗಳಿಗೇನೋ ಒಳ್ಳೆ ಗಂಡ ಸಿಗ್ತಾನೆ, ಅಥವಾ ನಿಮ್ದೇನೆ ಏನೋ ಇನ್ನು ಸ್ವಲ್ಪನೇ ಓದಿರ್ತೀರಿ, ತುಂಬಾ ಒಳ್ಳೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಹಾಗೆಲ್ಲ ಏನೇನೋ ಬರುತ್ತದೆ. ಅಂದ್ರೆ ಅದು ಪ್ರಾರಬ್ಧ ಕರ್ಮದ ವಶದಿಂದ ಬರುತ್ತೆ. ಆ ಪ್ರಾರಬ್ಧ ಕರ್ಮದಲ್ಲಿ ನೀವು ಹಿಂದೆ ಮಾಡಿದ ಕ್ರಿಯಾಮಾಣ ಕರ್ಮದ ಫಲ ಸಂಚಿತ ಕರ್ಮಕ್ಕೆ ಹೋಗಿ ಸೇರ್ಕೊಂಡು ಪ್ರಾರಬ್ಧವಾಗಿ ಬರುತ್ತೆ ಇವಾಗ ಅಂತ. ಆಮೇಲೆ ಕಾತ್ಯಾಯನಿವ್ರೆ, ಇದು ಇವಾಗ ಕ್ರಿಯಾಮಾಣ ಕರ್ಮನ ನಾವು ಜ್ಞಾನ ಸಂಪೂರ್ಣವಾಗಿ ನಾನು ಅಳವಡಿಸ್ಕೊಂಡು, ನಾನು ಆತ್ಮಸ್ವರೂಪಿ, ನಾನು ಜ್ಞಾನ ಸ್ವರೂಪಿ, ನಾನು ದೇಹ ಅಲ್ಲ ಅಂತ ದೇಹ ಭಾವನೆ ಇಲ್ದಲೆ ನಾನು ಲೋಕ ಕಲ್ಯಾಣ ಅದು ಇದು ಸೇವೆ ಎಲ್ಲ ಮಾಡ್ತಾ ಇರೋವಾಗ ನನ್ನ ಕರ್ಮ ಎಲ್ಲ ಸಂಚಿತ ಕರ್ಮ ಎಲ್ಲ ಸುಟ್ಟು ಬೂದಿ ಆಗ್ಬಿಡ್ತದೆ. ಅದು ಪುಣ್ಯನಾದ್ರೂ ಆಗಿರ್ಬೋದು, ಪಾಪನಾದ್ರೂ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು ಅಲ್ವಾ? ಹೌದು. ಅವಾಗ ನೀವು ಮಾಡೋ ಈ ಕ್ರಿಯಾಮಾಣ ಕರ್ಮಕ್ಕೆ ಫಲ ಅಂತ ಬರಲ್ಲ ಅಷ್ಟೇ. ಅದಕ್ಕೆ ಬರಲ್ಲ. ಅದಕ್ಕೆ ಆಗಾಮಿ ಕರ್ಮ ಅಂತ ಇರಲ್ಲ. ಅಲ್ಲಿ ನಾನ್ ದೇಹ ಅಲ್ಲ ಅಂದಾಗ ಕರ್ಮ ಅಲ್ಲ ಅಂತ ಹೇಳ್ತಾರೆ ಈಗ ಗುರುಗಳು. ನಾನ್ ದೇಹ ಅಲ್ಲ ಅಂದ್ರೆ ಕರ್ಮ ಇಲ್ಲ, ಹೋಯ್ತು. ಅದೇ ಅದು ಇನ್ನೊಂದ್ರಲ್ಲಿ ಬರುತ್ತೆ ನೋಡಿ. ಇವಾಗ ನೀವು ಈಗ ಜ್ಞಾನ ಪಡ್ಕೊಂಡು ಲೋಕ ಕಲ್ಯಾಣದ ಕೆಲಸಗಳನ್ನ ಮಾಡ್ತೀರಿ. ಆದ್ರೆ ಅದಕ್ಕೆ ಪುಣ್ಯ ಬರಬೇಕು, ಬಟ್ ಏನ್ ಬರಲ್ಲ. ಯಾಕೆಂದ್ರೆ ನಾನ್ ಮಾಡ್ತಿದ್ದೀನಿ ಅಂತಿಲ್ವಲ್ಲ ನಿಮ್ಗೆ, ಆಗಾಮಿ ಕರ್ಮ ಬರಲ್ಲ. ಆದ್ರೆ ಇಷ್ಟು ದಿವಸ ನೀವು ಮಾಡಿದ್ರಲ್ಲ, ಈ ಜ್ಞಾನ ಬರೋಕ್ಕಿಂತ ಮುಂಚೆ ಮಾಡಿದ್ರಲ್ಲ, ಒಳ್ಳೆ ಕೆಟ್ಟದು ಮಾಡಿದ್ರಿ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಬೇರೆ ಇದ್ರಲ್ಲಿ ಬರುತ್ತದೆ. ಅದು ಹೆಂಗ್ ಡಿಸ್ಟ್ರಿಬ್ಯೂಟ್ ಆಗತ್ತೆ ಅಂತ ಕೇಳಿದ್ರೆ, ಅದ್ರಲ್ಲಿ ನಾವು ಈ ಜ್ಞಾನ ಬರಕ್ ಮುಂಚೆ ಒಳ್ಳೆ ಕರ್ಮಗಳನ್ನ ಏನ್ ಮಾಡಿರ್ತಾನೆ ಈ ವ್ಯಕ್ತಿ ಜ್ಞಾನಿ ಆಗಕ್ ಮುಂಚೆ, ಆ ಒಳ್ಳೆ ಕರ್ಮಗಳು ಅವನ ಮಕ್ಕಳಿಗೆ ಹೋಗುತ್ತೆ. ಅದು ಮಕ್ಕಳಿಗೆ ಇನ್ ದ ಸೆನ್ಸ್ ಅವನ ಪೀಳಿಗೆಗೆ ಹೋಗ್ಬೋದು, ಪ್ಲಸ್ ಅವನ ಶಿಷ್ಯರು. ಯಾಕೆಂದ್ರೆ ಶಿಷ್ಯರನ್ನ ಅವನ ಮಕ್ಕಳ ಹಾಗೆ ಅವನು ಮೊದಲು ಪ್ರಯಾರಿಟಿ ಶಿಷ್ಯರಿಗೆ. ಹಂಗಾಗಿ ಅವ್ರಿಗೆ ಹೋಗತ್ತೆ ಆ ಒಳ್ಳೆ ಕರ್ಮಗಳ ಫಲ. ಕೆಟ್ಟ ಕರ್ಮ ಮಾಡಿರ್ತಾನಪ್ಪ ಅವನ್ ಸ್ವಲ್ಪ, ಅದು ಯಾರಿಗೆ ಹೋಗತ್ತೆ ಅಂತಂದ್ರೆ, ಅವನಿಗೆ ಈ ಜ್ಞಾನ ಮಾರ್ಗದಲ್ಲಿ ಅವನು ನಡೆಯುವಾಗ ಸಾಕಷ್ಟು ಜನ ತೊಂದರೆ ಕೊಡ್ತಾರೆ. ಅವನಿಗೆ ಹೋಗಕ್ ಬಿಡಲ್ಲ, ಕೇಳಕ್ ಬಿಡಲ್ಲ, ಮಾಡಕ್ ಬಿಡಲ್ಲ, ಹೀಗೆ ಏನೇನೋ ತೊಂದರೆಗಳು ಕೊಡ್ತಾರೆ. ಈಗ ಬುದ್ಧನಿಗೆ ಅವನ ರಿಲೇಟಿವ್ ಇರ್ತಾನಲ್ಲ, ಅವ್ನಿಗೆ ಎಷ್ಟು ತೊಂದರೆ ಕೊಡ್ತಾನೆ, ಅವನು ನಾಶ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆ ತರ ಅದನ್ನ ದೊಡ್ಡದಾಗೂ ಮಾಡ್ಬೋದು, ಕೆಲವ್ರು ಚಿಕ್ಕದಾಗೂ ಮಾಡ್ಬೋದು. ನಿಮ್ಗೆ ಏನೋ ಒಂದು ಇವಾಗ ಗುರುಜಿ ಟಾಕ್ ಕೇಳ್ಬೇಕು ಅಂತ ನೀವು ಎಲ್ಲಾನು ರೆಡಿ ಮಾಡ್ಕೊಂಡಿರ್ತೀವಿ, ಮನೇಲಿ ಯಾರೋ ಒಬ್ರು ಅವ್ರಿಗೆ ಇಷ್ಟ ಇರಲ್ಲ, ಬಿಡಲ್ಲ ನಿಮ್ಗೆ ಅವರು. ಅದು ಮೇಲ್ನೋಟಕ್ಕೆ ಏನ್ ದೊಡ್ಡದಲ್ಲ,
ಆದ್ರೆ ಅದು ಹಿಂಡ್ರೆನ್ಸ್ ಆಗುತ್ತೆ ನಿಮ್ಗೆ. ಪಾಪ ಅಷ್ಟು ಆಸೆ ಇಟ್ಕೊಂಡು ನೀವು ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲಾ ನಿಮ್ಮ ಕೆಲಸಗಳನ್ನು ಮುಗಿಸಿ ಮಾಡ್ಬೇಕು ಅನ್ಕೊಂಡಿರ್ತೀರಿ, ಮಾಡಕ್ ಬಿಡಲ್ಲ ಅವ್ರು. ಇನ್ನೇನೋ ಮಾಡ್ತಾರೆ, ಇನ್ನೇನೋ ಒಂದ್ ಕೆಲಸ ಹೇಳ್ತಾರೆ ನಿಮ್ಗೆ, ಅದು ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಅಲ್ಲ ಅಂತಾರೆ. ಹಾಗೂ ಆಗತ್ತದು. ಸೊ ನೀವು ಮೊದಲು ಮಾಡಿರೋ ಕೆಟ್ಟ ಕರ್ಮಗಳೇನಿರುತ್ತೆ ಅವೆಲ್ಲ ಅವರುಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಅವರಿಗೆ ತೊಂದರೆಗಳು ಬರುತ್ತೆ. ಅವ್ರಿಗೇನು ತಪ್ಪು ಮಾಡಿಲ್ದೆ ಹೋದ್ರು ಕೆಲವು ಸರಿ ತೊಂದರೆಗಳು ಬರುತ್ತೆ. ಯಾಕೆ ಅಂದ್ರೆ ಈ ಒಂದು ಒಳ್ಳೆಯ ಒಂದು ಜ್ಞಾನಕ್ಕೆ ಹೋಗ್ಬೇಕು ಅಂತ ಒಂದು ಮನಸ್ಸನ್ನ ಇಟ್ಕೊಂಡು ಹೋಗ್ತಾ ಇರೋರಿಗೆ ಅವರ ಅನ್ನೆಸರಿ ತೊಂದರೆಗಳು. ಹಾಗೆ ಅಂಥದ್ರಲ್ಲಿ ಅವ್ರಿಗೆ ಇವರ ಕೆಟ್ಟ ಕರ್ಮ ಮೊದಲೇ ಏನ್ ಮಾಡಿರ್ತಾರೆ ಜ್ಞಾನ ಬರಕ್ಕೆ ಅದೆಲ್ಲ ಅವ್ರಿಗೆ ಹೋಗುತ್ತೆ ಅಂತ ಬೇರೆ ಒಂದು ಟಾಕಲ್ ಬರುತ್ತೆ ಗುರುಜಿ. ಈ ತರ ಡಿಸ್ಟ್ರಿಬ್ಯೂಷನ್. ಸೊ ಈ ಕರ್ಮ ಅಂದ್ರೆ ನಾವು ಅಂದ್ರೆ ಜೀವಿ ಒಂದು ಕರ್ಮ ಮಾಡಿದಾಗ, ಜೀವಿ ಕರ್ಮ ಮಾಡಿದಾಗ, ಯಾಕೆಂದ್ರೆ ನಾನು ನನ್ನ ಸ್ವಾರ್ಥದಲ್ಲೇ ಮಾಡ್ತೀನಿ, ನಾನು ನೈಷ್ಕರ್ಮ ಎಲ್ಲ ನಂಗೆ ಗೊತ್ತಿಲ್ಲ, ಅಲ್ಲಿವರೆಗೂ ಹೋಗಿಲ್ಲ, ನಾನು ಬೆಳೆದಿಲ್ಲ. ಏನೇ ಕರ್ಮ ಮಾಡಿದ್ರು ಒಂದು ಫಲ ಅಂತ ಬರುತ್ತೆ. ಆ ಕರ್ಮ ಫಲನೇ ಸಂಚಿತವಾಗಿ ಆಗಾಮಿಯಾಗಿ ಕ್ರಿಯೆ ಮಾಡೋದು. ಒಂದೇ ಕರ್ಮ ಮಾಡೋದು, ಒಂದೇ ಫಲ ಬರೋದು, ವೆದರ್ ಗುಡ್ ಆರ್ ಬ್ಯಾಡ್. ನೀವು ಹೇಳ್ದಂಗೆ ಅದು ಈ ರೀತಿಯಾಗಿ ಎಕ್ಸ್ಪ್ರೆಷನ್ಸ್, ಅದು ಯಾವಾಗ ಫಲ ಕೊಡ್ಬೇಕು, ಯಾವಾಗ ಬಂದು ಬಿಡ್ಬೇಕೋ ಬುಟ್ಟಿಗೆ ಬೀಳ್ತಾ ಹೋಗುತ್ತೆ ಅಂತ ಅಲ್ಲ ಮೇಡಮ್? ಹೌದು. ಆದ್ರೆ ನಿಮ್ಗೆ ಕ್ರಿಯಾಮಾಣ ಮಾಡುವಾಗ ಈಗ ನೀವು ಜೀವಿ ಅಂತ ತಿಳ್ಕೊಂಡಿರೋದ್ರಿಂದ ನಿಮ್ಗೆ ಫ್ರೀ ವಿಲ್ಲು ಇರುತ್ತೆ. ಈಗ ನೀವು ಜೀವಿ ಅಂತ ತಿಳ್ಕೊಂಡಿಲ್ದೇ ಇರೋವಾಗ ನಿಮ್ಗೆ ಫ್ರೀ ವಿಲ್ ಇಲ್ಲ. ನೀವು ಜ್ಞಾನಿ ಆಗೋದ್ಮೇಲೆ ನಿಮ್ಗೆ ಫ್ರೀ ವಿಲ್ ಅಂತ ಏನೂ ಇಲ್ಲ, ಈಶ್ವರ ನಡೆಸ್ತಾನೆ. ಈಗಲೂ ಈಶ್ವರನೇ ನಡೆಸ್ತಿರ್ತಾನೆ, ಆದ್ರೆ ನಿಮ್ಗೆ ಈಶ್ವರ ನಡೆಸ್ತಾನೆ ಅಂತಿಲ್ಲ, ನಾನ್ ಮಾಡ್ತೀನಿ ಅಂತ ಇದೆ. ಹಾಗಾಗಿ ನಿಮಗೆ ಪ್ರತಿಯೊಂದು ಘಟ್ಟದಲ್ಲೂ ಫ್ರೀ ವಿಲ್ ಇದೆ. ಅಂದ್ರೆ ಈಗ ನಿಮ್ಗೊಂದು ಸನ್ನಿವೇಶ ಬಂತು, ನೀವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀರಿ ಅನ್ನೋದು ನಿಮ್ಮ ಮನಸ್ಥಿತಿ ಮೇಲೆ ಹೋಗುತ್ತೆ. ಅದಕ್ಕೆ ನೀವು ಕೆಟ್ಟದಾಗ್ಲೂ ರಿಯಾಕ್ಟ್ ಮಾಡ್ಬೋದು, ಇಟ್ಸ್ ಓಕೆ ಅಂತ ಅವ್ರನ್ನ ಕ್ಷಮಿಸಿ ಒಳ್ಳೆ ರೀತಿಯಲ್ಲೂ ರಿಯಾಕ್ಟ್. ಅದ್ರ ಮೇಲೆ ಮತ್ತೆ ನಿಮ್ಮ ಕರ್ಮ ಡಿಪೆಂಡ್ ಆಗುತ್ತೆ, ನಿಮ್ಗೆ ಬರೋ ಕರ್ಮಗಳು, ಆಗಾಮಿ ಕರ್ಮಗಳು ಅದ್ರ ಮೇಲೆ. ಅಂದ್ರೆ ಕ್ರಿಯಾಮಾಣದಲ್ಲಿ ನಿಮಗೆ ಅವಕಾಶ ಇದೆ ತಿದ್ದುಕೊಳ್ಳೋದಕ್ಕೆ, ಕ್ರಿಯಾಮಾಣದಲ್ಲಿ ಮಾತ್ರವೇ ಅವಕಾಶ ಇರೋದು. ಅದಕ್ಕೆ ಎಚ್ಚರಿಕೆಯಿಂದ ಮಾಡ್ಬೇಕು ಕ್ರಿಯಾಮಾಣವನ್ನ ಅಂತ ಹೇಳೋದು. ಪ್ರಾರಬ್ಧಕ್ಕೆ ನಿಮ್ಗೇನು ಇಲ್ಲ, ಪ್ರಾರಬ್ಧ ಎಲ್ಲಾನು ಬಂದ್ಬಿಡುತ್ತೆ, ಒಳ್ಳೇದು ಬರುತ್ತೆ ಕೆಟ್ಟದು ಬರುತ್ತೆ, ಅದಕ್ಕೆ ಏನು ಚಾಯ್ಸ್ ಇಲ್ಲ. ಅದು ಬಂದಾಗ ನಾವು ಹೇಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತೀವಿ, ನಾವು ನಮ್ಮ ಮನಸ್ಸನ್ನು ಯಾವ ರೀತಿ ಇಟ್ಕೊಂಡಿರ್ತೀವಿ. ಅದಕ್ಕೆ ನಾನು ಅವತ್ತು ಹೇಳಿದ್ನಲ್ಲ, ಲಾಪೋನ್ಲಾ ಕಥೆ ಹೇಳಿದ್ನಲ್ಲ, ಚೀನಿಯರು ಕರ್ಕೊಂಡು ಹೋದಾಗ ಅಷ್ಟು ಶಿಕ್ಷೆ, 18 ವರ್ಷಗಳ ಕಾಲ ಅಷ್ಟು ಕಠಿಣವಾದ ಶಿಕ್ಷೆ ಕೊಟ್ರು. ಅವ್ರು ಕೇಳಿದಾಗ, ಅಲ್ಲ ನಿಮ್ಗೆ ಅಷ್ಟೊಂದು ಶಿಕ್ಷೆ ಕೊಟ್ರಲ್ಲ, ನಿಮ್ಗೆ ಕೋಪ ಇಲ್ವಾ? ನನ್ಗೇನ್ ಕೋಪ ಇಲ್ಲ. ನಿಮ್ಗೆ ಭಯ ಇತ್ತಾ? ಏನಾದ್ರು ಸಾವಿನ ಭಯ ಬಂದಿತ್ತಾ? ಸಾವಿನ ಭಯ ಬಂದಿರ್ಲಿಲ್ಲಪ್ಪ, ಭಯ ಬಂದಿತ್ತು. ಯಾವ ಭಯ ಬಂದಿತ್ತು? ನಾನು ಎಲ್ಲರ ಮೇಲೆ ಕೋಪ ಮಾಡ್ಕೊಂಡ್ ಬಿಡ್ತೀನೋ ಅನ್ನೋ ಭಯ ಬಂದಿತ್ತು. ಭಗವಂತ ಅವ್ರ ಕರ್ಮವನ್ನ ಮಾಡ್ತಾ ಇದ್ದಾರೆ, ಅವ್ರ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಏನರ್ಥ? ನನ್ನ ಪ್ರಾರಬ್ಧನ ಅವ್ರ ಮೂಲಕ ನಡೀತಾ ಇದೆ, ನನ್ನ ಪ್ರಾರಬ್ಧನೇ ನಾನು ಹೊತ್ಕೊಂಡು ಬಂದಿರೋದೇ ಈ ಶಿಕ್ಷೆ ನನಗೆ ಬರ್ತಾ ಇರೋದು, ಅವರು ಜಸ್ಟ್ ವಾಹಕರು ಅದರದ್ದು. ಹಾಗಿದ್ಮೇಲೆ ನಾನು ಅವ್ರ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ? ತಪ್ಪಲ್ವಾ ನಾನು ಅವ್ರ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ? ನಾನು ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಮತ್ತೆ ನನಗೆ ಕರ್ಮಫಲ ಅಂಟ್ಕೊಳುತ್ತೆ. ಹಂಗಾಗಿ ಭಗವಂತ ಅವ್ರು ಏನೇ ಮಾಡಿದ್ರು ನಾನು ಅವ್ರ ಮೇಲೆ ಕೋಪ ಮಾಡ್ಕೊಳ್ದೇ ಇರೋ ಹಾಗೆ ನನ್ನ ಮನಸ್ಸನ್ನ ಗಟ್ಟಿಗೊಳಿಸು ಅಂತಷ್ಟೇ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಲಾಪವನ್ನು ಸದ್ಯ ಭಗವಂತ ನನ್ನ ಕರೆಯನ್ನ ಕೇಳ್ದ, ನಾನು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ, ಆಮೇಲೆ ನನಗೆ ಬಿಡುಗಡೆನೂ ಆಯ್ತು, ಇವಾಗ್ಲೂ ನನ್ನ ಮೇಲೆ ಏನು ಕೋಪ ಇಲ್ಲ ಅಂತ ಹೇಳ್ತಾರೆ. ಇದು ನಾವು ಮಾಡ್ಬೇಕಾಗಿರುವಂಥದ್ದು ಕ್ರಿಯಾಮಾಣದಲ್ಲಿ. ನಮ್ಗೆ ಅದು ಅಷ್ಟು ಸೂಕ್ಷ್ಮತೆ. ಹಾ ಹೇಳಿ. ಬಟ್ ಕೆಲವು ಸಂದರ್ಭಗಳಲ್ಲಿ ಕೋಪ ಮಾಡ್ಕೊಂಡಂಗೆ ನಾಟಕ ಮಾಡ್ಬೇಕಂತ, ಅದು ಬೇರೆ, ಇದೇ ಬೇರೆ. ಇವಾಗ ನೀವು ಮಕ್ಳ ಮೇಲೆ ಕೋಪ ಮಾಡ್ಕೊತೀರಿ, ನಿಮ್ಗೇನ್ ಮಕ್ಳ ಮೇಲೆ ಕೋಪ ಇದೆಯಾ? ಇಲ್ಲ. ಬಟ್ ಅವ್ರ ಕೋಪ ಮಾಡ್ಕೊಳ್ದೇ ಇದ್ರೆ ಅವ್ರನ್ನ ದಾರಿ ತರಕ್ಕಾಗಲ್ಲ. ಹೊಡಿತೀನಿ ನೋಡು ಅಂತೀರಿ, ಒಂದ್ ಹೊಡೆದು ಹೊಡಿತೀರಿ, ಬಟ್ ಒಳಗಡೆ ಇರೋದು ಭಾವನೆ ಆಗಲ್ಲ. ಆ ಥರದ್ದೆಲ್ಲ ಮಾಡ್ಲೇಬೇಕು, ಮಾಡ್ತೀವಿ. ಅದೇ ನಾವು ನಮಗ್ ಫ್ರೀ ವಿಲ್ ಅಂತ ಇರುತ್ತೆ ಮನುಷ್ಯನಿಗೆ. ಯಾಕೆಂದ್ರೆ ನಾನ್ ಮಾಡೋನು ಅಂತ ಇರೋದ್ರಿಂದ ಫ್ರೀ ವಿಲ್ ಪುರುಷಾರ್ಥ. ಅದೇ ಪುರುಷಾರ್ಥ. ಅದನ್ನ ನಾನು ಸರಿಯಾಗಿ ಬಳಕೆ ಮಾಡ್ತೀನಿ. ನಾನು ಏನ್ ಮಾಡಕ್ಕಾಗುತ್ತೆ, ಪ್ರಾರಬ್ಧ ಬಂತು, ನಾನ್ ಹಿಂಗೆ ನಡ್ಕೋಬೇಕು ಅಂತ ಇತ್ತು, ದೇವ್ರು ನನ್ಗೆ ಹಂಗೆ ಮಾಡ್ಬಿಟ್ಟ, ನಾನು ಅದಕ್ಕೆ ಕೋಪ ಮಾಡ್ಕೊಂಡ್, ಇದನ್ನೆಲ್ಲ ನಾವು ಹೇಳ್ತೀವಿ, ನಮ್ಮ ಸಮಯಕ್ಕೆ ಉಪಯೋಗಿಸ್ಕೊತೀವಿ ನಾವು ಅದನ್ನ. ಇನ್ನೊಂದ್ಸರ್ತಿ ನಾನೇ ಮಾಡ್ದೆ, ನಾನ್ ಹಿಂಗ್ ಡಿಸಿಷನ್ ತಗೊಂಡಿದ್ರಿಂದ ಕರೆಕ್ಟ್ ಆಗಾಯ್ತು ಅಂತೀವಿ.
ಒಂದೊಂದ್ಸರಿ ದೇವ್ರ ಮೇಲೆ ಹಾಕ್ಬಿಡ್ತೀವಿ, ಒಂದೊಂದ್ಸರ್ತಿ ನಾವು ಮಾಡಿದ್ವಿ ಅಂತ ಇಲ್ಲೇ ಎಡವಟ್ಟಾಗ ನಾವು ಜವಾಬ್ದಾರಿ ತಗೋಬೇಕು. ದೇವ್ರು ನಮ್ಗೆ ಯಾವಾಗ್ಲೂ ಹಿತಕರವಾಗೇ ಇರ್ತಾನೆ, ಅವನು ಯಾವತ್ತೂ ನಮ್ಗೆ ತೊಂದರೆ ಕೊಡೋದಿಲ್ಲ. ನಮ್ಮ ಕರ್ಮವನ್ನು ನಾವು ಅನುಭವಿಸೋದಕ್ಕೆ ಅನುಕೂಲವಾದ ವಾತಾವರಣ ಸೃಷ್ಟಿ ಮಾಡ್ಕೊಡ್ತಾನೆ. ನಾವು ಯಾವ ದೃಷ್ಟಿಕೋನದಿಂದ ಅದನ್ನ ಅನುಭವಿಸ್ತೀವಿ, ಹೇಗ್ ನಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಚಿತ್ತಶುದ್ಧಿ ಆಗ್ತಾ ಹೋಗುತ್ತೆ. ಆ ದೃಷ್ಟಿಕೋನ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್, important. ತುಂಬಾ ಇಂಪಾರ್ಟೆಂಟ್. ರಚಿತಾಗೆ ಕೋಪ ಮಾಡ್ಕೊಳ್ಳೋದಕ್ಕೆ ಬಹಳ ಫ್ರೀ ವಿಲ್ ಇದೆ. ಮಕ್ಕಳ ಮೇಲೆ ಮಾಡ್ಕೊಳ್ಳೇಬಹುದು, ಏನ್ ಮಾಡ್ತಾರೆ, ಎದುರಿಸ್ಬೋದು, ಹೊಡಿಲೋಬಹುದು. ಆದ್ರೆ ಫ್ರೀ ವಿಲ್ ರಚಿತಾಗ ಅತ್ತೆ ಮೇಲ್ ಮಾತ್ರ ಇಲ್ಲ. ಸುಮ್ನೆ ಕೋಪ ಮಾಡ್ಕೊಂಡು ನಟನೆ ಮಾಡಕ್ಕೂ ಇಲ್ಲ ಅಲ್ಲಿ. ಹೌದು ಸರ್. ಅದ ಅಲ್ಲ, ಆದ್ರೆ ಏನ್ ಗೊತ್ತಾ ಶ್ರೀನಿವಾಸ ಮೂರ್ತಿ ಸರ್, ಅವರು ಹೊರಗಡೆ ಮಾಡದೇ ಇರ್ಬೋದು, ಒಳಗಡೆ ಸಾಕಷ್ಟು ಕೋಪ ಮಾಡ್ಕೊ. ಆ ಒಳಗಡೆ ಮಾಡ್ಕೊಂಡ್ರು ಪ್ರಯೋಜನ ಆಗಲ್ವೇ? ಅಲ್ಲ, ಒಳಗಡೆ ಇಟ್ಕೊಂಡ್ರೆ ಪುನರಪಿ ಜನನ ಇನ್ನೊಬ್ಬ ಅತ್ತೆ ಸಿಗ್ತಾರಲ್ಲ, ಒಳಗಡೆದೇ ಮುಖ್ಯ. ತಿರ್ಗಾ ಇನ್ನೊಬ್ಬ ಅತ್ತೆ ಬೇಕು ಅಂದ್ರೆ ಮಾಡ್ಕೋಬೇಕು. ಮತ್ತೆ ಹೊರಗಡೆ ವಾಪಸ್ ನಗ್ನಗ್ತಾ ಬರ್ಬಿಡ್ತೀವಲ್ಲ. ಮಾತಾಡ್ಬಿಟ್ಟು ಒಳಗಡೆ ಕುದೀತಾ ಇದ್ರೆ ಪ್ರಯೋಜನ ಇಲ್ಲ. ಇಲ್ಲ, ಹೌದು ಮೇಡಮ್, ಕರೆಕ್ಟ್ ಅದು. ಕೋಪ ಬಂದ್ರೆ ಎಕ್ಸ್ಪ್ರೆಸ್ ಮಾಡ್ಬಿಡಿ, ತಣ್ಣಗಾಗ್ಬಿಡಿ. ಅಷ್ಟೇ. ನೋಡಿ, ಇವತ್ತು ಕ್ರಿಯಾಮಾಣ ಕರ್ಮದ ಇಂಪಾರ್ಟೆನ್ಸ್ ತುಂಬಾ ಚೆನ್ನಾಗಿ ಕ್ಲಾರಿಟಿ ಬಂತು ಮೇಡಮ್. ಅಂದ್ರೆ ತಸ್ಮಾತ್ ಜಾಗ್ರತ. ಆಮೇಲೆ ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ಯಾಕೆ ಅವರು ಇಷ್ಟೊಂದು ಎಚ್ಚರಿಕೆ ಕೊಡ್ತಿದ್ದಾರೆ ನಮ್ಗೆ ಅನ್ನೋದು, ಯಾಕೆಂದ್ರೆ ನಮ್ಮ ಕೈಯಲ್ಲಿರೋ ಕಂಟ್ರೋಲೇ ಕ್ರಿಯಾಮಾಣ ಕರ್ಮ. ಹೌದು. ಅವಾಗ ನೀನು ಎಚ್ಚರವಾಗಿದ್ದು ನೀನು ಹುಷಾರಾಗು. ಆಮೇಲೆ ಒದ್ದಾಡೋದಲ್ಲ, ಅಯ್ಯೋ ನನ್ ಟೈಮ್ ಆಗೋಯ್ತು, ಹಾಗೆ ಹೋಯ್ತಲ್ಲ ಅಂತ ಒದ್ದಾಡ್ಬೇಡ. ಎಚ್ಚರವಾಗಿರು. ತಸ್ಮಾತ್ ಜಾಗ್ರತ ಅಂತ ಯಾಕೆ ಇಷ್ಟೊಂದು ಹೇಳ್ತಾರೆ ಅಂತ ಇವತ್ತು ಒಂಥರ ಕ್ಲಾರಿಟಿ ಬಂತು. ಅಲ್ಲ, ಕ್ರಿಯಾಮಾಣ ಕರ್ಮದಲ್ಲಿ ಇದೇ ಇರೋದು, ಸದಾ ಕ್ರಿಯಾಮಾಣ ಕರ್ಮನೇ ನಮ್ಮ ಹತ್ರ ಇರೋದು. 24 ಗಂಟೆನಲ್ಲೂ ಬರೀ ನಾವು ಕ್ರಿಯಾಮಾಣ ಕರ್ಮನಲ್ಲೇ ಇದ್ದೀವಿ. ಅಂದ್ರೆ ಸದಾ ಜಾಗೃತವಾಗಿರ್ಬೇಕು ಅಷ್ಟೇ. ಕ್ರಿಯಾಮಾಣ ಕರ್ಮ ಇದು ಅಂದ್ರೆ ಏನೋ ಒಂದು ಸನ್ನಿವೇಶಕ್ಕೆ ತಕ್ಕಂತ ಒಂದು ಕೆಲವು ನಾಟಕ ಆಡ್ಬೇಕಾಯ್ತದೆ. ಕೋಪ ಮಾಡ್ಕೊಳ್ಳೋದು, ರೇಗೋದು, ಇನ್ನೊಂದು ವ್ಯವಹಾರದಲ್ಲೇ ಅದೆಲ್ಲ ಮಾಡ್ದಲೇ ಇದ್ರೆ ಜೀವನ ಸಾಗಲ್ಲ. ಅದ್ ಏನ್ ಮಾಡ್ಬೇಕೋ ಅದು ಹೊರಗಡೆಯಿಂದ ಮಾಡ್ಬೇಕಷ್ಟೇ. ಒಳಗಡೆ ಶುದ್ಧತೆ ಮೈಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಅದು ಸತ್ಸಂಗದಲ್ಲಿ ಇರೋವಾಗ ಇದೆಲ್ಲ ಒಪ್ಕೋತೀವಿ ಮೇಡಮ್, ಎಲ್ಲ ಆನಂದವಾಗಿ ಚೆನ್ನಾಗ್ ಆಗತ್ತೆ. ಇದರಿಂದ ಆಚೆ ಹೋದ್ಮೇಲೆ ನೀವ್ ಹೇಳ್ದಂಗೆ ಮತ್ತೆ ನಾನು ನೆಕ್ಸ್ಟ್ ಕ್ಲಾಸ್ ಗುರುಜಿ ಟಾಕ್ಗೆ ಪ್ರಿಪೇರ್ ಆಗ್ಬೇಕು ಅಂದಾಗ ಬೇಕು ಅಂತ ಬೇರೆ ಕೆಲ್ಸ ಹೇಳ್ತಾರೆ. ಅವಾಗ ನಾವು ಕೋಪ ಮಾಡ್ಕೋಬೇಡ ಅಂತಂದ್ರೆ ಹೆಂಗೆ ಮೇಡಮ್ ಆಗತ್ತೆ? ಅಥವಾ ನಾವು ಹೇಳಿದ್ದು ಅದೇ, ಇವಾಗ ಕೋಪ ಮಾಡ್ಕೋಬೇಡ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ, ಕೋಪ ಮಾಡ್ಕೊಳ್ಳಿ, ಹೊರಗಡೆ ಮಾತ್ರ ಮಾಡ್ಕೊಂಡ್ರೆ ಅಂದ್ರೆ ಇವಾಗ ಅಲ್ಲಿ ನೀವು ಕೋಪ ಮಾಡ್ಕೊಂಡು ಹೊರಗಡೆ ಏನ್ರಿ ನೀವು ನನ್ಗೆ ತೊಂದ್ರೆ ಕೊಡ್ತಾ ಇದ್ದೀರಾ, ನಾನು ಇದು ಓದ್ಕೋಬೇಕ್ರಿ, ಸುಮ್ನಿರ್ರಿ ಅಂತ ಹೇಳ್ಬಹುದು. ಹೇಳ್ಬಾರ್ದು ಅಂತ ಏನಿಲ್ಲ, ಹಂಗಂತ ಯಾವಾಗ್ಲೂನು ಅಂತ ಇರಕ್ಕಾಗಲ್ಲ ಯಾರೂನು. ನೀವ್ ಏನ್ ಮಾಡ್ಬೋದು ಅಂದ್ರೆ ಇಂಡೈರೆಕ್ಟ್ ಆಗಿ ಇದನ್ನ ಹೇಳ್ಬೋದು. ಈ ತರಹ ನಾವು ಜ್ಞಾನಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರೋವಾಗ ಯಾರಾದ್ರೂ ತೊಂದರೆ ಕೊಟ್ರೆ, ಅವಾಗ ನಮಗೆ ಜ್ಞಾನ ಬಂದ್ಮೇಲೆ ನಾವ್ ಇವಾಗ ಮಾಡಿದ್ದು ಕೆಟ್ಟ ಕರ್ಮ ಎಲ್ಲ ಅವ್ರಿಗೆ ಹೋಗುತ್ತಂತೆ ಅಂತ ಅದ್ ಹೇಳಾಗಿದೆ ಮೇಡಮ್. ಅದ್ ಹೇಳ್ದಾಗಿಂದ ಬಿಡ್ತಾ ಇದಾರೆ ನಮ್ಗೊಂಚೂರು. ನಾನು ಅದ್ ಆಲ್ರೆಡಿ ಹೇಳಿದೀನಿ, ನಾನ್ ಕರೆಕ್ಟ್ ದಾರಿಲಿ ಹೋಗ್ತಾ ಇದೀನಿ ಅಂತ ನಂಬಿಕೆ ಇದೆ. ನನ್ ದಾರಿಗೆ ಏನಾದ್ರು ಬಂದ್ರೆ ಬರ್ಲಿ ಬಿಡು ಅಂತಾರೆ. ಬರ್ಲಿ ಬಿಡು ಅಂದ್ರೆ ಏನು ಮಾಡಕ್ಕಾಗಲ್ಲ. ಕೆಲವನ್ನೆಲ್ಲ ಏನು ಮಾಡಕ್ಕೂ ಆಗಲ್ಲ. ಅಷ್ಟೆಲ್ಲ ಸುಲಭವಾಗಿ ಆಗ್ಬಿಟ್ಟಿದ್ದಿದ್ರೆ ಏನು ಇಲ್ಲಪ್ಪ, ಇಲ್ಲಿ ಬಹಳಷ್ಟು ಹಿಂಡ್ರೆನ್ಸ್ಗಳು ಇರುತ್ತೆ ನೋಡಿ. ಹಂಗ ಅವರು ಮಾಡ್ಲಿಲ್ಲ ಅಂತ ಇದು ನಮ್ಮ ಪ್ರಾರಬ್ಧ ಕೆಟ್ಟದಿದೆ ಅಂತ ನಾವ್ ಅನ್ಕೋಬೇಕಷ್ಟೇ. ಅವಾಗ ನಮಗೆ ಅವ್ರು ಅಲೋ ಮಾಡ್ತಾ ಇಲ್ಲ, ನಾವು ಒಳ್ಳೆ ಮಾತಲ್ಲಿ ಹೇಳಿದಾಗಲೂ ಅವ್ರು ಕೇಳಲಿಲ್ಲ ಅಂದ್ರೆ ನನ್ನ ಪ್ರಾರಬ್ಧ ಅಷ್ಟು ಕೆಟ್ಟದಾಗಿದೆ, ನನಗಿನ್ನೂ ಆ ಮಾರ್ಗಕ್ಕೆ ಹೋಗಕ್ಕೆ ಇನ್ನೂ ಅಡಚಣೆ ಇದೆ, ಇರ್ಲಿ ಭಗವಂತ ನೀನ್ ಪ್ರಾರ್ಥನೆ ಮಾಡ್ತೀನಿ, ನಂಗೆ ಅವಕಾಶ ಮಾಡ್ಕೊಡು ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇಷ್ಟ ದೇವತೆ ಉಪಾಸನೆ ಇನ್ನು ಹೆಚ್ಚಾಗಿ ಮಾಡ್ತಾ ಗುರು ಕೃಪೆ ಬರ್ತಾ ಇರುತ್ತೆ. ಗುರು ಕೃಪೆ ಬಂದಾಗ ನಮ್ಗೆ ಅಡ್ಡಿಗಳೆಲ್ಲ ಒಂದೊಂದೇ ಕ್ಲಿಯರ್ ಆಗ್ತಾ ಇರುತ್ತೆ. ಆವಾಗ ಸತ್ಸಂಗದ ಇಂಪಾರ್ಟೆನ್ಸ್ ಗೊತ್ತಾಗತ್ತೆ. ಆಗ ಸ್ಲೋಲಿ ಅವಾಗ ಏನಾಗುತ್ತೆ ಅಂದ್ರೆ ಒಂದು ಹಂತದಲ್ಲಿ ನಮ್ಗೆ ಸ್ವಲ್ಪ ಬೇಗನೆ ಆ ಒಂದು ಕ್ಲಾರಿಟಿ ಬಂದ್ಬಿಟ್ಟು, ಆವಾಗ ನಾವು ಇವಾಗ ಮೊದಲು ಪ್ರತಿನಿತ್ಯ ಗುರುಗಳ ಮನೆಗೆ ಹೋಗ್ಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಹೌದು. ಆಮೇಲೆ ಅಷ್ಟು ಹೋಗ್ಬೇಕಾಗಲ್ಲ. ಅಂದ್ರೆ ಒಂದು ಕ್ಲಾರಿಟಿ ಬಂದ್ಮೇಲೆ ಅಷ್ಟು ಹೋಗ್ಬೇಕಾಗ. ಇವಾಗ ನೋಡಿ, ಈ ಕರೋನಾ ಬಂತು,
ಕರೋನಾ ಬರಕ್ ಮುಂಚೆ ನಾವೆಲ್ಲ ದಿನ ಹೋಗ್ತಾ ಇದ್ವಿ ಗುರುಜಿ ಮನೆಗೆ. ಹಾ ಅಂದ್ರೆ ಪ್ರದಕ್ಷಿಣೆ ಮಾಡುವಾಗೆಲ್ಲ ಹೋಗ್ತಾ ಇದ್ವಿ. ಮನೆಯಲ್ಲಿ ಬಹಳ ತೊಂದರೆಗಳು ಆಗ್ತಾ ಇತ್ತು, ಕಷ್ಟ ಪಟ್ಕೊಂಡು ಹೋಗ್ತಾ ಇದ್ವಿ. ಬಟ್ ಕರೋನಾ ಅನ್ನೋದು ಬಂದ್ಬಿಟ್ಟು ನಮ್ಗೆಲ್ಲ ಸ್ವಲ್ಪ ನಿರಾಳ ಮಾಡ್ಬಿಡ್ತು. ಮನೇಲಿ ಕುತ್ಕೊಂಡು ಕೇಳ್ಬೋದಾ, ಅವಾಗ ಇವ್ರದ್ದು ಗಲಾಟೆನೂ ಇರಲ್ವಾ, ನಮ್ಗೆ ಜ್ಞಾನನೂ ಬಂತ, ಸ್ವಲ್ಪ ಮಟ್ಟಿಗೆ ಆ ರೀತಿ ಕೃಪೆ ಮಾಡ್ತು ಆ ಕರೋನಾ ಮಾರಿ. ಹಂಗೆ ಏನೋ ಒಂದ್ ರೀತಿಯಲ್ಲಿ ಸ್ವಲ್ಪ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ನಮಗ್ ಕೇಳೋದು ಇರುತ್ತೆ, ಕೇಳ್ದೆ ಹಂಗಂತ ಹೇಳಿ ಗುರುಗಳ ಸನ್ನಿಧಿಗೆ ಹೋಗ್ಬಾರ್ದು ಅಂತಲ್ಲ. ಗುರುಗಳ ಸನ್ನಿಧಿಗೆ ಹೋದಾಗ ಇರೋ ಆ ಒಂದು ವಾತಾವರಣನೇ ಅದು ಬೇರೆ. ಆದ್ರೆ ಎಲ್ಲಾ ಟೈಮಲ್ಲೂ ಅದು ಮಾಡ್ಕೊಳಕ್ ಆಗಲ್ಲ, ನಮ್ಮದೇ ಆದ ಲಿಮಿಟೇಷನ್ಸ್ ಇರೋವಾಗ. ದಟ್ಸ್ ಓಕೆ. ಅಟ್ಲೀಸ್ಟ್ ಇಷ್ಟ್ರ ಮಟ್ಟಿಗಿದ್ಯಾ, ಅಲ್ಲೇ ನಾವು ಆನ್ಲೈನ್ ಅಲ್ಲಿ ಸೇರ್ಕೋಬೋದಾ, ಆಮೇಲೆ ರೆಕಾರ್ಡಿಂಗ್ಗಳಿದ್ಯಾ. ಇವಾಗ ನೆನ್ನೆ ನಮ್ ರಾತ್ರಿ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಚಿನ್ಮಯಾನಂದ್ರು ಪಾಪ ಅವರು ಬಾಲಕೃಷ್ಣ ಮೆನನ್ ಅಲ್ಲಿಗೆ ಹೋಗಿ ಅವ್ರ ಬಾಗಲ್ ತಟ್ಟಿ ಅವ್ರೆಲ್ಲಿ ಶಿಫಾರಸ್ ಪತ್ರ ಅಂತ ಕೇಳಿ ಅವ್ರು ಮತ್ತೆ ವಾಪಸ್ ಬಂದು ಮತ್ತೆ ಶಿಫಾರಸ್ ಪತ್ರ ತಗೊಂಡೋಗಿ ಅವ್ರು ಆಮೇಲೆ ಅದನ್ನ ಹರಿದು ಹಾಕಿ ಅವ್ರನ್ನ ಕರ್ಕೊಂಡು, ಆಮೇಲೂ ಎಷ್ಟು ಸ್ಟ್ರಿಕ್ಟು. ಪ್ರತಿನಿತ್ಯ ಬೆಳಗ್ಗೆ ಒಂದ್ ಬಂಡೆ ಮೇಲೆ ತಲೆ ಇಟ್ಕೊಂಡು ಮಲ್ಕೊಂಡು ಬೇಗ 3:30ಗೆ ಎದ್ದು ಎಷ್ಟು ಒಂದೇ ಸತಿ ಅವ್ರು ಹೇಳೋದು ಅದನ್ನ ಹಂಗೆ ಗ್ರಹಿಸಿ ತಕ್ಷಣ ಇದ್ ಮಾಡ್ಕೋಬೇಕು, ಮತ್ತೊಂದ್ಸತಿ ರಿಪೀಟ್ ಮಾಡಲ್ಲ ಅವ್ರು. ಅಷ್ಟು ಸ್ಟ್ರಿಕ್ಟು ಗುರುಗಳು, ಹಂಗೆಲ್ಲ ಇದ್ರು ಅವ್ರು. ಆದ್ರೆ ನಮಗೆ ಪಾಪ ಇವರು ಎಲ್ಲ ರೆಕಾರ್ಡಿಂಗ್ ಇದೆ, ಇವಾಗ ಮತ್ತೆ ಮತ್ತೆ ಕೇಳ್ಕೊಬಹುದು. ಅರ್ಥ ಆಗದೆ ಹೋದ್ರೆ ಮತ್ತೆ ಅವ್ರಿಗೆ ಫೋನ್ ಮಾಡ್ಬಿಡ್ಬೋದು. ಅವ್ರು ಯಾವಾಗ್ಲೂ 24 hours ನಾವು ಫೋನ್ ಬಂದ ತಕ್ಷಣ ಟಕಾರ ಅಂತ ಎತ್ತಾರೆ. ಅಕಸ್ಮಾತ್ ಎತ್ತೆ ಹೋದ್ರೆ ಆಮೇಲೆ ಪಾಪ ಮಾಡ್ತಾ ಇರ್ತಿರ್ಗ, ಏನು ನೀವೇನೋ ಮಾತು ಮಾಡಿದ್ರಲ್ಲ ಅಂತ. ನಾವಾಗ್ರೆ ಅಷ್ಟ್ ಮಾಡೋದೇ ಇಲ್ಲ, ಬೇಕಾರೆ ಇನ್ಯಾವಾಗ್ಲೂ ನೋಡ್ಕೊಳ್ಳ ಏನೋ ಬಿಸಿ ಅನ್ಕೊಂಡ್ಬಿಡ್ತೀವಿ. ಅವರು ಅಷ್ಟು ಹಂಬಲ್ಲು. ಅಂಥ ಒಳ್ಳೆ ಗುರುಗಳು ನಮಗ್ ಸಿಕ್ಕಿದೆ. ಸೊ ಏನೋ ಪುಣ್ಯ ಇದೆ ಬಿಡು. ಇದ್ದಿದ್ರಲ್ಲಿ ಯಾವ ಸುಮ್ಮನೆ ಗಲಾಟೆ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಇದ್ದಿದ್ರಲ್ಲಿ ಏನ್ ಅವಕಾಶ ಆಗುತ್ತೋ ಅದೆಲ್ಲೇ ಒಂಚೂರು ತಿಳ್ಕೊಳ್ಳೋಣ, ಮಾಡ್ಕೊಳ್ಳೋಣ ಅಂತ ಹಂಗ ಹೋಗಕ್ಕಾಗತ್ತೆ. ಮೈನ್ ನಾವು ಫೈರ್ ಇದೆಯಲ್ಲ, ಅದನ್ನ ಇನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡೇ ಇಲ್ಲ ನಾವು. ಫ್ರೀಕ್ವೆನ್ಸಿ, ಇದು ಇಂಟೆನ್ಸಿಟಿ, ರಿಕವರಿ, ಈಕ್ವಾನಿಮಿಟಿ ಇದು ಮಾಡ್ಕೊಂಡೇ ಇಲ್ಲ. ನಾನ್ ಫೈರ್ ಇರ್ಲಿ, ನಾವು ಟೈರ್ಗೆ ಹೋಗೋದು ಯಾವಾಗ? ಟೈರ್ ಅಂದ್ರೆ ಏನು? TYRE ಏನ್ರಿ ರಚಿತಾ? ಫೈರೇ ಹಿಡ್ಕೊಂಡಿದೀವಿ, ಟೈರ್ ಹೇಳ್ರಿ ಒಂಚೂರು. ಸರ್ ನೀವು ಯಾವ್ದ್ಯಾವ್ದೋ ಮಾಡ್ತೀರಪ್ಪ ಆಕ್ರೋನೈಮ್. ಅಲ್ಲ ಹೇಳ್ರಿ, ಟೈರ್ ಅಂದ್ರೆ ಏನು ನಿಮ್ಗೆ ಗೊತ್ತಿರೋದು ಯೋಚನೆ ಮಾಡಿ ಹೇಳ್ರಿ. ಏನಾದ್ರು ಯೋಚನೆ ಮಾಡಿ, ನಿಮ್ಗೆ ಸಿಗದೆ ಇರೋದು ಯಾವ್ದು? ಇ ಅಂದ್ರೆ ಎನ್ಲೈಟ್ಮೆಂಟ್ ಅನ್ಸುತ್ತೆ. ಹೇಳಿ. ಕರೆಕ್ಟಾ? ಮತ್ತೆ ಹೇಳಿದ್ರಿ ನೋಡಿ, ಒಬ್ಬೊಬ್ರು ಹೇಳ್ತೀನಿ ನೋಡೋಣ. ನಾನು ಒಂದೊಂದ್ ಲೆಟರ್ ಹೇಳಿ ನೋಡೋಣ. ಅಲ್ಲ, ನಾನು ಸುಮ್ನೆ ಫೈರ್ ಬದ್ದಾಗ ಟೈರ್ ಯಾಕೆ ಮಾಡ್ಬಾರ್ದು ಅಂತ ಈಗ ತಾನೇ ಮಾಡ್ದೆ. ಒಂದ್ ಹೇಳ್ಬಿಟ್ರಿ, ಇ ಫಾರ್ ಎನ್ಲೈಟ್ಮೆಂಟ್ ಹೇಳಿ, ಈ ಟಿ ಫಾರ್ ಹೇಳಿ, ಯೋಚನೆ ಮಾಡಿ. ಮೇಡಮ್ ಮ್ಯೂಟ್ ಆಯ್ತು, ಕಲ್ಪನಾ ಮೇಡಮ್ ಮ್ಯೂಟ್ ಆಯ್ತು. ಅದೇ ಥ್ಯಾಂಕ್ಫುಲ್ನೆಸ್ ಇರ್ಬೋದಾ ಅಂತ. ಟ್ರೂತ್ಫುಲ್ನೆಸ್ ಆಗುತ್ತಲ್ಲ ಫಾರ್ ದಿ ನೆಕ್ಸ್ಟ್. ಆಮೇಲೆ ವೈ ಹೇಳಿ. ವೈ ಫಾರ್ ಯಾರ್ನಿಂಗ್ ಅಂತ ಇರ್ಬೋದು, ಅಂದ್ರೆ ಅದಕ್ಕೋಸ್ಕರ ಹಾತೊರೆಯೋದು. ಏನ್ ಮೇಡಮ್? ಯಾರ್ನಿಂಗ್ ಅಲ್ಲ, ಇದೆಲ್ಲ ಮಾಡಿದ್ಮೇಲೆ ನಮ್ಗೆ ಏನಾಗುತ್ತೆ? ಇಷ್ಟೆಲ್ಲ ಮಾಡಾದ್ಮೇಲೆ ನಮ್ ಎನರ್ಜಿ ಯೂತ್ಫುಲ್ನೆಸ್. ನಾನು ಅನ್ಕೊಂಡೆ ಯಾರ್ನಿಂಗ್ ಫಾರ್ ದಟ್ ಗುರು ಜ್ಞಾನಕ್ಕೆ ದಾಹ ಅಂತ ಅನ್ಕೊಂಡೆ. ಅದು ಆಗುತ್ತೆ. ಬಟ್ ಯೂತ್ಫುಲ್ನೆಸ್ ಅಂದ್ರೆ your energy will always be increased, no, because of this practice. You will never become old. And or for righteousness, resourcefulness. That means we are going to help others, no, that's a resourcefulness ಅಂತ ನನಗೆ ಜಸ್ಟ್ ಮಾಡ್ತಿದ್ದಾಗ ಪಕ್ಕದಲ್ಲಿ ಇಟ್ಕೊಂಡು ಮಾಡಿದೆ. ಫೈರ್ ಟೈರ್ ಎಲ್ಲ ನೋಡಿದ್ರಾ? ಅಲ್ಲ ಇವಾಗ ಹೇಳಿ ನೋಡಿ, ನೀವೆಲ್ಲ ಫೈರ್ ಹೇಳ್ಕೊಟ್ಟಿದ್ದೀರಾ, ನಮ್ ಶ್ರೀನಿವಾಸ ಮೂರ್ತಿ ಸರ್ ಟೈರ್ ಹೇಳ್ಕೊಟ್ಟಿದ್ದಾರೆ, ನೋಡಿ ಬನ್ನಿ ಅಂತ ಎಲ್ರಿಗೂ ಹೇಳಿ. ನನಗೆ ಫ್ಲಾಶ್ ಆಗಿ ಹೇಳಿದೆ ಮೇಡಮ್. ಚೆನ್ನಾಗಿದೆ, ಇಟ್ಸ್ ನೈಸ್, ಗುಡ್ ಆರ್ ನಾಟ್, ಬಟ್ ಅದಕ್ಕೆ ರಿಲೇಟೆಡ್ ಹೇಳಿದೀನಿ. ಚೆನ್ನಾಗಿದೆ, ಏನ್ ಅದ್ರಲ್ಲೇನು ಬೇಜಾರ್ ಮಾಡ್ಕೊಳಕ್ ಏನಿಲ್ಲ. ನನ್ನ ಫೈರ್ ಅಂದ್ರೆ ಏನು ಅಂತ ಕೇಳ್ಬಿಟ್ಟು ಅಲ್ಲಿ ಟೈರ್ ರೆಡಿ ಮಾಡ್ಕೊಂಡು ನೀವು ಹೇಳ್ತಾ ಇದ್ದಾರೆ. ಸೊ ಈಗ ಮೇಡಮ್ ನೀವು ಕಲ್ಪನೆ ಮೇಡಮ್ ಹೇಳಿ, ಫ್ರೀ ವಿಲ್ ಇರುತ್ತೆ ನಮ್ಗೆ. ಕ್ರಿಯಾಮಾಣ ಕರ್ಮದಲ್ಲಿ ನಾವು ಹೆಚ್ಚು ಜಾಗರೂಕರಾಗಿರ್ಬೇಕು. ನಾವಿಲ್ಲಿ ಏನು ಆಗ ರಚಿತಾ ಕೇಳ್ತಾ ಇದ್ರು, ಹಿಂಗ್ ಮಾಡ್ಬೋದಾ ಹಂಗ್ ಮಾಡ್ಬೋದಾ ಅಂತ ಒಂದು ಕ್ವಶನ್ಸ್ ಬಂದೇ ಬರುತ್ತೆ ನಮ್ಗೆ, ಡೌಟ್ಸ್. ಯಾವಾಗ್ಲೂ ಈ ಡೌಟ್ಗಳು ನಮ್ಗೆ ಹೆಚ್ಚು ಶ್ರವಣ ಮಾಡ್ತಾ
ಧರ್ಮ ಯಾವುದು, ಧಾರ್ಮಿಕ ರೀತಿಯಲ್ಲಿ ಯಾವ್ದಕ್ಕೆ ಹೋಗ್ಬೇಕು ಅನ್ನೋದನ್ನ ತಗೊಂತಾ ಆ ಶಮ ದಮ ದಮ ಇವೆಲ್ಲ ಇದಾವಲ್ಲ ಅವೆಲ್ಲ ಕಡಿಮೆ ಆಗ್ತಾ, ಇವೆಲ್ಲ ಅರಿಷಡ್ ವರ್ಗಗಳು ಕಡಿಮೆ ಆಗಿ ಒಳ್ಳೆ ಗುಣಗಳೆಲ್ಲ ಮೇಲೆ ಹೋಗ್ತಾ ಹೋಗ್ತಾ ಹಂಗೆ ಹೊಳಿಬೋದಾ ಅಥವಾ ಭಗವಂತನೇ ಒಂದು ಪ್ರೇರೇಪಿಸ್ತಾನೋ ಗೊತ್ತಿಲ್ಲ ಅಂತ ಅನ್ಕೋತೀನಿ ಅಲ್ವಾ ಮೇಡಮ್. ಹಂಗೆ ಮುಂದಕ್ಕೆ ಹೋಗ್ತೀವಿ. ಕ್ರಿಯಮಾಣ ಕರ್ಮವನ್ನ ಹೆಚ್ಚನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು. ಅಲ್ಲ, ಕ್ರಿಯಾಮಾಣ ಕರ್ಮದಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಇರುತ್ತೆ. ಯಾವಾಗ ನಾವು ಅದನ್ನ ನಾವು ಜ್ಞಾನನ ಆಗ್ಲೇ ಒಂದ್ ಸ್ವಲ್ಪ ತಿಳ್ಕೊಂಡಿರ್ತೀವಿ, ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ತಾ ಇರ್ತೀವಿ ಅಂದಾಗ ನಾವು ಜಾಗರೂಕರಾಗಿ ನಾವು ಆದಷ್ಟು ಒಂಥರ ಎಚ್ಚರವಾಗಿ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು, ಅಕಸ್ಮಾತ್ ದೃಷ್ಟಿಕೋನಗಳನ್ನ ಕರೆಕ್ಟಾಗಿ ನಾವು ಅಡಾಪ್ಟ್ ಮಾಡ್ತಾ ಮಾಡ್ತಾ ನಾವು ಒಂದ್ ಹೆಜ್ಜೆ ಇಟ್ರೆ ಭಗವಂತ 10 ಹೆಜ್ಜೆ ಮುಂದೆ ಬರ್ತಾನಂತೆ. ಅವನ ಸಹಾಯ ನಮ್ಗೆ ಖಂಡಿತ ಸಿಗುತ್ತೆ. ರಚಿತಾ ಏನ್ ಅದಕ್ಕೇನು ಇದ್ ಮಾಡ್ಕೋಬೇಕಾಗಿಲ್ಲ. ರಚಿತಾ, ನೀವು 1 ಹೆಜ್ಜೆ ಇಟ್ರೆ ಭಗವಂತ 9 ಹೆಜ್ಜೆ ಇಟ್ಕೊಂಡ್ ಬಂದು ನಮ್ಮನ್ನ ಮೇಲೆತ್ತಾನೆ, ಸಹಾಯ ಮಾಡ್ತಾನೆ. ಅದು ನಮ್ಮಲ್ಲಿ ಇರ್ಬೇಕು. ನಮ್ಮಲ್ಲಿ ಆ ತೀವ್ರತೆ ಇದ್ದಾಗ ನಮಗ್ ಸಹಾಯ ಸಿಕ್ಕೇ ಸಿಗುತ್ತೆ ಅಂತ ನನ್ ಭಾವನೆಪ್ಪ. ಆಮೇಲೆ ಆಗ್ತಾ ಇಲ್ಲ ಏನು ಆಗ್ತಾನೆ ಇಲ್ಲ, ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ಭಗವಂತ, ನೋಡಿ ಹೀಗಾಗ್ತಾ ಇದೆ, ನಮ್ಗೆ ಕೆಟ್ಟದ್ದೇ ಆಗ್ತಾ ಇದೆ ಅಂತ ತುಂಬಾ ಕೊರಗೋದು ಬೇಡ. ಪ್ರಾರಬ್ಧ ಅದೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಶಾಲೆ ಅತ್ತೆ ಗೊತ್ತಿರುತ್ತೆ, ನಾನು ಎಷ್ಟು ಹೋರಾಟ ಮಾಡ್ತಿರ್ತೀನಿ ಶಾಲೆ ಎಷ್ಟೆಲ್ಲ ರೀತಿಲಿ ಅದನ್ನ ಒಳ್ಳೆ ರೀತಿಲಿ ಎತ್ತಕ್ಕೆ ಎಲ್ಲ ತನು ಮನ ಧನ ಎಲ್ಲ ಅರ್ಪಿಸಿದ್ರು ಸಹ ಆಗ್ಲಿಲ್ಲ. ಈಗ ಏನಾಯ್ತು, ಏನೋ ಒಂದು ಪ್ರಪೋಸಲ್ ಬಂತು, ಯಾರೋ ಒಬ್ರು ವಹಿಸ್ಕೊಂಡ್ ಮಾಡ್ತೀವಿ ನಾವು, ಸ್ವಲ್ಪ ನೀವು ಬಿಡಿ ನಾವು ಮಾಡ್ಕೊಂತೀವಿ. ಅವ್ರಿಗೆ ಅಕಾಡೆಮಿಕ್ ಎಕ್ಸಲೆನ್ಸ್ ಇದೆ, ನಮ್ಗೆ ಅಕಾಡೆಮಿಕ್ಸ್ ಎಕ್ಸಲೆನ್ಸ್ ಇಲ್ಲ. ಸೊ ಆಯ್ತು ಅಂತ ಒಂದು ಒಪ್ಪಂದ ಆಯ್ತು ಬಿಡ್ತು ತಿಂಗಳುಗಳಿಂದ ಭಗವಂತ ಏನ್ ಮಾಡ್ತೀವಿ ಮಾಡಪ್ಪ ಅಂದ್ಬಿಟ್ಟೆ ನಾನು. ಆಮೇಲೆ ಆಯ್ತು, ಅವ್ರು ವಹಿಸ್ಕೊಂಡ್ರು, ಕೊಟ್ಬಿಟ್ವಿ. ಆ ಟೀಚರ್ಸ್ ಎಲ್ಲ ಅಳಕ್ ಶುರು ಮಾಡಿದ್ರು. ಅವಳಂತೂ ಫೋನ್ ಮಾಡಿ ಕೆಲವು ಟೀಚರ್ಸು, ನೀವು ಅಲ್ಲಿ ಕೂತಿರ್ಬೇಕಿತ್ತು, ನೀವು ಅಲ್ಲಿ ಕೂತ್ಕೊಂಡಿದ್ರು, ನಿಮ್ಮನ್ನ ನೋಡಿ ನಾವು ಬರ್ತಿದ್ವಿ ಶಾಲೆಗೆ, ನೀವ್ ಯಾರೋ ಕೂತಿದ್ದಾರೆ ನಮ್ಗೆ. ನಾನಂದೆ, ನೋಡು ಯಾಕೆ ಅಕ್ಕ ನಿಮ್ಗೆ ಹಿಂಗಾಗ್ತಾ ಇದೆ ಅಂತ. ಆಗ ಬಂತು ನನ್ ಪ್ರಾರಬ್ಧ ಕರ್ಮ ಥಿಯರಿ. ಪ್ರಾರಬ್ಧ ಅಷ್ಟೇ, ಎಲ್ಲೋ ಏನೋ ಅವ್ರು ಯಾರೋ ಸ್ವಲ್ಪ ಒಬ್ರು ಟೀಚರ್ ಸ್ವಲ್ಪ ತೊಂದ್ರೆ ಅವರಿಂದ ನಮ್ಗೆ. ಅವ್ರ ತರನೇ ನಾನು ಲಾಸ್ಟ್ ಜನ್ಮದಲ್ಲಿ ಯಾರಿಗೋ ಏನೋ ಮಾಡಿದೀನಿ ಮಗಳೇ, ಅದಕ್ಕೆ ನನ್ಗೆ ಹಿಂಗ ಆಗ್ತಿದೆ, ಬಿಟ್ಬಿಡು. ಈಗ ಭಗವಂತ ಒಂದ್ ದಾರಿ ತೋರಿಸಿದಾನೆ. ಈಗ ತಲೆನೋವು ಸ್ವಲ್ಪ ಕಡಿಮೆ ಆಯ್ತು, ನಮ್ಗೆ ಲಾಸ್ ಇದ್ರು ಪರವಾಗಿಲ್ಲ, ಲಾಸು ಅಷ್ಟೇ, ಎಲ್ಲೋ ನಾನು ಏನೋ ಮಾಡಿರ್ತೀನಿ. ಇದು ಇನ್ನಿವಿಟಬಲ್ ಅನ್ನೋದನ್ನ ಪ್ರಾರಬ್ಧ ಅಂತ ಮಾಡ್ಕೊಬೋದಲ್ಲ ಮೇಡಮ್. ಇನ್ನಿವಿಟಬಲ್ ವಿಚ್ ಕೆನಾಟ್ ಬಿ ಚೇಂಜ್ಡ್ ಇಸ್ ಅ ಪ್ರಾರಬ್ಧ. ಐ ಹ್ಯಾವ್ ಟು ಜಸ್ಟ್ ಅಕ್ಸೆಪ್ಟ್ ಇಟ್. ಎಷ್ಟು ಹಗುರ ಆಯ್ತು ಮನ್ಸು ಅಂದ್ರೆ, ನನ್ಗೆ ದುಃಖನೂ ಆಗ್ಲಿಲ್ಲ, ನಿಜವಾಗ್ಲೂ ಏನು ಅನ್ಸಲಿಲ್ಲ. ಒಬ್ರು ಒಳ್ಳೆಯವ್ರ ಕೈಗೆ ಹೋಯ್ತು ಶಾಲೆ, ಆಮೇಲೆ ಹಂಗ್ ಮುಂದುವರಿಬೇಕು ಮಕ್ಳದು. ಅದೇ ಇಂಟೆನ್ಷನ್ ಇದ್ದ, ಆ ಇಂಟೆನ್ಷನ್ ಫುಲ್ಫಿಲ್ ಆಯ್ತಾ, ಮುಗೀತಷ್ಟೇ, ನೆಮ್ಮದಿಯಾಗಿದ್ದೀನಿ. ಒಂದ್ ಸಣ್ಣ ನಂದೇ ಎಕ್ಸಾಂಪಲ್, ಈಗ ನಿನ್ನೆ ಅದು ಸರಿ ಆಯ್ತು. ಸ್ವಲ್ಪ ಸಮಯ ಸಿಕ್ಕತ್ತೆ ನನ್ಗೀಗ. ಅತ್ತೆ ಹೇಳ್ತಾ ಇದ್ರು, ಅದೇನಷ್ಟು ಒದ್ದಾಡ್ತೀಯ, ಯಾಕಷ್ಟು ಒದ್ದಾಡ್ತೀಯ, ಸಾಕು ಸ್ವಲ್ಪ ಕಡಿಮೆ ಮಾಡ್ಕೋ, ಇವೆಲ್ಲ ಒಂದ್ ಸ್ವಲ್ಪ ತುಂಬಾ ಹೈಪರ್ ಆಕ್ಟಿವ್ ಆಗಿ ಎಲ್ಲದ್ರಲ್ಲೂ ಕೈ ಹಾಕಿ ಮಾಡ್ಬೇಡ, ನಿಮ್ಗೆ ನೆಮ್ಮದಿಯಾಗಿರೋ ಅಂತ ಹೇಳ್ತಿದ್ರು. ಅದಾಯ್ತು. ಒಳ್ಳೇದಾಯ್ತು ಬಿಡಿ, ತುಂಬಾನೇ ಒಳ್ಳೇದೇ ಆಯ್ತು ನಿಮ್ಗೆ. ಅಲ್ಲ ನೋಡಿ, ಗುರು ಕೃಪೆ ಅದು ಹೌದೌದು ಸರಿಸತ್ತೆ ಅಲ್ವಾ. ಖಂಡಿತ. ಎಲ್ಲವೂ ಪ್ರತಿಯೊಂದು ಏನ್ ಇನ್ಸಿಡೆಂಟ್ ಆಗ್ತಿದೆ, ನನ್ಗಂತೂ ಅತ್ತೆ ಯಾವಾಗ್ಲೂ ಹೇಳ್ತಿದ್ರು. ಅತ್ತೆ ಹೇಳ್ತಾ ಇದ್ದಾಗ ಏನಾಗುತ್ತೆ, ಅತ್ತೆ ಅಂತ ಆಗುತ್ತೆ, ಮಂಜಾತೆ ವಿಜಯ ಅವರು. ಅದು ಹೇಳುವಾಗ ಇಷ್ಟ ಆಗ್ತಿತ್ತು ಅವ್ರು ಹೇಳಿದ್ದು. ಓಡೋಗ ಅವ್ರ ಹತ್ರ ಅಡ್ವೈಸು ಕುತ್ಕೊಳ್ತಿದ್ವಿ, ಕೇಳ್ತಿದ್ವಿ. ಈ ಗುರುಗಳ ಮುಖೇನ ಅಂದ್ರೆ ಎಕ್ಸ್ಪ್ಲನೇಷನ್ ವಿತ್ ಥಿಯರಿ, ಅಂದ್ರೆ ಆ ಒಂದು ಏನ್ ಹೇಳ್ತಾರೆ, ಅದು ವೇದಾಂತದ ಒಂದು ಥಿಯರಿ ಇದೆಯಲ್ಲ, ಅಪೌರುಷೇಯ ವಾಕ್ಯಗಳನ್ನ ನಮ್ಗೆ ಹೇಳ್ತಾ ಬರ್ತಾ ಇದ್ರೆ ಎಷ್ಟ್ ಚೆನ್ನಾಗಿ ಕೂತ್ಕೊಂತಾ ಇದೆ ಅಂದ್ರೆ, ಅದು ಪ್ರಾಕ್ಟಿಕಲ್ ಆಗಿ ಅತ್ತೆ ಅವಾಗ ಹೇಳ್ದಾಗ ಎಷ್ಟೋ ವರ್ಷಗಳಿಂದಾನೇ ಹೇಳ್ತಾ ಇದಾರೆ ಅವ್ರು, ಒಂದು 12 ವರ್ಷ 15 ವರ್ಷದಿಂದ ನನಗಾಗೋ ಭಾಷೆನಲ್ಲಿ ನನಗೇನ್ ಅರ್ಥ ಆಗ್ಬೋದು ಆ ಭಾಷೆನಲ್ಲಿ ಹೇಳ್ತಾ ಇದ್ರು. ಆದ್ರೆ ನನ್ ಸ್ವಲ್ಪ ತಿಳಿತಿರ್ಲಿಲ್ಲ, ಸಮಾಧಾನ ಆಗ್ತಿತ್ತು ಮನ್ಸಿಗೆ, ಅಳ್ವಡ್ಸ್ಕೊತಿರ್ಲಿಲ್ಲ. ಈಗ ಅಳ್ವಡ್ಸ್ಕೊಳ್ತಾ ಇರೋದ್ರಿಂದ ನಿಜವಾಗ್ಲೂ ಲೈಫ್ ತುಂಬಾ ಬ್ಯೂಟಿಫುಲ್. ಅಂದ್ರೆ ಹಗುರ ಶಾಂತವಾಗಿ ಹಗುರವಾಗಿ ತಗೋಬಹುದು. ಎಂತ ಕ್ಲಿಷ್ಟವಾದ ಸಮಸ್ಯೆಗಳನ್ನು ನಾನು ತಗೊಂಡಿದ್ದೀನಿ ಹಗುರವಾಗಿ, ಅತ್ತೆ ಗೊತ್ತಿರುತ್ತೆ. ಹೌದು, ಅದು ಒಂಥರ ಯಾವ್ದು ಒಂಥರ ಕಷ್ಟ ಅಂತಾನು ಅನ್ಸಲ್ಲ, ಏನು ಅನ್ಸಲ್ಲ, ಒಂಥರ ತುಂಬಾ ಶಾಂತ ಆಗ್ಬಿಡತ್ತಪ್ಪ. ನನ್ಗಂತೂ ನಮ್ಮ ಗುರುಗಳಿಗೆ ಅದೆಷ್ಟು ಹೇಳ್ಬೇಕೋ ಧನ್ಯವಾದನ ಹೇಳ್ಬಾರ್ದು, ಏನಂತ ಹೇಳ್ಬೇಕೋ ಗೊತ್ತಿಲ್ಲ. ನಾವು ಪೂರ್ತಿ ಸರೆಂಡರ್, ಶರಣಾಗತರಾಗಿ ಅವರನ್ನೇ ಇಲ್ಲಿ ಇಟ್ಕೊಂಡ್ಬಿಡೋದು ಅಷ್ಟೇ. ಅವ್ರು ಇಲ್ಲಿದ್ದಾರೆ,
ಇಲ್ಲೂ ಇದ್ದಾರೆ. ಎಲ್ಲ ಅಷ್ಟೇ. ನಾವು ಅದಕ್ಕೆ ನಾನು ಜಾಸ್ತಿ ಗುರುಗಳನ್ನ ಜಾಸ್ತಿ ಮೀಟ್ ಮಾಡಿಲ್ಲ, ಇದ್ ಮಾಡಿಲ್ಲ, ಏನಿಲ್ಲ. ಆದ್ರೆ ನನಗೆ ಅವರ ವಾಕ್ಯಗಳಾಗ್ಲಿ, ಅವರ ಇದಾಗ್ಲಿ ಒಂಥರ ತುಂಬಾ ದಾರಿ ದೀಪ ಇದ್ದಂಗೆ. ತುಂಬಾ ಚೆನ್ನಾಗಿ ಶಾಂತಿ ಸಿಗುತ್ತೆ. ನನಗೆ ಅಷ್ಟೇ ಸಾಕು, ನಂಗೆ ಇನ್ನೇನ್ ಬೇಡ ಅಂತ ಸುಮ್ಮನೆ ಶಾಂತವಾಗ್ಬಿಟ್ಟಿದ್ದೀನಿ ನಾನಂತೂ. ನನಗೆ ಆಶ್ಚರ್ಯ, ನಾನು ಇಷ್ಟು ಶಾಂತವಾಗಿದ್ದೀನ ಅಂತ. ಶಾಂತವಾಗಿರುತ್ತೆ ದಿನ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಗುರುಗಳು ನೆನ್ಪು ಬರುತ್ತೆ. ನಾನು ಅಷ್ಟೊಂದು ಇದು ನೋಡಕ್ ಇದ್ ಮಾಡಕ್ ಹೋಗಲ್ಲ. ಅಂದ್ರೆ ನಾನು ಎಲ್ಲ ಎಂಜಾಯ್ ಮಾಡ್ತೀನಿ ಮಾಡ್ದಲ್ಲಿ. ನಮ್ ಗುರುಗಳು ಅದಕ್ಕೆ ನಂಗೆ ಭಾರಿ ಇಷ್ಟ. ಎಂಜಾಯ್ ಮಾಡೋವಾಗ ಎಂಜಾಯ್ ಮಾಡಿ, ಅದ್ರ ಒಳಗಡೆ ಏನಿರ್ಬೇಕೋ ಅದಿರ್ಬೇಕು, ಹೊರಗಡೆ ಎಂಜಾಯ್ ಮಾಡಿ ಅಷ್ಟೇ. ಆ ಪಾಲಿಸಿ ಎಲ್ಲ ತುಂಬಾ ಚೆನ್ನಾಗಿ ನಮ್ ಗುರುಗಳು ಒಂಥರ ಹೇಗ್ ಬದುಕ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದಾರಪ್ಪ. ಅದೇ ನದಿ ದಡ ಆಟ ಆಡಿ ಅಂತ. ನದಿ ದಡ ಆಟ ಚೆನ್ನಾಗಿ ಆಡಿ ತಿಳ್ಕೊಳ್ಳಿ, ಯಾವ್ದು ಬಾರ್ಡ್ರು, ಯಾವಾಗ ಎಗಿರ್ಬೇಕು, ಯಾವಾಗ ವಾಚೆ ಬರ್ಬೇಕು ಅನ್ನೋದು ಚೆನ್ನಾಗಿ ಯಾವ್ಯಾವ್ದು ಏನೇನ್ ಬರುತ್ತೋ ಅದನ್ನ ತಗೊಳೋದು, ಯಾವ್ದು ಬರಲ್ವೋ ಬಿಡಪ್ಪ ಬೇಡ ನಮ್ಗದು ಅನ್ನೋದು. ಅಯ್ಯೋ ಅದೇನೋ ಒಂಥರಲ್ಲ, ಅಯ್ಯೋ ದ್ರಾಕ್ಷಿ ಅಲ್ಲಿದೆ ಚೆನ್ನಾಗಿದೆ, ಅಯ್ಯೋ ಬೇಡ ಬಿಡೋದು, ಬೇಡ ನಂಗದು ಅನ್ನೋದು ಅಷ್ಟೇ. ಅಷ್ಟೇ ಜೀವನ ಅಷ್ಟೇ. ಇದು ಒಂಚೂರು ತಿನ್ನೋ ಸ್ವಲ್ಪ ಮುಂಚೆ ಬಂದ್ರೆ ಚೆನ್ನಾಗಿತ್ತೇನೋ ಅನ್ಸುತ್ತೆ. ಬೇಡ, ಆ ಸಮಯದಲ್ಲಿ ಅದೇ ಚಂದ, ಈ ಸಮಯದಲ್ಲಿ ಇದೇ ಚಂದ ಅನ್ಕೊಳ್ಳೋದು. ರಜಿತಾಗ ಅದನ್ನೇ ಹೇಳಿದೆ, ನೋಡಮ್ಮ ನೀನ್ ಅದನ್ನ ತೀವ್ರತೆ ಇದ್ದಾಗ ನಿಜವಾಗ್ಲೂ ಭಗವಂತ ಅದ್ ಯಾವ ರೂಪದಲ್ಲಿ ಹೇಗೆ ನಮ್ಮ ಒಳಗಡೆ ನಮ್ಮ ಮನಸ್ಸಿನಲ್ಲೇ ಎಷ್ಟೊಂದು ಪರಿವರ್ತನೆಗಳಾಗ್ಬಿಡ್ತದೆ. ಇವಾಗ ನಾವೇನೋ ತಿಳ್ಕೊಂಡಿರ್ತೀವಿ, ಅದು ತಪ್ಪು ಅನ್ನೋದು ನಮಗೇ ಗೊತ್ತಾಗುತ್ತೆ. ಅದು ಗೊತ್ತಾಗೋದು ಅದು ಪರಮಾತ್ಮನಿಂದಾನೇನೆ. ಇಲ್ಲ ಅಂದ್ರೆ ನಮ್ಗೆ ಸುಮ್ನೆ ಗೊತ್ತಾಗಲ್ಲ. ಯಾಕೆ ಇಷ್ಟು ವರ್ಷ ಏನಾಗಿತ್ತು ಯಾಕೆ ಗೊತ್ತಾಗ್ಲಿಲ್ಲ? ಅದು ನಮ್ಮಲ್ಲಿ ಆ ಒಂದು ಎಫರ್ಟ್ ಇದ್ದಾಗ ನಮ್ಗೆ ಆ ತಿಳುವಳಿಕೆ ಬಂದೇ ಬರುತ್ತೆ. ಅದನ್ನ ಹೇಳ್ತಿದ್ರಲ್ಲ ನಮ್ಮ ಮೇಡಮ್ ಹೇಳೋರು, ಕಿರೀಟ ಇಟ್ಕೊಂಡು ದೇವಿ ತ್ರಿಶೂಲ ಇಟ್ಕೊಂಡು ಬರೋದಿಲ್ಲ, ಮನುಷ್ಯರ ಮೂಲಕನೇನೆ, ಇನ್ನೊಬ್ರ ಮೂಲಕನೇ ಅವ್ರು ಹೇಳೋ ಮಾತನ್ನ ಹೇಳಿಸ್ತಾ ಇರ್ತಾರೆ, ನೀವು ಕೇಳಿಸ್ಕೊಳಲ್ಲ ಅಂತ. ಆತರ ನಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಪ್ರತಿಧ್ವನಿಗಳು ಎಷ್ಟೊಂದ್ ಸತಿ ಆಗ್ತಿರ್ತದಲ್ವಾ. ನಮ್ಮ ಮನ್ಸೇ ಹೇಳ್ತಾ ಇರ್ತದೆ, ನಾವು ಮನ್ಸಲ್ಲೇನೆ ತುಂಬಾ ಅದು ನಡೀತಾ ಇರ್ತದೆ ಆ ಮಂಥನ. ಯಾವ್ದೋ ಒಂದ್ ವಿಚಾರದಲ್ಲಿ ಅಕಸ್ಮಾತ್ ನಮ್ಗೆ ಇದ್ ಮಾಡ್ಬೇಕಾ ಅದ್ ಮಾಡ್ಬೇಕಾ ಅಂತ ಶಾಂತವಾಗಿ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ, ನಮ್ಮ ಮನ್ಸು ಅದಾಗದೇ ಒಂದು ಇದಕ್ಕೆ ಬರುತ್ತೆ, ಹೇಳುತ್ತೆ. ನಾನು ಅನ್ಕೊಳ್ಳೋದು ಭಗವಂತನ ವಾಣಿ ಅಂತ. ಅದೇ ಇಂಟ್ಯೂಷನ್ ಅಂತಾರಲ್ವಾ ಮೇಡಮ್, ಇಂಟ್ಯೂಷನ್. ಒಂದೊಂದ್ಸತಿ ಕೆಲವ್ರು ಬೇರೆಯವ್ರು ಹೇಳ್ದಾಗ ಟಕ್ಕಂತ ಅರ್ಥ ಆಗ್ಬಿಡ್ತದೆ ನಮ್ಗೆ. ಇಷ್ಟೊಂದು ಗಲಿಬಿಲಿ ಇರುತ್ತೆ, ಏನೇನೋ ಇರುತ್ತೆ. ಕೆಲವ್ರು ಏನೋ ಒಂದು ಎಷ್ಟು ಚಿಕ್ಕದು ಒಂದೇ ಒಂದು ಪದದಲ್ಲಿ ಇಷ್ಟೇ ಅಲ್ವಾ, ನಾವ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ಬಿಟ್ನಲ್ಲ ನೋಡಿ, ಅವ್ರಿಗೆ ಎಷ್ಟು ಚೆನ್ನಾಗಿ ಅದು ಒಂಥರ ಅದು ಒಂದು ಪ್ರೇರಣೆ, ಭಗವಂತನ ಒಂದು ಪ್ರೇರಣೆ ಅದು. ಭಗವಂತ ಎನರ್ಜಿ ಇರ್ಬೋದು, ಭಗವಂತ ಲಾಜಿಕಲ್ ಆಗಿ ನಾವು ಏನ್ ಬೇಕಾದ್ರೂ ತಿಳ್ಕೊಬಹುದು, ಹೊರಗಡೆ ಇರೋದು ಅದೇ, ಒಳಗಡೆ ಇರೋದು ಅದೇ, ಎಷ್ಟು ಬೇಕಾದ್ರೂ ತಿಳ್ಕೊಬಹುದು. ಅದ್ರದ್ದು ಏನು ಅನ್ಸತ್ತ ಒಂದೊಂದ್ಸತಿ ಸಿಲ್ಲಿರಿ ಇದು ಕೊಡ್ತಾ ಇದೀವಿ, ಅದನ್ನ ಪ್ರೂವ್ ಮಾಡೋದಿಕ್ಕೆ ಈ ತರ ಅದೆಲ್ಲ ಕೊಡ್ತಾ ಇದೀನಿ ಅಂತಾನು ತಿಳ್ಕೊಬಹುದು ಬೇರೆಯವರು. ಬಟ್ ನಮ್ಗೆ ಅದು ಕೋಇನ್ಸಿಡೆನ್ಸಸ್ ಗೊತ್ತಾಗ್ತಾ ಇರುತ್ತೆ. ನಾನ್ ಸರಿ ದಾರಿಲಿ ಹೋಗ್ತಾ ಇದ್ದೀನಿ. ಹೌದು, ತುಂಬಾ ಅರಿವಾಗುತ್ತೆ ಅದು. ಅದು ಮನಸ್ಸು ಒಳಗಡೆ ಅದು ಪ್ಯೂರಿಫೈ ಆಯ್ತಾ ಇನ್ನೂ ಆಗ್ಬೋದು ಅಂತ ಅನ್ಕೊಂಡಿದೀನಿ. ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಶ್ರೀನಿವಾಸ್ ಮೂರ್ತಿ ಸರ್ಗೆ. ಆಗಿಲ್ಲ ಅಲ್ಲ ಸರ್ದು? ನಾನು ಪುಸ್ತಕ ಮುಚ್ಚಿಟ್ಬಿಟ್ಟಿದ್ದೀನಿ. ಜೀವನ್ ಮುಕ್ತನ ಅಹಂ ಹೇಗಿರುತ್ತೆ ಅಂತ ಗುರುಗಳು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಹೇಳಿ ಸರ್. ಸೀರಿಯಲ್ ಆಗಿ ಕೇಳ್ತಿದ್ದೀರಾ ನೀವು? ಮಧ್ಯೆ ಕೇಳ್ತಿದ್ದೀರಾ? ಈಗ ಸಂಚಿತ ಇಲ್ಲ ಹಂಗೆ ಬರ್ತಾ ಇದ್ದೀನಿ ಈಗ. ಅದೇ ಹೇಗೆ ಅದೊಂದ್ ಸ್ವಲ್ಪ ಮಧ್ಯದಲ್ಲಿ ಅಹಂಕಾರ ಸುಡೋದ್ರ ಬಗ್ಗೆ ಒಂಚೂರು ಹೇಳಿದ್ದಾರೆ. ಅದಾದ್ಮೇಲೆ ಆ ಕಡ್ಲೆಕಾಯಿ ಬೀಜದ್ದು ಹೇಳ್ತಾರೆ. ಅದಾದ್ಮೇಲೆ ಜೀವನ್ ಮುಕ್ತನ ಅಹಂ ಹೇಗಿರುತ್ತೆ ಅಂತ ಹೇಳ್ತಾರೆ. ಅದ್ರಲ್ಲೇ ಅದಾದ್ಮೇಲೆ ಹಂಗೆ ಅದೇ ಎಕ್ಸಾಂಪಲ್ ನ ಕಂಟಿನ್ಯೂ ಮಾಡ್ಕೋಬಹುದು ನೀವು, ಅವೆರಡು ಎಕ್ಸಾಂಪಲ್. ಅದೇ ಈಗ ಜೀವನ್ ಮುಕ್ತನ ಒಂದು ಸ್ಟೇಜ್ಗೆ ಹೋದ್ರೆ ಅಲ್ಲಿ ಏನ್ ಹೇಳ್ತಾರೆ, ಇದೊಂದು
ಹಗ್ಗ ಸುಟ್ಟ ಮೇಲೆ ಏನಿರುತ್ತೆ, ಬೂದಿ ಇರುತ್ತೆ. ಬಟ್ ಅದು ಬೂದಿ ತರ ಕಾಣಿಸಿದ್ರು ಅದು ಹಗ್ಗ ಆಗಕ್ಕಾಗಲ್ಲ. ಸೊ ಅಂದ್ರೆ ಎಲ್ಲ ಸುಟ್ಟು ಭಸ್ಮ ಆಗೋಗಿರುತ್ತೆ. ಸೊ ಹಗ್ಗ ಸುಟ್ಟ ಮೇಲೆ ಬೂದಿ ಹಗ್ಗ ಹಾಗೆ ಕಾಣುತ್ತದೆ. ಹಾಗೆ ಸುಟ್ಟ ಬೂದಿಯಿಂದ ಅಹಂಕಾರದಲ್ಲಿ ಹೊಸ ಒಂದು ಕರ್ಮ ಅಲ್ಲೂ ಯಾವುದು ಉದ್ಭವ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಎರಡನೇದೇನು ಹೇಳಿದ್ದಾರೆ, ಕಡಲೆಕಾಯಿ ಬೀಜನ ನೀವು ಹೇಳಿದ್ನಲ್ಲ, ಅದಕ್ಕೆ ಏನೇನ್ ಬೇಕೋ ಎಲ್ಲ ಹಾಕಿ ಪೋಷಣೆ ಮಾಡಿದ್ರೆ ಅದು ಗಿಡನೂ ಬರುತ್ತೆ. ಆದ್ರೆ ನೀವು ಪೋಷಣೆ ಮಾಡೋದು ಅಂದ್ರೆ ಪೋಷಣೆ ಏನೇನು, ನಾವು ಅದ್ರ ಮೇಲೆ ಮನಸ್ಸು ಬುದ್ಧಿ ಇದರಿಂದ ಮಾಡಿ ವಿಚಾರ ಮಾಡಿದಾಗ ಅದ್ರ ಮೇಲೆ ಇದು ಆ ಕಡೆಗೆ ನಮ್ಮ ಮನಸ್ಸು ಹೋಗುತ್ತೆ. ಆದ್ರೆ ನೀವು ನಿವೃತ್ತಿ ಮಾರ್ಗಕ್ಕೆ ಬಂದಾಗ ನೀವು ಕಡಲೆಕಾಯಿ ಬೀಜನ ತಗೊಂಡ್ರೆ ಹುರಿದ್ರೆ ಅದು ಹೊಸ ಗಿಡ ಆಗೋದಿಲ್ಲ, ಅದು ಸುಡುತ್ತೆ ಅಂತ. ಅಂದ್ರೆ ಅದು ಸರಿಯಾಗಿ ಸುಡ್ಬೇಕು ಬಿಡಿ, ಇಲ್ಲಾಂದ್ರೆ ಅರ್ಧಂಬರ್ಧ ಸುಟ್ರೆ ನಮ್ಮ ಉಮಾ ಬಾಯಲ್ಲಿ ಹಾಕೊಂಡು ತಿಂದಾಕ್ ಬಿಡ್ತಾಳೆ ಈ ಕಡಲೆ ಬೀಜನ. ಸೊ ಅದನ್ನ ಕಡಲೆ ಬೀಜನ ಹುರಿದ್ರೆ ತಿರ್ಗಾ ಅದರಿಂದ ಗಿಡ ಅನ್ಕೂ ನೆಡಕ್ಕಾಗಲ್ಲ. ಯಾಕೆಂದ್ರೆ ಇಟ್ ಇಸ್ ಆಲ್ಮೋಸ್ಟ್ ಬರ್ಂಟ್, ಫೈರ್ ಅಂದ್ವಲ್ಲ ಈಗ ಆ ಲೆಕ್ಕದಲ್ಲಿ, ಬರ್ಂಟ್ ಆದ್ಮೇಲೆ ಇಟ್ ಕೆನಾಟ್ ಬಿ. ಅಂದ್ರೆ ಆ ಒಂದು ಹಂತದಲ್ಲಿ ಜೀವನ್ಮುಕ್ತನು ಅಹಂಕಾರದ ಅವನಿಗೆ ಇರುತ್ತೆ, ಆದ್ರೆ ಅಹಂಕಾರ ಆ ರೀತಿ ಸುಟ್ಟ ಅಹಂಕಾರ ಇರೋದ್ರಿಂದ ಅವನಿಗೆ ಒಂದು ಹೊಸವಾದಂತ ಒಂದು ಕರ್ಮ ಬರೋದಿಲ್ಲ. ಸೊ ಇದ್ರಲ್ಲಿ ಅವ್ರ ಮುಂದೆ ಏನ್ ಹೇಳ್ತಾರೆ, ಇದು ಈ ಸರ್ಪದ ಸಂಕೇತ ಅಂತಾನೆ. ಅವನಿಗೆ ಶಿವನ ಕೊರಳಲ್ಲಿ ಇರುವಂತ ಸರ್ಪದಂತೆ ಇರುತ್ತದೆ ಅಂತ ಹೇಳ್ತಾನೆ. ಇಲ್ಲಿ ನನಗೇನ್ ಬಂತು, ಈಗ ಶಿವನ ಕೊರಳಲ್ಲಿ ಇರುವಂತ ಸರ್ಪದಂತೆ ಜೀವನ್ ಮುಕ್ತ ಇರ್ತಾನೆ. ಆದ್ರೆ ಜೀವನ್ ಮುಕ್ತಳು ಹೆಂಗಿರ್ತಾಳೆ, ಅವಳೆಲ್ಲಿ ಕೊರಳಿಗೆ ಹಾಕೊಳಕ್ಕಾಗತ್ತೆ ಅಂದಾಗ ಅವಳನ್ನ ಹಿಂದೆ ಮೇಲೆ ಡಾಬು ಹಾಕೊಳ್ತಾ ಇದ್ರಿ ನೋಡಿ, ನಾಗರಹಾವು ಡಾಬು, ಅದನ್ನ ಹಾಕೋಬಹುದು. ಬೇಕಾದ್ರೆ ಬರೀ ಜೀವನ್ ಮುಕ್ತನ ಬಗ್ಗೆನೇ ಹೇಳಿದ್ರೆ ಮುಕ್ತಳ ಬಗ್ಗೆನೇ ಹೇಳ್ಬೇಕಲ್ವಾ ನಾವು. ಯಾಕಂದ್ರೆ ಅವಾಗ ಡಾಬು ಹಾಕೊಂಡಂಗೆ ನನಗೆ ಅದು ಸರ್ಪ ಏನು ತೊಂದರೆ ಕೊಡೋದಿಲ್ಲ. ಸೊ ಶಿವನ ಕೊರಳಲ್ಲಿ ಸರ್ಪದಂತೆ ಇರ್ತದೆ, ಅದು ಅಹಂಕಾರ ಬಿಟ್ಟಿರುತ್ತದೆ, ಅದೊಂದು ಆಭರಣ ಆಗಿರುತ್ತದೆ ಅಂತ ಹೇಳ್ತಾರೆ. ಸೊ ಇಲ್ಲ ಆಭರಣ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಆ ಒಂದು ನಿನ್ನ ಅಹಂಕಾರ ಇದ್ರೇನೆ ಇದೆಲ್ಲ ಮೂಲ, ಅದೆಲ್ಲ ನಶಿಸಿ ಹೋಗಿರುತ್ತೆ. ಅವನಿಗೆ ಯಾವ್ದೂ ಬಾಧೆ ಕೊಡೋದಿಲ್ಲ. ಅವನಿಗೆ ಯಾವಾಗಲೂ ಸದಾಕಾಲದಲ್ಲೇ ಅವನು ತಾನು ಆತ್ಮಸ್ವರೂಪಿ, ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿತ್ ಆನಂದ ಸ್ವರೂಪಿ ಅನ್ನೋ ಆ ಒಂದು ಇದರಲ್ಲಿ ಇದ್ದಾಗ, ಆದ್ರೆ ಅವನು ವ್ಯವಹಾರ ಮಾಡ್ಬೇಕಾದ್ರೆ ಮಾತ್ರ ಅವನಿಗೆ ಒಂದು ಅಹಂಕಾರದ ಬಾಧೆ ಮಾಡಿದ್ರು ಅವನಿಗೆ ಈ ನಮಗೆ ಮಾಡದಂಗೆ ಅಹಂಕಾರದ ಬಾಧೆಗಳು ಕೊಡೋದಿಲ್ಲ. ಸೊ ಅವನು ಏನೇ ಮಾಡಿದ್ರು ನಾಹಂ ಕರ್ತ ನಾಹಂ ಭೋಕ್ತ ನಾಹಂ ಜ್ಞಾತ ಅನ್ನೋ ಇದ್ರಲ್ಲಿ ಮಾಡ್ತಿದ್ದಾಗ ಅವನು ನೈಷ್ಕರ್ಮ್ಯ ಕೊಡುವ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಿರ್ತಾನೆ ಅಂತ ಹೇಳ್ತಾನೆ. ಆಮೇಲೆ ಅವನು ಜ್ಞಾನಿಗೆ ಅವನು ಯಾವುದೇ ಒಂದು ಪಾತ್ರ ಮಾಡಿದಾಗ ಅವನಿಗೆ ಗೊತ್ತಿರುತ್ತೆ, ನಾನು ಇದರಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ. ಅದೇನು ಹೇಳಿದ್ರೆ ಒಂದು ಫಿಲಮ್ ಆಕ್ಟ್ರು ಅವನ್ ಭಿಕ್ಷಕನ ಪಾತ್ರ ಮಾಡಿದಾಗ ಅಮಿತಾಬ್ ಬಚ್ಚನ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ನಾನು ಇದು ಓನ್ಲಿ ಅನ್ ಆಕ್ಟರ್, ಭಿಕ್ಷಕನ ಪಾತ್ರ ಮಾಡಿದ್ದೀನಿ, ಆದ್ರೆ ನನ್ನ ಒರಿಜಿನಾಲಿಟಿ ಹೇಗೆ ಅಂತ. ಅದೇ ತರ ಕೆಲ್ಸಕ್ಕೆ ಹೋಗೋ ಯಾವುದೇ ಹೆಂಗಸರು ಅಲ್ಲಿ ಏನೇ ಕೆಲಸ ಮಾಡ್ತಿದ್ರು ಅವ್ರಿಗೆ ಗೊತ್ತಿರುತ್ತೆ ನಾನು ಹೆಂಗಸು ಅಂತ. ಅದೇ ರೀತಿ ಆತ್ಮಜ್ಞಾನಿಗೆ ಅವನು ಏನೇ ಮಾಡ್ತಿದ್ರು, ಯಾವ್ದ್ರಲ್ಲೇ ಈವನ್ ವ್ಯವಹಾರ ದೃಷ್ಟಿಯಲ್ಲಿ ನಾವು ಲೋಕ ಕಲ್ಯಾಣ ಮಾಡ್ತಿದ್ರು, ಬೇರೆಯವರಿಗೆ ಅವನು ದೇಹ ಇದೆಯಪ್ಪ ಅವನು ನಮ್ಮ ತರ ಸಾಮಾನ್ಯ ಅಂತ ಅನ್ಕೊಂಡ್ರು ಅವನು ನಾನಿಲ್ಲಿ ಒಂದು ಬರೀ ಪಾತ್ರಾಭಿನಯ ಮಾಡ್ತಾ ಇದ್ದೀನಿ ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ ಸದಾ ಬ್ರಹ್ಮಸ್ವರೂಪದಲ್ಲಿರ್ತಾನೆ, ಅವನು ಎಂದೂ ಅದನ್ನ ಮರೆಯೋದಿಲ್ಲ ಅಂತ ಹೇಳಿ ನಾವು ಅದನ್ನೇ ಹೇಳಿದ್ರೆ, ಅವರು ಗುರುಗಳು ಅದನ್ನೇ ಹೇಳಿದಾರೆ, ನೀವು ಯಾವ ಟು ಚೇಂಜ್ ಯುವರ್ ಮೈಂಡ್ ಸೆಟ್ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಾನು ಸದಾಕಾಲ ಆತ್ಮಸ್ವರೂಪಿ ಅನ್ನೋದು ಕ್ಲಾರಿಟಿ ಬಂದ್ಬಿಟ್ರೆ, ಈ ನಮ್ಗೆ ಹೆಂಗೆ ಗಂಡಸಿಗೆ ಗಂಡಸು ಅಂತ ಹೇಳೋದೇ ಇಲ್ಲ, ಅವ್ನು ಸಾಯೋ ತನಕ ಅವ್ನಿಗೆ ಗಂಡಸು ಅನ್ನೋದೇ ಗೊತ್ತಿರುತ್ತೆ. ಹೆಂಗಸರಿಗೆ ಹುಟ್ಟಿದಾಗ್ಲಿಂದ ಅವ್ರಿಗೆ ಹೆಣ್ಣು ಅಂತ ಹೇಳಿ ಸಾಯೋ ತನಕ ಇರುತ್ತೆ. ಹಾಗೆ ನಮಗೆ ಯಾರು ತಂದೆ ತಾಯಿಗಳಾಗ್ಲಿ ಇನ್ನೊಬ್ರು ಹೇಳಲಾಗ ಸದ್ಗುರುಗಳು ಹೇಳಿರೋದು ಅಂದ್ರೆ, ನೀನು ಈ ಉಸಿರಿಡೋ ತನಕ ನೀನು ಬ್ರಹ್ಮಸ್ವರೂಪಿ ಅಂತ ಅನ್ಕೊಂಬಿಡಪ್ಪ, ಇವತ್ತಿಂದ ನಾನು ಆತ್ಮಸ್ವರೂಪಿ ಅಂತ ಅನ್ಕೊಂಬಿಡು. ಆವಾಗ ಏನಾಗುತ್ತೆ, ಇದನ್ನ ಉಪಕರಣ ಆಗಿ ನೀನು ಈ ಒಂದು ಉಪಾಧಿಗಳನ್ನ ಉಪಯೋಗಿಸ್ಕೊಳ್ತೀಯ. ಅದರಲ್ಲಿ ಇರುತ್ತೆ, ಎಲ್ರು ಒಂದೇ ಸಂಸಾರ ಅಂದ್ಮೇಲೆ ಒಂದೇ ಸಲ ಲೋಕ ಕಲ್ಯಾಣ ಮಾಡಕ್ ಆಗದೆ ಇದ್ರು ಟು ಸಮ್ ಎಕ್ಸ್ಟೆಂಟ್ ವಿ ಆರ್ ಗೋಯಿಂಗ್ ವಾಟ್ ಎವರ್ ದ ಪಾಸಿಬಿಲಿಟಿ. ಯಾಕೆಂದ್ರೆ ನಾವು ಇನ್ನ ಸಂಸಾರದ ಬಿಟ್ಟು ಎಲ್ಲ ಅವನೇ ಏನ್ ಬೇಕಾದ್ರೂ ಎಲ್ಲ ಲೋಕ ಕಲ್ಯಾಣಕ್ಕೆ ಮಾಡ್ಬೋದ್ರು. ನಾವು ನಮ್ದೊಂದು ಕರ್ತವ್ಯ ಇರೋದ್ರಿಂದ ಅದನ್ನು ಮಾಡ್ಬೇಕು. ಅದರಲ್ಲಿ ನೀವು ಮೇಡಮ್ ಹೇಳಿದ್ರಲ್ಲ ನೇತಿ ಅಂತ, ಒಂದು ಸ್ಕೂಲ್ ಬಿಟ್ಕೊಟ್ಬಿಡ್ತೀರಾ,
ಆಮೇಲೆ ಆಸ್ಪತ್ರೆ ಬಿಟ್ಕೊಟ್ಬಿಡ್ತೀರಾ. ಆಮೇಲೆ ವಾಲಂಟ್ರಿ ಆಗಿ ನಮ್ಮಂತ ಸೀನಿಯರ್ ಸಿಟಿಸನ್ಸ್ ಬಂದ್ರೆ BP ಶುಗರ್ ಅದು ಇದು ನೋಡ್ತೀರಾ ಅಲ್ವಾ? ಆದ್ರೆ ನಿಜವಾಗ್ಲೂ ಫ್ರಮ್ ಹಾರ್ಟ್ಫುಲ್ ಆಗಿ ಮಾಡೋರು ಈ ನಮ್ಮ ದೊಡ್ಡಪ್ಪ ಅವ್ರು ಹೋಗಿದ್ರು ಮೊನ್ನೆ ಎಲ್ಲೋ ಇದ್ರು. ಅವ್ರೋಗಿ ಸರ್ ಫ್ರೀ ಸರ್ವಿಸ್ ಅಂದ್ಬಿಟ್ಟು ಅವ್ರಿಗೆಲ್ಲ ಚೆಕಪ್ ಮಾಡ್ಬಿಟ್ರಂತೆ. 2,000 ರೂಪಾಯಿ ಆಗ್ತೈತಪ್ಪ ಸುಮ್ನೆ ಮಾಡ್ಬಿಟ್ರು ಅಂತ. ಆಮೇಲೆ ಹೇಳಿದ್ರಂತೆ ನಿಮ್ಗೆ ಸ್ವಲ್ಪ ಎಲ್ಲ ಬ್ಲಾಕ್ ಆಗಿದೆ, ಸ್ವಲ್ಪ ಬಂದು ಅಡ್ಮಿಟ್ ಆಗ್ಬೇಕು ಅಂತ. ಈ ತರ ಎಲ್ಲ ಬಿಸ್ನೆಸ್ ಮಾಡ್ತಾರೆ. ಫಸ್ಟ್ ಎಲ್ಲ ಫ್ರೀ ಸರ್ವಿಸ್. ಅವ್ನ್ ಏನು ಕಾಯಿಲೆ ಇದ್ರೆ ಕಾಯಿಲೆ ತೆಗೆದು ಬ್ಲಾಕ್ ಮಾಡ್ಬಿಡ್ತಾರೆ. ಅವನಿಗೆ ತಲೆ ಕೆಟ್ಟೋಗ್ಬಿಟ್ಟು ಅದು ಈ ಪಾಪ ವಯಸ್ಸಾದವ್ರಿಗೆ ಏನಪ್ಪಾ ಯಾಬಿಡಿಗೆ ಅಂತ ನಮ್ಮನೇಲಿ ಕೊರಗ್ತಾ ಇದ್ರು. ನಾನು ಹೇಳಿದ್ರಿ ಫಸ್ಟ್ ಹೋಗಿ ನೀವು ಅಲ್ಲಿ ಫ್ರೀ ಸರ್ವಿಸ್ ಯಾಕೆ ತೋರಿಸ್ತಾರೆ ಏನು ಹೇಳಿದಾರೆ ಅದಾಗಿತ್ತು ಅಂತ ಅಲ್ಲ ಹೇಳ್ದೆ. ಈ ಸಮಾಜದಲ್ಲಿ ಹೇಗಿದ್ದಾರೆ ಅಂದ್ರೆ ಯಾರು ಬಿಟ್ಟಿ ಅಂತ ಯಾರು ಮಾಡ್ತಾರೆ ಮೇಡಮ್? ಎಲ್ಲರೂ ನಾನು ಸರ್ವಿಸ್ ಮಾಡಿವಿ. ಆ ರಿಯಲ್ ಸರ್ವಿಸ್ ಮಾಡೋನು ನಿಜಾಂಶದಿಂದ ಅವನು ಹೃತ್ಪೂರ್ವಕವಾಗಿ ಮಾಡ್ತಾನೆ. ಅವನಿಗೆ ಅದ್ರಿಂದ ಏನೋ ನನಗೆ ರಿಟರ್ನ್ಸ್ ಬರ್ಬೇಕು ಅಂತಿಲ್ಲ. ಈ ನೋಡಿ ಇವರೆಲ್ಲ ಮಾಡೋರಲ್ಲ ಕೆಲವರು ಸುಮ್ನೆ, ಯಾಕೆಂದ್ರೆ ಅವ್ರಿಗೆ ಲ್ಯಾಬ್ ವರ್ಕ್ ಆಗ್ಬೇಕು, ಇದಾಗ್ಬೇಕು, ಡಾಕ್ಟರ್ಸ್ ಏನಾಗ್ಬೇಕು, ಏನೋ ಒಂದ್ ಸುಮ್ನೆ ಪಾರ್ಕ್ ಅಲ್ಲಿ ಎಲ್ಲಾರು ಹೋಗಿ ಸುಮ್ನೆ BP ನೋಡ್ತಾರೆ, ಶುಗರ್ ನೋಡ್ತಾರೆ, ಅದ್ ನೋಡ್ತಾರೆ, ಒಂದ್ ಸ್ವಲ್ಪ ನೋಡ್ಬಿಟ್ಟು ಏನೋ ಒಂದ್ ಇಲ್ದೇ ಇರೋ ಕಾಯಿಲೆ ತಂದಿಟ್ಬಿಡ್ತಾರೆ. ಇವ್ ನಿಧಾನ ಮಾಡಲ್ಲ ಅವ್ನು. ಅಲ್ಲ ಹೇಳ್ದೆ ಹೌದಲ್ವಾ? ಆತರ ನಮ್ ಕಲ್ಪನಾ ಅವ್ರ ಏನ್ ಬಿಡಿ, ಅವ್ರು ಏನ್ ನೋಡ್ತಾ ಇದ್ರೆ ಏನೋ ಬೇಗ ಫಾಸ್ಟ್ ಆಗಿ ಎಲ್ಲ ನೇತಿ ಅಂತ ಹೋಗ್ಬಿಡಿ ಅಂತ. ಮುಂಚೆ ಎಲ್ಲ ನಾದಿ ಅಂತಿದ್ರೇನೋ, ಇವ ನೇತಿ ಅಂತಿದ್ರು ಅಲ್ವೇನ್ರಿ? ಥ್ಯಾಂಕ್ ಯು. ಅಷ್ಟೇನಾ ಮೇಡಮ್ ಗೊತ್ತಿರೋದು ಹೇಳೋದು ಸರ್ ಮೇಡಮ್ ಕಂಟಿನ್ಯೂ ಮಾಡ್ಬೇಕಾ? 404 4 o'clock ಆಗೋಗಿದೆ. ಅಲ್ಲ ಇವಾಗ ಇನ್ನೊಂದು 10-15 ನಿಮಿಷದಲ್ಲಿ ಮುಗಿಯುತ್ತೆ ಅಂದ್ರೆ ಮುಗಿಸೋದಾದ್ರೆ ಮುಗಿಸಿ. ಮುಗಿಯಲ್ಲ 15 ನಿಮಿಷ ಮುಗಿಯೋದೇ ಇಲ್ಲ. ಮತ್ತೆ ಪರವಾಗಿಲ್ಲ, ಹಾಗಾದ್ರೆ ನಾನು ನೆಕ್ಸ್ಟ್ ವೀಕ್ ಇದು ಜಾಸ್ತಿ ಇದೆ, ಚೆನ್ನಾಗಿದೆ ಅಲ್ವಾ ಮೇಡಮ್? ಉಮಾ ಮೇಡಮ್ ಆಮೇಲೆ ರಜಿತಾ ಅವರೆಲ್ಲ ಸೇರಿದ್ದಾರೆ. ಟ್ಯೂನ್ ಆಗೋದ್ ಮುಖ್ಯ ಕಲ್ಪನಾ. ಇವಾಗ ನಾವು ಹೇಳಿದ್ನಲ್ಲ ಗ್ರಾಸ್ ಎಲ್ಲ ಮುಗಿದ್ಬಿಟ್ಟು ನಾವು ರೂಟ್ ಲೆವೆಲ್ ಟ್ಯೂನ್ ಆಗ್ತಾ ಬರ್ಬೇಕು. ಈ ಏನು ಕರ್ತಾಹಂ ಅನ್ನೋದ್ರಿಂದನೇ ನಾವ್ ಇಷ್ಟೆಲ್ಲ ಹತ್ಕೊಂಡಿರೋದು. ಯಾವಾಗ ನಾಹಂ ಕರ್ತ ಅಂತ ಬಂದಾಗ ಈ ಏನ್ ನೀವು ಆಗಾಮಿ ಅದು ಇದು ಕ್ರಿಯಾಮಾಣ ಏನೇನಿದೆ ಎಲ್ಲ ಒಂದೇ ಸಲ ಸುಟ್ಟು ಭಸ್ಮ ಆಗತ್ತೆ. ಅದು ನನ್ನಲ್ಲಿಗೆ ಉಳ್ಕೋಬೇಕು. ಯಾವ್ದು ನಾನು ಮಾಡೋನಲ್ಲ, ನಾನು ತಿಳಿಯೋನು ಅಲ್ಲ, ಎಲ್ಲವೂ ಒಂದು ಇದೆ. ಆ ಚೈತನ್ಯದಿಂದ ಇದು ಸಂಪೂರ್ಣವಾಗಿ ಜಡ ಚೈತನ್ಯ ನಾವು ಸಪ್ರೇಟ್ ಮಾಡ್ಕೊಂಡು ಆಮೇಲೆ ಒಂದ್ ಮಾಡೋ ಪ್ರಶ್ನೆ. ನಾನ್ ಸಪ್ರೇಟ್ ಮಾಡ್ದಲೆ ನಂಗೆ ಗೊತ್ತಿಲ್ದಲೆ ಒಂದ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾವ್ ಇವೆಲ್ಲ ಫಸ್ಟ್ ಏನೇನಂತ ನೇತಿ ಅಂತ ನಾವು ಹೋಗ್ತಾ ಹೋಗೋದು. ಆಮೇಲೆ ನನ್ ಚೈತನ್ಯದಲ್ಲೇ ಇವೆಲ್ಲ ಆಗ್ತಾ ಇದೆ. ನಾನ್ ಮಾತಾಡ್ತಾ ಇರೋದು ಚೈತನ್ಯದಿಂದಾನೆ, ಅದ್ಬಿಟ್ಟು ಬೇರೆ ಇಲ್ಲ ನೋಡ್ತಾ ಇರೋದು ಎಲ್ಲಾದು ಅನ್ನೋದು ಆಮೇಲೆ ಟೋಟಲ್ ಆಗಿ ಬರ್ತೀವಿ ನೋಡು. ಅಲ್ಲಿವರೆಗೂ ನಮ್ದು ಆ ಟ್ಯೂನ್ ಆಫ್ ನಡೀತಾನೆ ಇರುತ್ತೆ. ನಮ್ ರಜಿತಾ ಅವ್ರು ಬಂದ್ಮೇಲೆ ಜಾಸ್ತಿ ಡಿಸ್ಕಷನ್ ಡೀಟೈಲ್ ಆಗ್ತಾ ಇದೆ. ಅವರು ನಮಗೆ ಎನರ್ಜಿ. ಅವ್ರು ಇಲ್ಲ ಅಂತಂದ್ರೆ ನಾವ್ ಏನೋ ಸೀನಿಯರ್ ಸಿಟಿಸನ್ಸ್ ತರ ಏನೋ ಮಾತಾಡ್ಕೊಂಡು ರಚಿತಾ ಅವ್ರ ಏನೋ ಅವ್ರ ಅನುಭವ ಹೇಳ್ತಿರ್ತಾರೆ. ಸರ್ ಇದು ಬೈತಾ ಇದ್ದೀರಾ ಅಥವಾ ಏನ? ಬೈತಾ ಇಲ್ಲ, ನೀವು ಎಲ್ಲೋ ಅಲ್ಲೋಗಿ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದೀರ. ನಮ್ಗೆ ಅದೇ ಬೇಜಾರ್. ನೀವು ಬಂದ್ರಲ್ಲ, ಖುಷಿ ಆಯ್ತು ಲಾಸ್ಟ್ ವೀಕ್. ಅದೇ ಸರ್, ಅದೇ ಗುರುಜಿ ಫುಲ್ ಹೇಳಿದ್ದಾರೆ. ಕೋರಂ ಬಂದಿರೋದೇ ಖುಷಿ ನಮ್ಗೆ. ಇವಾಗ ಫುಲ್ ಕೋರಂ ಆಗ್ಬಿಟ್ಟಿದೆ ಇವಾಗ ನಮ್ಗೆ. ಫುಲ್ ನಮ್ ಟೀಮ್ ಹಂಗೆ ಇದ್ರೆ ಚೆನ್ನಾಗಿರತ್ತೆ. ಇನ್ ಕಾಂತಿಜಿ ಒಬ್ರು ಮಿಸ್ಸಿಂಗ್, ಅವರು ಬಂದ್ಬಿಟ್ರೆ ಅವರು AVSC ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದೇ ಪಾಪ ಕಷ್ಟ. ಅಲ್ಲ ಆಕ್ಚುಲಿ ನಾನು ಇನ್ ರಿಯಾಲಿಟಿ ಫ್ರಮ್ ಮೈ ಹಾರ್ಟ್ ಹೇಳೋದಾದ್ರೆ ನಾನು ಇನ್ನೊಂದು ಬೇರೆ ಕಡೆ 2 ಕಡೆ ಸೇರ್ತಾ ಇದ್ದೀನಿ. ಆದ್ರೆ ನಮ್ಮಲ್ಲಿ ಇರೋ ಅಷ್ಟು ಒಂಥರ ಹಾರ್ಟ್ ಫುಲ್ ತರ ಒಂಥರ ಏನು ನಾವು ಭೇದ ಭಾವ ಇಲ್ಲದೆ ಇರೋ ತರ ಡಿಸ್ಕಷನ್ ಒಂದು ಫ್ಯಾಮಿಲಿ ತರ ಮಾಡ್ತಾ ಇದೀವಲ್ಲ. ಬಟ್ ಐ ಹ್ಯಾವ್ ನಾಟ್ ಫೆಲ್ಟ್ ಅಲ್ಲ ಜನರಲಿ, ಬಿಕಾಸ್ ಇರೋದು ಹಂಚ್ಕೊಳ್ಳೋದ್ರಲ್ಲಿ ಇದೆ. ಸೊ ಐ ಲೈಕ್ ಇಟ್ ವೆರಿ ಮಚ್. ತುಂಬಾ ಮಿಸ್ ಮಾಡ್ತಾ ಇದ್ದೆ ಸರ್ ನಾನು. ಬಟ್ ಇವತ್ ಮೇಡಮ್ ಹೇಳಿದ್ರಲ್ಲ ಏನದು ನೇತಿ ಅಂತ, ಅದು ಅವೆಲ್ಲ ಅದು ಕ್ಲಿಯರ್ ಆಗ್ಬೇಕು ಅಂದ್ರೆ, ಕರ್ತ ನಾನಲ್ಲ ಅನ್ನೋದು ಕ್ಲಿಯರ್ ಆಗ್ಬೇಕು ಅಂದ್ರೆ ಗುರುಜಿ ಹೇಳಿದ್ರು, ನೀವ್ AVSC ಕ್ಲಾಸು ಬಿಡೋಂಗಿಲ್ಲ, ಟೆಕ್ನಿಕಲ್ ವರ್ಕು ಬಿಡೋಂಗಿಲ್ಲ, ಯಾವ್ದು ಬಿಡೋಂಗಿಲ್ಲ, ಮನೇಲಿ ಕೆಲ್ಸನೂ ಬಿಡೋಂಗಿಲ್ಲ, ಮಕ್ಕಳು ನೋಡ್ಕೊಳ್ಳೋದು ಬಿಡೋಂಗಿಲ್ಲ, ಎಲ್ಲ ಹೆಂಗ್ ಗುರುಜಿ ಎಲ್ಲ ಮಾಡ್ಬೇಕು? ಹೆಂಗ್ ಸಾಧ್ಯ? ಆಯ್ತು ನೋಡಿ, ಆಗತ್ತೆ. ಅದೇ ನಂಬಬೇಕಷ್ಟೇ, ಫೇತ್ ಅಂತ ಅನ್ಸುತ್ತೆ ನನ್ಗೇನು.
ನಾನೇ ಈಗ ಹೇಳಿದೆ ಮೀಟಿಂಗು 2:30 ಬೇಡಮ್ಮ ನನಗೆ AVSC ಕ್ಲಾಸ್ ಇದೆ ಅಂತ ನಾವು ಯಾವಾಗ ಪ್ರಿಯಾರಿಟಿ ಕೊಡ್ತೀವೋ ಆವಾಗ ಯೂನಿವರ್ಸ್ ಸಪೋರ್ಟ್ ಮಾಡತ್ತೆ ಅಂತ ಇವತ್ತು ಟಾಕಲ್ಲಿ ಬಂತಲ್ಲ, ಯಾರೋ ಹೇಳಿದ್ರಲ್ಲ ವಿಜಯ ಮೇಡಮ್. ಆ ಥರ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ, ನಾನು ಮಿಸ್ ಮಾಡಲ್ಲ AVSC ಕ್ಲಾಸು ಅಂತ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಈ ಟೈಮ್ ಬಿಟ್ಟು ಮೀಟಿಂಗ್ ಮಾಡೋಣ, ನಾನು ಬರ್ತೀನಿ ಅಂತ. ಸೊ ಏನೋ ಅದು ಗುರು ಕೃಪೆ. ಬಟ್ ನಿನ್ನೆನೂ ಗುರುಜಿ ಅದೇ ಹೇಳ್ತಾ ಇದ್ರು ಮೇಡಮ್, ಎಲ್ಲನೂ ಒಟ್ಟಿಗೆ ಹೋಗ್ಬೇಕು. ಜ್ಞಾನ, ಧ್ಯಾನ, ಕ್ಲಾಸಸ್, AVSC ಕ್ಲಾಸಸ್ಸು, ಮನೆ ಕೆಲಸ, ಮಕ್ಕಳದು ಎಲ್ಲ ಒಟ್ಟಿಗೆ ಅದಾದ್ಮೇಲೆ ಮಾಡ್ತೀನಿ, ಇದಾದ್ಮೇಲೆ ಮಾಡೋವನೇ ನಾನಲ್ಲ, ನಡೀತಾ ಇದೆ ಅನ್ನೋ ಒಂದು ಜ್ಞಾನ ಬರಬೇಕು ಅಂದ್ರೆ ಸಾಕ್ಷಿಯಾಗಿ ಉಳಿಯೋದು ಒಂದೇ ನಮ್ದು ಬಾಕಿ. ನಮ್ಮ ಗುರುಗಳು ನೋಡಿ ಎಷ್ಟು ಪ್ರಾಕ್ಟಿಕಲ್ ಆಗಿ ಅದು ಇದು ಆ ವಾಸನಸ್ ಈ ವಾಸನಸ್ ಎಲ್ಲ ಹಾಕೊಂಡು ಎಳೆದಾಕ್ಬಿಟ್ಟು ನಮ್ಮನ್ನ ರೆಡಿ ಮಾಡ್ತಾ ಇದ್ದಾರೆ. ಅದು ಎಷ್ಟು ಜನಕ್ಕೆ ಸಿಗತ್ತೆ ಮೇಡಮ್ ಆ ಥರ? ಇವಾಗ ನೀವು ಬೇರೆ ಸ್ಪಿರಿಚುವಲ್ ಇದಕ್ಕೆ ಹೋದ್ರೂನು ಅದು ಆ ಥರ ಸಿಗಲ್ಲ. ಇಂಡಿವಿಜುವಲ್ ಅಟೆನ್ಷನ್ನು, ಕಾನ್ಸಂಟ್ರೇಷನ್ನು ಮತ್ತು ಇಷ್ಟು ಕ್ಲಾರಿಟಿ ಇವತ್ತು ಕ್ರಿಯಾಮಾಣ, ಆಗಾಮಿ, ಸಂಚಿತ ಕರ್ಮದ್ದು ಇಷ್ಟು ಕ್ಲಾರಿಟಿ ಬೇರೆ ಎಲ್ಲೂ ಸಿಗಲ್ಲ. ಸೊ ಇದನ್ನು ಮಿಸ್ ಮಾಡಬಾರ್ದು ಅಂತಾನೆ ಗುರುಜಿ ಹೇಳೋದು. ಜೊತೆ ಕರ್ಮಯೋಗ ಜೊತೆಗೆ ಇದು ನಡಿಬೇಕು ಅಂತ. ಏನೋ ಇವಾಗ ಇಲ್ಲಿ ಬಂದಿದೀವಿ ಅಂದ್ರೂ ಅದು ಅವ್ರ ಕೃಪೆ ಅಷ್ಟೇ. ಸದ್ಯಾಗಿ ಅದೇ ಮೇಡಮ್ ಹೇಳ್ದಂಗೆ ಸತ್ಸಂಗ ಒಂದು ಗಟ್ಟಿಯಾಗಿ ಇಟ್ಕೊಂಡಿದ್ರೆ ಹಿಂಗೆ ಏನೇನೋ ಒಂದು ಅಲೆಗಳು ಬರ್ತಾ ಇರತ್ತೆ, ಆದ್ರೂ ವಾಪಸ್ಸು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ ಅದೇ ಕಾಪಾಡುತ್ತೆ ಅಷ್ಟೇ. ಅಲ್ಲ, ನಾವ್ ಇಲ್ಲಿ ಓದೋದಕ್ಕಿಂತ ನಾವು ಜನರಲಿ ಕ್ಯಾಸೆಟ್ ಕೇಳಿ ಅಥವಾ ಇದು ಮಾಡಿ ಕೇಳಿದಾಗ ಫ್ಲೋ ಕೇಳ್ತಾ ಇರ್ತೀವಿ. ಇಲ್ಲಾದ್ರೆ ನಾವು ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಮಾಡ್ತೀವಿ. ಅದ್ರಲ್ಲಿ ಕೆಲವ್ರು ತಪ್ಪಿರ್ಬೋದು, ನೀವ್ ಹೇಳಿದ್ರಲ್ಲ ಈಗ ವಿಜಯ್ ಅವ್ರು ಹೇಳಿದಾಗ ನಂಗೆ ಅನಿಸ್ತು ಎಲ್ಲ ದೇವ್ರ ಕೃಪೆ ಅಂತ. ಜನರಲ್ ಹೇಳಿದೆ, ನಾವಿಲ್ಲಿ ಏನ್ ಹೇಳಿದೀವಿ, ನಾನಂದು ನಾನಲ್ಲ ದೇಹ ಬುದ್ಧಿ ಸಚ್ಚಿತ್ ಆನಂದ ಸ್ವರೂಪ ನಾನೇ ಅಂದ್ರೆ ನಾನೇ ಪರಬ್ರಹ್ಮ ಅಂತ ಹೇಳಿದಾಗ ಇಲ್ಲಿ ದೇವ್ರು ಅಂತ ತಿರ್ಗಾ ನಮ್ಗೆ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಅಟ್ಯಾಚ್ ಆಗೋ ಬದಲು ಇದನ್ನ ಯೂನಿವರ್ಸಲ್ ಎನರ್ಜಿ ಅಂತ ಕನ್ವರ್ಟ್ ಮಾಡ್ಕೋಬೇಕು. ಈ ದೇವ್ರು ಅಂತ ಏನ್ ಹೇಳ್ತೀವಿ, ಇದನ್ನ ಯೂನಿವರ್ಸಲ್ ಎನರ್ಜಿ ಇಸ್ ಡೂಯಿಂಗ್ ಇಟ್ ಅಂತ ಹೇಳ್ಕೋಬೇಕು. ಅದ್ರಲ್ಲಿ ಏನಾಗುತ್ತೆ, ನಾವು ಸುಮಾರು ಜನ ಈ ಪರ್ಟಿಕ್ಯುಲರ್ಲಿ ಪೂಜಾ ಪುನಸ್ಕಾರ ತುಂಬಾ ಇಟ್ಕೊಂಡಿರ್ತಾರಲ್ಲ, ನಮ್ಮ ಅಕ್ಕನೇ ಇಟ್ಕೊಂಡಿದ್ದಾರೆ. ಅವ್ರು ನೆನ್ನೆ ಅವ್ರ ಮನೆಗೆ ಹೋದಾಗ್ಲೂ ಹೇಳಿದೆ, ಏನ್ ಮಾಡಕ್ಕಾಗುತ್ತೆ, ಇಷ್ಟು ದಿನ ಮಾಡ್ಕೊಂಡಿರ್ತೀವಿ, ಅದ್ ಹೆಂಗ್ ನಾನು ಬ್ರಹ್ಮ ಆಗುತ್ತೆ, ನನ್ಗೆ ಆ ಒಂದ್ ಶಕ್ತಿ ಇದೆಯಾ, ಮಳೆ ಬರ್ಸೋ ಶಕ್ತಿ ಇದೆಯಾ, ನನಗೆ ಇದ್ರ ಬರೋ ಶಕ್ತಿ ಇದೆಯಾ, ಈ ತರದಲ್ಲಿ ಬಹಳಷ್ಟು ಅನಲೈಸ್ ಮಾಡ್ಕೊಂಡು, ನಾನ್ ಪೂಜೆ ಮಾಡೋದು ತಪ್ಪು ಅಂತಲ್ಲ, ಬಟ್ ನಾವು ಅಲ್ಲಿಗೆ ಒಂದು ಸ್ಟಾಪ್ ಕೊಟ್ಬಿಡ್ತೀವಿ. ದ ಫರ್ದರ್ ಪ್ರೋಗ್ರೆಸ್ ಆಗ್ಬೇಕಾದ್ರೆ ಯು ಶುಡ್ ಡೇ ಬೈ ಡೇ ಹೂ ಇಸ್ ದಟ್ ಗಾಡ್ ಅಂತ ಸರ್ಚ್ ಮಾಡ್ಬೇಕಲ್ವಾ. ಅದನ್ನೇ ತಾನೆ ರಾಮಣ ಮಹರ್ಷಿಗಳು ಆತರ ಅದು ಪಾಪ. ಅಂದ್ರೆ ನಾವು ಎಷ್ಟೋ ಹುಟ್ಟದಾಗ್ಲಿಂದ ಮಾಡ್ಕೊಂಡ್ ಬಂದಿರೋದು ಇಸ್ ನಾಟ್ ಈಸಿ, ಬಟ್ ತುಂಬಾ ಯಾವನಿಗೆ ಹಂಬಲ ಇರುತ್ತೆ ಇದ್ರ ಒಳಗಡೆ ತುಂಬಾ ಹೋಗಿ ನೋಡ್ಲೇಬೇಕು ಅಂತ ಮಾತ್ರ ಆಗುತ್ತೆ. ಅದರ್ವೈಸ್ ಏನಾಗುತ್ತೆ, ಓಕೆ ಇಟ್ ಇಸ್ ಒನ್ ಲೆವೆಲ್, ಅಗೈನ್ ಫರ್ದರ್ ಯಾರೋ ಗುರು ಬಂದು ತಿರ್ಗಾ ಅದನ್ನ ಬಿಡಿಸ್ಬೇಕು ಅಂತ ಹೇಳಿದಾಗ, ಬಟ್ ನಮ್ ಗುರುಗಳೆಲ್ಲ ಹೇಳ್ಬಿಟ್ಟಿದ್ದಾರೆ, ಹಿಂಗೂ ಹೇಳ್ತಾರೆ ಹಂಗೂ ಹೇಳ್ತಾರೆ. ನಾವಿಲ್ಲಿ ಕ್ಯಾಚ್ ಮಾಡ್ಬೇಕು, ಯಾವ್ದು ಹಿಡ್ಕೋಬೇಕು ಯಾವ್ದು ಬಿಡ್ಬೇಕು ಅಂತ ಅಲ್ವಾ ಕಲ್ಪನಾ ಮೇಡಮ್? ಕರೆಕ್ಟ್ ತಾನೆ? ಹೌದು. ಥ್ಯಾಂಕ್ ಯು ಮೇಡಮ್. ಅದೇ ಮೂರ್ತಿ ಸರ್ ಹೇಳ್ದಂಗೆ ಈ ನಾವು ಲಕ್ಕಿ, ಯಾಕೆಂದ್ರೆ ನಮ್ಗೆ ಇಷ್ಟು ಒಳ್ಳೆ ಮೆಂಟರು ಕಾತ್ಯಾನಿ ಮೇಡಮು, ಉಮಾ ಮೇಡಮ್ ಆಗ್ಲಿ, ಅತ್ತೆ ಆಗ್ಲಿ ತುಂಬಾ ಇನ್ಪುಟ್ಸ್ ಕೊಡ್ತಾರೆ. ಸ್ವಲ್ಪ ಬೇರೆ ಗುಂಪುಗಳಲ್ಲಿ ಏನಂದ್ರೆ ಆರ್ಗ್ಯುಮೆಂಟ್ಸ್ ಅಂತ ಬಂದಾಗ ಅಲ್ಲಿ ಮತ್ತೆ ನಾನು ಲಾಸ್ಟ್ ಟೈಮ್ ನಾನು ಕನ್ಫೆಸ್ ಮಾಡ್ಕೊಂಡೆ ಅಲ್ಲ ಕಾತ್ಯಾನಿ ಮೇಡಮ್, ಆ ತರ ಆ ನಾನತ್ವ ತುಂಬಾ ಸ್ಪೀಕರ್ಸ್ ಅಲ್ಲಿ ದೇ ಟ್ರೈ ಟು ಟೆಲ್ ದಟ್ ಐ ಆಮ್ ರೈಟ್ ಅಂತ. ಆ ವಾದಗಳಲ್ಲಿ ಅದು ಅಬ್ಸಾರ್ಬ್ ಮಾಡುವಂತಹ ಒಂದು ಬ್ಲಾಟಿಂಗ್ ಪೇಪರ್ ತರ ಅಬ್ಸಾರ್ಬ್ ಮಾಡುವಂತಹ ಒಂದು ಇದು ಇಲ್ಲ ತುಂಬಾ ಗುಂಪುಗಳಲ್ಲಿ, ಬೇರೆಗಳಲ್ಲಿ. ಇಲ್ಲೂ ಅಂತಲ್ಲ, AVSC ಅಂತಲ್ಲ, ಎಲ್ಲಾ ಕಡೆನೂ ಆರ್ಗ್ಯುಮೆಂಟ್ ಅಲ್ಲಿ ನಾನತ್ವನೇ ಬಂದು ಕೂತ್ಕೊಂಡು ಹೆಲ್ದಿ ಡಿಸ್ಕಷನ್ಸ್ ಹೊಟ್ಟೋಗ್ಬಿಡ್ತಾ ಇರುತ್ತೆ. ಕರೆಕ್ಟ್ ಮೂರ್ತಿ ಸರ್ ಹೇಳಿದೆ, ಇಲ್ಲಿ ತುಂಬಾ ತಗೊಳ್ತೀವಿ. ನಮ್ಗೆ ಒಂದೊಂದ್ ಕ್ಲಾಸಲ್ಲಿ ಎಷ್ಟೊಂದು ತಗೊಳ್ತೀವಪ್ಪ ಎಲ್ಲರಿಂದ. ನೀವೆಲ್ಲ ನಾನು ರಚಿತಾ ಪ್ರಶ್ನೆ ಕೇಳ್ತಾನೆ ಇರ್ತೀವಿ, ನೀವೆಲ್ಲ ಆನ್ಸರ್ಸ್ ನಮ್ಗೆ ನಿಜವಾಗ್ಲೂ ಕ್ಲಾರಿಟಿ ಕೊಡ್ತಾ ಇದ್ದೀರಿ. ಇನ್ನೂನು ಅದಕ್ಕೆ ಥ್ಯಾಂಕ್ಫುಲ್ ಆಗಿರ್ಬೇಕು. ಪ್ರೇಯರ್ ಮಾಡ್ಬಿಡ್ಲಾ ಮೇಡಮ್? ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ
अमृतंगमय। ओम शांति शांति शांति। पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.